ಸ್ಟ್ರೈಟ್ ಒಬ್ಬ ಕೂತ್ಕೊಂಡು ತಪಸ್ ಬರ್ತಾವಲ್ಲ. ಓಕೆನಾ, ಅವಮ್ಮ ದೇವರು ಪಾರ್ಕಿಂದ ಬಂದು ಅಲ್ಲಿಂದ ಬಂದು ಇಲ್ಲಿ ಹೋದ್ಲು. ನಂಬರ್ 1 ಇಲ್ಲಿ ತಪಸ್ ಮಾಡ್ತಿರೋದು. ನಂಬರ್ 2 ಪಾರ್ಕಿಂದ ಅವಮ್ಮ ದೇವರು ಬಂದು ಅವ್ನು ಹುಡಿಕೊಂಡು ಹೋದ್ಲು. ಇವರು ಯಾರಲ್ಲ ಅಫಿಷಿಯಲ್ಸು ಇಬ್ಬರು ಮಾತಾಡ್ತಾಯಿದ್ದಿದ್ದಾರೆ. ಪಕ್ಕದಲ್ಲಿ ಯಾರೋ ಬಾಬನ್ ಮಲ್ಗವನೆ. ಅಫಿಷಿಯಲ್ ಇಬ್ಬರು ಮಾತಾಡ್ತಿದ್ದಿದ್ರು. ಅವ್ರು ಯಾರೋ ಫೋನ್ ಇವ್ರು ಗೊತ್ತಂತೆ, ಪೊಲೀಸವ್ರು ಗೊತ್ತಂತೆ ನನ್ನ ದೋಸ್ತಿ. ಆದರೆ ಫೋನ್ ಬಾರ ಇಲ್ಲಿ ಒಂಚೂರು ಪಾರ್ಕಲ್ಲೆಲ್ಲ ಕೂಳೆ ಮಾಡ್ತಾರೆ ಅಂತ ಹೇಳಿದ್ರೆ ಬಂದು ಅಷ್ಟೇ ಎಲ್ಲರೂ ಓಡಿಸ್ತಾನೆ ಅಷ್ಟೇ, ಹಂಗೆ ಅಂತ ಮಾತಾಡ್ತಾಯಿದ್ರು. ಇಲ್ಲೇನಂದರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದವ್ರಿಗೆ ಅಲ್ಲಿ ಲೆಕ್ಕಾಚಾರ ಏನಂದರೆ ವಾಟ್ರ್ ಬಾಟ್ಲು ತೊಗೊಂಡು ಅವ್ರ ಹತ್ರ ನೀರು ಹಿಡ್ಕೊಂಡು ಬಂದು ಕೈಕಾಲು ಮುಖ ತೊಳಿಬೇಕು. ಆ್ಯಕ್ಚುಲಿ ನಾನು ಅವ್ರ ಹತ್ರ ನೀರು ತೊಗೊಳ್ಳಿಲ್ಲ, ಆ ಕಡೆ ಗಣಪತಿ ದೇವಸ್ಥಾನ ಇದೆಲ್ಲ ಅಲ್ಲಿ ತೊಗೊಬಂದೆ. ಅದಕ್ಕೆ ಹುರ್ಕೊಂಡು ಹೇಳ್ತಾ ಇರೋದು ಥರ ಓಡಿಸ್ತಾರಂತೆ ಅಂತ. ಅದು ಯಾವತ್ತು ತನಕ ಲೇಟ್ ತಿನ್ಕೊಂಡು ಹೋಗ್ತಾರೆ ಈ ಬಡ್ಡೆ ಐಕ್ಳು ಗೊತ್ತಿಲ್ಲ ನನಗೆ. ಅವ್ರ ಬಾಡ ಇದೆ ವರ್ಕೌಟು. ಬಂದು ಕೂತ್ಕೊಂಡು ಮಾತಾಡ್ತಿರ್ತಾರೆ, ಎಲ್ಲರೂ ಕೈ ಆಡಾಡಿಸ್ತಾರೆ ಹಿಂಗೆ, ಅಲ್ಲೊಬ್ಬ ಇಲ್ಲೊಬ್ಬ. ಅವ್ರು ಮಾಡೋ ಮಹಾನ್ ಸಾಧನೆ ಇದೆ. ಕಾಲಲ್ಲಿ ಆಡಿಸ್ತಾರೆ ಅಥವಾ ಕೈಯಲ್ಲಿ ಆಡಿಸ್ತಾರೆ ಎಲ್ಲರಲ್ಲ ಅಂತ. ಬಿಡುತ್ತೆ ಮನೆಯಲ್ಲಿ ಹೆಂಡತಿ ಮಕ್ಳಿಗೆ ಅನ್ನ ಸಾಂಬಾರು ತನಕ ಆಗ್ತಾಯಿಲ್ವೋ, ಇಲ್ಲಿರೋದೆಲ್ಲ ಆಡ್ತಾವೆ ಇಲ್ಲಿ ಬಂದಿಲ್ಲ. ಅವತ್ತು ಥಮ್ಸಪ್ ತೋರಿಸ್ಕೊಂಡು ಹೋಗ್ತಾನೆ. ಅದು ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ. ಆವಾಗಲೇ ಅವ್ರು ಮಾತಾಡಿದ ಇನ್ನೊಂದು ವಿಷಯ ಏನಂದರೆ ಕರ್ಮ ಕಳೆಯೋದು. ಅವು ಏನೇನು ಕರ್ಮ ಮಾಡಿದ್ದಾವೋ, ಅದು ಏನು ಕರ್ಮ ಕಳಿಬಾರ್ದು ಅವುಗಳದು, ಹಂಗೆ ಅಂತ ಮಾತಾಡ್ತಾರೆ. ಆ್ಯಕ್ಚುಲಿ ಬೆಳಿಗ್ಗೆ ಮಾತಾಡೋದು ಅದೇ ಹೇಳೋಕ್ಕಿಂತ ಮುಂಚೆನೇ ಮಾತಾಡ್ತಾರೆ. ಯಾರು ಇವಳು ಅವಳಲ್ಲ ಹೊಡ್ಸೋದು ಮ್ಯಾಕ್ಸ್ ಬಜೋಳ ಬಲ್ಲಂಗೊಚ್ಚಿ. ಇವತ್ತು 5 ಗಂಟೆಗೆ ಅಲಾರಾಮ್ ಇಟ್ಟಿದ್ದೀನಿ, 4:45ಗೆ ಬಂದು ಇಲ್ಲಿ ಅವ್ರು ಚಾರ್ತಲ್ಲಿ ಹೆವಿ ಗಂಡ ಹೆಂಡತಿ ಇಬ್ಬರು ಹೊಂಟಿದಾರಲ್ಲ, ಹೆವಿ ಜೋರ ಮಾತಾಡ್ತಾಯಿದ್ರು. ಅದಾದಮೇಲೆ ಮಾಮೂಲಿ ಇದ್ದಿದ್ದೆ ಸೌಂಡೆಲ್ಲ ಜಾಸ್ತಿ ಇತ್ತು, ಮಾತಾಡೋದೆಲ್ಲ ಇದ್ದಿತ್ತು. ಇವ್ರುಗಳು ಸ್ಪೆಷಲೈಸ್ಡು, ಇವರಿಬ್ಬರು ಅಫಿಷಿಯಲ್ಸ್ ಇದ್ದಾರಲ್ಲ, ಈ ಅಫಿಷಿಯಲ್ಸ್ ಇಬ್ಬರು ಮಾತಾಡಿದ್ದೇನೆಂದರೆ ಕರ್ಮ ಕಳೆಯೋದ್ರ ಬಗ್ಗೆ. ಅವು ಏನೇನು ಕರ್ಮ ಮಾಡಿರ್ತಾವೆ ಅದೆಲ್ಲ ಕರ್ಮ ಕಳಿಬಾರ್ದವು, ಹಂಗೆ ಮಾತಾಡ್ತಾಯಿದ್ದ. ಇನ್ನೊಂದು ಫ್ರೆಂಡ್ ಗೊತ್ತು, ಫೋನ್ ಮಾಡಿ ಕರ್ಸ್ದ ಅಂದರೆ ಎಲ್ಲರೂ ಓಡಿಸ್ತಾರೆ ಹಂಗೆ ಹೇಳ್ಕೊಂಡು ಹೇಳ್ತಾಯಿದ್ದ. ಅದೇ ಕತೆ ಹೇಳ್ತಾ ಇದ್ದಿದ್ದು. ಇಲ್ಲಿ ಚಾರ್ಜ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಚಾರ್ಜ್ ಆಗ್ತಾಯಿತ್ತು. 5% ಚಾರ್ಜ್ ಮಾಡಿದೆ. ಈಗ ಪವರ್ ಇದೆ, ಎಲೆಕ್ಟ್ರಿಸಿಟಿ ಇದೆ. ಪವರ್ ಕನೆಕ್ಷನ್ ಇದ್ದರೆ ಮಾತ್ರ ಅದು ಡಿಸ್ಪ್ಲೇ ಆನ್ ಆಗೋದು. ಸೊ ಕರೆಂಟ್ ಇದೆ, ಬಟ್ ಸ್ಟಿಲ್ ಯಾರೋ ಆಫ್ ಮಾಡಿದ್ದಾರೆ. ಯಾರೊಬ್ಬ ಪೊಲೀಸ್ ಮುಂದೆ ಪಾಸ್ ಆದ, ಆ್ಯಕ್ಚುಲಿ ಪೋಸ್ಟ್ ಕೊಟ್ಕೊಂಡೋದ. ಮತ್ತು ಇನ್ನೊಂದು ಹುಡುಗಿ ಯೆಲ್ಲೋ ಕಲರ್ ಚೂಡಿದಾರು, ಯೆಲ್ಲೋ ಕಲರ್ ಮತ್ತು ವೈಟ್ ಕಲರ್ ಚೂಡಿದಾರು ಹಾಕೊಂಡು ಹೋಗ್ಲು. ಸೊ ರಿಲೇಟೆಡ್ ಇಲ್ಲಿ ಯಾರೋ ಟಪ ಅಂತ ಚಪ್ಪಲ್ ಸೌಂಡ್ ಮಾಡೋದು. ಶ್ರುತಾ ಬಳ್ಳಾಳ್ ಬಾಲಗೋಚಿಗಳು ಎಲ್ಲಿ ಹೋಗ್ತಾ ಇರೋದು ಅಷ್ಟೇ. ಶ್ರುತಾ ಬಳ್ಳಾಳ್ ಸಾರಿ ಪೆಟ್ರೋಲ್ ಇಲ್ಲ ಅಂತ, ಅಂದರೆ ಖಾಲಿ ಮಾಡ್ತೀವಲ್ಲ ಅಂತ, ಬಹುಶಃ ಊಟ ಸಿಗೋದಿಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಇಲ್ಲಿವ ರಾಜೇಶ್ ಹತ್ರ ಊಟ ಇಸ್ಕೊತಾನಲ್ಲ ಅವನು. ಆ್ಯಕ್ಚುಲಿ ಅದು ಇಲ್ಲಿ ನಿಂತ್ಕೊಂಡಿದ್ದೆ. ಸೊ ಇವನು ಬಂದು ಕೂತ್ಕೊಂಡ. ಇಲ್ಲಿ ಮೊಕ್ಕ ನೋಡ್ಕೊಬಿಡಿ ಹೇಳ್ತೀನಿ. ಇಲ್ಲಿ ನಿಂತ್ಕೊಂಡಿದ್ದೆ. ಅವ್ನು ಬಂದು ಕುತ್ಕೊಂಡು ಅನ್ನೋ ಕಾರಣಕ್ಕೆ ಒಂದೆರಡು ಹೆಜ್ಜೆ ಈ ಕಡೆ ಹೋದ. ಜಸ್ಟ್ ಮಿಸ್ ಅಂದರೆ ಮೇಲ್ಗಡೆ ಮುಂಚೆ ಒಂದ್ಸರಿ ಇದೇ ಥರ ಮಾಡಿದ್ರು. ಮೇಲ್ಗಡೆ ಕಿಟಕಿ ಇದೆಯಲ್ಲ, ಈ ಕಿಟಕಿಯಿಂದ ನೀರು ಎಡ್ಸಿದ್ರು ಯಾರೋ. ಅಲ್ಲಿ ಎಡ್ಸ್ತಾ ಇದ್ನ ಫೋಕಸ್ ಝೂಮ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಮೊಬೈಲ್ ಹಿಡನ್ ಕ್ಯಾಮ್ರಾ ಇದು, ಝೂಮ್ ಮಾಡೋಕ್ಕಾಗಲ್ಲ ಅಲ್ಲಿ ಆ ಕಿಟಕಿಲಿ. ಈ ಮರದ ಹಿಂದ್ಗಡೆ ಕಿಟಕಿ ಇದೆಯಲ್ಲ, ಆ ಕಿಟಕಿಯಲ್ಲಿ ನೀರು ಎಡ್ಸಿದ್ದೆ. ಆ್ಯಕ್ಚುಲಿ ಜಸ್ಟ್ ಮಿಸ್ ನೀರು. ಮುಂಚೆ ಒಂದ್ಸರಿ ಹಿಂಗೆ ಮೈ ಮೇಲೆಲ್ಲ ಬಿದ್ದಿತ್ತು, ಕವರ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಕ್ಚುಲಿ
देखಬೇಕಾಗಿ ಬಡ್ಡಿ ಮಗ ಬಂದು ಕುತ್ಕೊಂಡದು ಷಣ್ಮುಗಂ ಬಲಂಗೊಚ್ಚಿ ಚಪ್ಪಲ್ ಹಾಕಿರೋದು ಅವನು. ನೈಪುಣ್ಯ ಬ್ರೇಕ್ಫಾಸ್ಟ್ ಸಿಕ್ಲಿಲ್ವಲ್ಲ ಅದಕ್ಕೆ ಪುಣ್ಯ ಇಲ್ಲ ನಿನಗೆ ಅಂತ ಪುಟ್ಸ್ವಾಮಿ ಬಲಂಗೊಚ್ಚಿ ಮತ್ತು ಷಣ್ಮುಗ HF100 JK 891 ಜಮ್ಮು ಕಾಶ್ಮೀರ ಬೆಸ್ಟ್ ಫಾರ್ಮುಲಾ ಅದು ಪುಟ್ಸ್ವಾಮಿ ಬಲಂಗೊಚ್ಚಿ ಮತ್ತು ಶರಣ ಸ್ಕೂಟ್ರು. ಬಹುಶಃ ಏನಂದರೆ ಅರ್ಧಂಬರ್ಧ ನಡ್ಕೊಂಡು ಬದಲಿಗೆ 50% ನಡ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ, ಜೊತೆಗೆ 7G 50% ಕೊಡ್ತೀವಿ ಅಂತಲೂ ಆ್ಯಕ್ಚುಲಿ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ರು. ಇದೆಲ್ಲ ವೆರಿ ಕಾಮನ್. ಬಹುಶಃ ಇವತ್ತು ಇದು ಕವರ್ ಮಾಡಿದ್ದೀನಿ ಬೆಳಿಗ್ಗೆಯಿಂದನೂ. ಮಾಮೂಲಿ ಇದೆಲ್ಲ ನಡೀತಾ ಇರೋದು, ರೆಗ್ಯುಲರ್ ನಡೆಯೋದೆಲ್ಲ ಕವರ್ ಮಾಡಿದ್ದೀನಿ ಸ್ವಲ್ಪ. ಬಟ್ ಬ್ಯಾಟ್ರಿ ಬ್ಯಾಕಪ್ ಕಡಿಮೆ ಇರೋದ್ರಿಂದ, ಜೊತೆಗೆ ಬಂದೂರಿಗೆ ಹೋಗ್ತಾ ಇರೋದ್ರಿಂದ ಅಲ್ಲಿ ಹೆಚ್ಚು ಕೆಲಸ ಇರುತ್ತೆ ಬಹುಶಃ ಹೀಗಾಗಿ ಇವತ್ತು ಇಲ್ಲಿ ಹೆಚ್ಚಿಗೆ ವೀಡಿಯೋ ಕವರ್ ಮಾಡೋಕ್ಕೋಗಲ್ಲ. ಮೊಬೈಲಲ್ಲಿ ಸ್ಪೇಸ್ ಕೊಡಲ್ಲ, ಹೀಗಾಗಿ ಏನು ಕವರ್ ಮಾಡೋಕ್ಕೋಗಲ್ಲ ಇಲ್ಲಿ. ಹಾಗೆ ಹೋಗ್ಬಿಡ್ತೀನಿ. ನೋಡ್ದ 35% ಮೊಬೈಲ್ ಬ್ಯಾಟ್ರಿ ಇದೆ. ಇಷ್ಟರಲ್ಲೇ ಬಂದೂರು ಕಡೆಗೆ ಹೋಗ್ತೀನಿ. ಬಹುಶಃ ಅಲ್ಲಿ ವೀಡಿಯೋ ಕವರ್ ಮಾಡದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಇವರು ಇದು ಮಾಡಿರೋದು. ಮೊಬೈಲ್ ಚಾರ್ಜ್ ಮಾಡೋಕ್ಕಾಗಲ್ಲ, ಡಸ್ಟ್ ನೋಡಿ ಹೆಂಗೆ ಹೇಳ್ಸ್ಕೊಡೋಯ್ತು ಅಷ್ಟೊಳಗೆ. ಅಲ್ಲಿ ನಾನು ಆ್ಯಕ್ಚುಲಿ ಇಲ್ಲಿ ಬಂದಿದ್ದೆ ಡಸ್ಟ್ ಇದೆ ಅಂತ. ಗಾಡಿ ದಬ್ಬರು ತೊಗೋಬೇಕಾಗಿತ್ತು, ಅದು ಫಸ್ಟ್ ಟೈಮ್ ಆಗೋಯ್ತು. ಬೇಕಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರೆ ಅದೇ ಹೇಳಿಲ್ವಾ 50% ನಡ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ, 50% ಡಸ್ಟ್ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಬಡ್ಡಿ ಮಕ್ಕಳು. ಮುಸ್ಲಿಮ್ಸ್ ಮುಂದೆ ಸಂತೋಷ್ ಇವ್ನು ಯಾವುದೆಲ್ಲ ಅಲೌಡ ಇವನು. ವೆರಿ ಗುಡ್ ಮಾರ್ನಿಂಗ್. ಅಲ್ಲಿ ಕುಡಿದ್ಬಿಟ್ಟು ಎಸೆಯೋದು, ಅಲ್ಲಿ ಲೋಟ ಕುಡಿದ್ಬಿಟ್ಟು ಎಸೆಯೋದವ. ಟೀ ಕುಡಿದ್ಬಿಟ್ಟು ಎಸೆಯೋದು. ಸಂತೋಷ್ ಸ್ಟಾರ್ಟ್ ಆಗ್ತೀವಿ. ಅಲ್ಲಿ ಒಬ್ಬ ದಡಿಯ ರವಿ ಇದ್ದಾನಲ್ಲ, ರವಿ ನಮ್ಮ ದೊಡ್ಡಪ್ಪನ ಮಗ ರವಿ, ಅವ್ನು ಬಲಂಗೊಚ್ಚಿ ಟೀಮ್ ಕೂತ್ಕೊಳ್ತಾರಲ್ಲ ಅಲ್ಲೇ. ಅವ್ರು ಇವತ್ತೇನು ಡಿಸ್ಕಸ್ ಮಾಡ್ತಾಯಿದ್ರು ಅಂದರೆ, ನಾನು ಟೀ ಕೊಡೋ ಸಮಯದಲ್ಲಿ ಟೀ ಜಾಸ್ತಿ ಕುಡಿದ್ಬಿಟ್ಟು ಬೇದಿ ಗಿದಿ ಆಗ್ಬಿಟ್ಟು ಏನು ಮಾಡೋದು, ಬೇಡ ಕಣಪ್ಪ ಟೀ ಹಂಗೆ ಹಿಂಗೆ ಅಂತ ಮಾತಾಡ್ತಾಯಿದ್ರು. ಅಂದರೆ ಟೀ ನನಗೆ ಕಡಿಮೆ ಕ್ವಾಂಟಿಟಿ ಕೊಡ್ತಾರಲ್ಲ ಚಿಕ್ಕದು, ಅದಕ್ಕೆ ಜಾಸ್ತಿ ಯಾಕೆ ಕೊಡೋಲ್ಲ ಅಂದರೆ ಬೇದಿ ಆಗ್ಬಿಡುತ್ತೆ ಅವನಿಗೆ ಅಂತ ಟೀ ಕೊಡೋಲ್ಲ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರಲ್ಲ. ಆ್ಯಕ್ಚುಲಿ ಹೇಳ್ತಾ ಇದ್ದೆ, ಸುಮ್ಮನೆ ಏನೋ ಒಂದು ಆಡ್ಕೊಳ್ಬೇಕು, ಅದಕ್ಕೆ ಮಾಡೋದು ಕೆಲಸ. ದೊಡ್ಡಪ್ಪನ ಮಗ ರವಿ ಇದನ್ನೆಲ್ಲ ಅವ್ನು ಬಲಂಗೊಚ್ಚಿ. ಆ್ಯಕ್ಚುಲಿ ಚಿನ್ನೈವರಿನ ಅಲ್ಲೇ ಕೂತ್ಕೊಂಡಿದ್ದಾರೆ. ಪುಟ್ಸ್ವಾಮಿ ಬಲಂಗೊಚ್ಚಿ ಇವರೆಲ್ಲ ಬಂದೂರಲ್ಲಿ. ಪುಟ್ಸ್ವಾಮಿ ಅವ್ರದ್ದೇನೋ ರೆವಲ್ಯೂಷನ್ ನಡೆದಿದೆ ಅಂತ ಅಂದ್ಕೊಳ್ತೀನಿ. ಜೊತೆಗೆ ಅವ್ರ ಬಣ್ಣ ಬಯಲಾಗೋಗ್ತಲ್ಲ ಅನ್ನೋ ಕಾರಣಕ್ಕೆ ಬಂದೂರಿಗೆ ಹೋಗಿಬಿಡ್ತಾಯಿಲ್ಲ. ಮಾಮೂಲಿ ಹೋಗ ಅವರು ಗಿಂಗ್ರ ಮಾರೋದು. ಉಂಗುರ ಮಾವ ಉಂಗುರ ಬಗ್ಗೆ ಮಾತಾಡ್ತಾಯಿದ್ರು, ಉಂಗುರ ಮಾರೋದು ಅಂತ. ಮತ್ತು ಮಾವನ ಬಗ್ಗೆ ಮಾತಾಡ್ತಾಯಿದ್ರು. ಬಂದೂರಿಗೆ ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಹೋಗ್ತೀವಿ, ಚಾರ್ಜ್ ಮಾಡ್ದೆ ಹೋಗೋದು ಬೇಡ. ಕೆಲಸ ಎಲ್ಕೊಬಾರ ಹೇಳ್ಬಾರ್ದಾದ್ರೆ ಹಿಂಗೆ ಊರು ಸುತ್ತದ ಅಂತ. ಒಳ್ಳೆಯಿತ್ತು. ಅಲ್ಲೆಲ್ಲ ಕುತ್ಕೊಂಡು ತಿಂತಾವೆ, ಎಲ್ಲಿ ಕುತ್ಕೊಂಡು ತಿಂತಾವೆ, ತಿಪ್ಪೆ ಗುಡಿಲಿ ಕುತ್ಕೊಂಡು ತಿನ್ಬಿಡ್ತಾವೆ ಮಾತ್ರ. ಏಳುವರೆಯಿಂದ 8:30ವರೆಗೂ ಸುರಿತಾರೆ ಐತೆ ಗುರು ನೀರಿದು. 1 ಅವರ್ ಆಯಿತು ತುಂಬಿ ಓವರ್ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಒಂದು ಗಂಟೆ ಅದು ಬರ್ತಿರೋ ಬಡ್ಡಿ ಬಸ್ಸಲ್ಲಿ ಲಾಕ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು ಮಧ್ಯ. ನಾನು ಅವಾಗ 7:30ಗೆ ಬಂದಿದ್ದು ಇಲ್ಲಿಗೆ. ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಪವರ್ ಕಟ್ ಮಾಡಿದ್ರಲ್ಲ, ಸೊ ಅವಾಗ ರೈಲ್ವೆ ಸ್ಟೇಷನಲ್ಲಿ ಚಾರ್ಜ್ ಮಾಡ್ಕೊಳ್ಳೋದ, ಸಾಧ್ಯ ಆದರೆ ಬ್ರೇಕ್ಫಾಸ್ಟ್ ಮಾಡೋದು ಹಾಕೊಂಡು ಬಂದೆ. ಆವಾಗ 7:30ಗೆ 7:30 ಇಲ್ಲಿ ಓವರ್ಫ್ಲೋ ಆಗ್ತಿತ್ತು. ಇದು ಇನ್ನೂ ಓವರ್ಫ್ಲೋ ಆಗ್ತಾನೆ ಇದೆ. ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ. ಉದ್ದಕ್ಕೂ ಎಲ್ಲ ನಟ್ಟು ಹೋಗಿದ್ದಾರೆ ಹೆವಿ.
ಮುಂಚೆ ಡಬಲ್ ಟು ರೋಡಲ್ಲೆಲ್ಲ ಹೋಗ್ತಿರಲಿಲ್ಲ, ಈಗ ಜಾಸ್ತಿ ಆಗಿದೆ ನಂಬರ್ 2 ಇಲ್ಲ ಬರುವ ತೋರಿಸ್ತಾ ಬದುಕ ಕೇಳಿ ಕೆಲಸ ಎಲ್ಲ ಬಂದಿರ್ತಾವೆ ಕೇಳಿ ಬಂದಿರ್ತಾವೆ ಇಟ್ಟಿಗೆ ದಂಡ ಭೂಮಿಗೆ ಬರ ದೊಡ್ಡದೆಲ್ಲ ಜೋಲಿ ಕೊಲೆ ಸಾಯಿಸಿದ್ರು ಕರ್ಮ ಬರಲ್ಲ ಬರೋ ಪಾಪ ಬರಲ್ಲ ಕರ್ಮ ಅಲ್ಲ ಪಾಪ ಬರಲ್ಲ. ಸೆಕ್ಯೂರಿಟಿ ಯಾವುದಲ್ಲ ಅಲ್ಲೋಡ ಇವನೇ ಅಂತ ಕರೆಯೋದು. ನೀರು ಚೆಲ್ತಾರ ಹುಡುಗರು. ನಮ್ಮ ಮೈಸೂರು ಓದ್ತಾ ಇದ್ದವನು, ಅದು ಮೈಸೂರು ನಮ್ಮದು ಅಂತ. ಅಭಯ ಏಯ್ಟ್ 720 ದುಡ್ಡ ಎಣಿಸ್ತಾವನ ಒಳಗಡೆ ಕೂತ್ಕೊಂಡವ. ಅವ್ರಿಗೆ ಎಲ್ಲರೂ ಅಷ್ಟೇ ಬೇಕಂತ ಮೈ ಮೇಲೆ ಅವತ್ತಾರ ಅದು ನೋಡಿ ಗೊತ್ತಾಗೋಗುತ್ತಾ. ಆ ಕಡೆ ಎಲ್ಲ ಹೋಗ್ತಿರ್ತಾರೆ, ಅಜ್ಜೆ ಒಂದು ಮೆಟ್ಟು ಬರೋದು, ಅಜ್ಜೆ ಒಂದು ಹೆಜ್ಜೆ ಇಟ್ಕೊಂಡು ನಾನು ಎಲ್ಲಿ ಹೋಗ್ತಿರ್ತೀನಿ ಆ ಕಡೆನೇ ಬರೋದು. ಎಂಟೂವರೆ ಕರೆಕ್ಟಾಗಿ 8:31 ಎಷ್ಟು ಚೆನ್ನಾಗಿ ಬಡಿಕೆ ಇದ್ದೇ ಹೊಡಿತಾವ್ರೆ. ಅಲ್ಲಿ ಆ್ಯಕ್ಚುಲಿ ಟೀ ಕುಡ್ಕೊಂಡು ಸಾಯ್ತವ್ರೆ ಹೋಮ್ಲೆಸ್ಗಳು. ಅವ್ರದೆಲ್ಲ ಕೇಳೋರು ಯಾರಿಲ್ಲ ಅವರು, ಅವ್ರದ್ದು ಹೇಳೋರು ಕೇಳೋರು ಯಾರಿಲ್ಲ. ನಾವೇನಾದರೂ ಇಲ್ಲಿ ಅಟ್ಲೀಸ್ಟ್ ಮೊಬೈಲ್ ಚಾರ್ಜ್ ಮಾಡ್ಕೊಬಿಟ್ರೆ ಬಾಟ್ಲಲ್ಲಿ ನೀರು ಹಿಡ್ಕೊಳಕ್ಕೆ ಒಳಗೆ ಬಂದುಬಿಟ್ರು ಇಲ್ದಾರ ಸಿಗಾಕೊಬೆಲ್ಲ ತೋರಿಸ್ತಾರೆ, ಇಲ್ದಾರ ಎನ್ಕ್ವೈರಿಗಳೆಲ್ಲ ಮಾಡ್ತಾರೆ. ಇವರೆಲ್ಲ ಹೆಂಗೆ ಬೇಕಾಗೆಲ್ಲ ಓಡಾಡ್ತಾರೆ, ಏನು ಬೇಕೆಲ್ಲ ಮಾಡ್ತಾರೆ. ಹೇಳೋರಿಲ್ಲ ಕೇಳೋರಿಲ್ಲ. ಬೇಕಾದ್ರೆ ಒಳಗಡೆ ತೋರಿಸ್ತೀನಿ, ಬಳಿಕ ನಿದ್ದೆ ಹೊಡ್ತಾ ಇರ್ತಾರೆ, ಬಿದ್ದು ಒದ್ದಾಡ್ತಿರ್ತಾರೆ. ಅವ್ರು ಡೈರೆಕ್ಟ್ ಕೇಳೋರೇ ಗೊತ್ತಿರಲ್ಲ. ಮೊಬೈಲ್ ಮಾತ್ರ ಚೆಕ್ ಅಂತ ಕರೆದು ಎನ್ಕ್ವೈರಿ ಮಾಡ್ತಾರೆ. ಅದೆಲ್ಲ ಆಲ್ಮೋಸ್ಟ್ ಥ್ರೆಟನಿಂಗ್ ಮಾಡೋದು, ಎದುರಿಸೋದು. ಯಾಕೆಂದರೆ ರಾಜಶೇಖರ ಹತ್ರನೇ ಹೋಗಿ ಮೊಬೈಲ್ ರೀಚಾರ್ಜ್ ಮಾಡ್ಕೊಳ್ಳಿ ಅಂತ. ಬ್ಲಾಕ್ ಮಾಡ್ಕೊಂಡಿರೋದು. ಇಂಟೆನ್ಷನಲ್ಲಿ ಬ್ಲಾಕ್ ಮಾಡ್ಕೊಂಡಿರೋದು. ಮುಂದಕ್ಕೂ ಹೋಗ್ತಿಲ್ಲ, ಹಿಂದಕ್ಕೂ ಬರ್ತಿಲ್ಲ. ಸಿವಿಲಿಯನ್ಸು ತಮಿಳ್ ಮಾತಾಡ್ತಿರೋದು. ಸಿವಿಲಿಯನ್ಸ್ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಬುದ್ಧೆ ಓಡಾಡಿಕೊಂಡು ಮೊಬೈಲ್ ಚಾರ್ಜ್ ಮಾಡ್ಬೇಕಾದ್ರೆ ತೊಂದರೆ ಕೊಡ್ತಿದ್ದಲ್ಲ. ಬಡಿ ಮಗ ಫೋನ್ ಮಾಡ್ಕೊಂಡು ಅವನಿಲ್ಲ. ಬಹುಶಃ ಪ್ರೊಫೆಷನ್ಗೆ ಇರಬೇಕು ಗುರು.
ಬಹುಶಃ ಇನ್ನು ಪ್ರೊಫೆಷನಲ್ ಇದು ಗುರು. ಹೋಗಲ್ಲ ನಾಯಿ ಜನ್ಮ ಅವುಗಳು ಇಲ್ಲೇ ಬೋಳ್ಕೊಂಡು ನಿಂತಿರ್ತಾನೆ. ಬರ್ತಾ ಬೇರೆ ಇವರೆಲ್ಲ ಫೀಲ್ಡಿಂಗ್ ಮಾಡ್ತಾರೆ ಅನ್ನೋದಕ್ಕೆ ಇದೇ ವೆರಿ ಬೆಸ್ಟ್ ಎಕ್ಸಾಂಪಲ್. ಸಿಟಿ ಬಸ್ ಸ್ಟ್ಯಾಂಡ್ ಚಾರ್ಜ್ ಮಾಡ್ತಾ ಇದೇ ಕತೆ. ಮುಂದೆ ಓಡಾಡೋದು, ಮುಂದೆ ಬಂದು ಕೂತ್ಕೊಳ್ಳೋದು. ಆ್ಯಕ್ಚುಲಿ ನಾನು ಇಲ್ಲಿ ಕೂತ್ಕೊಳ್ಳೋಕೆ ಪ್ರಯತ್ನ ಪಟ್ಟ, ಕ್ಲೀನಾಗಿರಲಿಲ್ಲ ಆ ಕಡೆ ಎಲ್ಲ. ಜೊತೆಗೆ ಇಲ್ಲಿ ನಾನು ಏನಾರು ಒಂದು ಅಂದ್ಬಿಡ್ಬೋದು ಅನ್ನೋ ಕಾರಣಕ್ಕವ ದೂರಕ್ಕೆ ಹೋಗ್ತಾನೆ. ಇಂಟೆಕ್ಷನಲ್ಲಿ ಬೆಲ್ ಕೂತ್ಕೊಂಡಿರೋದು, ಅದೇ ಅವ್ನ ಪಕ್ಕ ಇನ್ನೊಬ್ಬ ನಿಂತ್ಕೊಂಡಿದ್ದಾರೆ ಅಲ್ಲಿ. ಇಲ್ಲಿ ಸೈಡಲ್ಲಿ ಒಬ್ಬ ನಿಂತಿದ್ದಾನೆ, ಅವನು ಆ ಕಡೆ ನಿಂತಿರೋದು. ಅವನು ಟಿಕೆಟ್ ಇಲ್ಲದೆ ಟ್ರಾವೆಲ್ ಮಾಡಿರೋನು. ಇವನು ಟಿಕೆಟ್ಗೆ ಇಟ್ಟಿರ್ತಾನೆ ಅಂದ್ಕೊಳ್ತೀನಿ, ಅದಕ್ಕೋಸ್ಕರ ಮೇಲೆ ಹತ್ತು ಕೂತ್ಕೊಳ್ತಾನೆ, ಪಾದ ತೋರಿಸ್ಕೊಂಡು ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಕೂತಿರೋದು. ಅಲ್ಲೇ ಬರುವಂತ ಬೆಟ್ ತೋರಿಸ್ಕೊಂಡು ಮುಂದೆನೇ ಓಡಾಡ್ತಾವಲ್ಲ ಸುಮಾರು ಸರಿ. ಈಗ ಆಲ್ರೆಡಿ ಒಂದು 3 ಸರಿ ಸಿಕ್ಕವನು ಅವನು. ರೈಲ್ವೆ ಸ್ಟೇಷನಿಂದ ಇಲ್ಲಿವರೆಗೆ ಮುದ್ದನೇ ಬರೋದು. ಏನೇನು ಆ್ಯಟಿಟ್ಯೂಡ್ ಟ್ರೈ ಮಾಡ್ತಾ ಇದ್ದಾರೆ, ಆ ಕಡೆಗೆ ಹೋಗಿ ಈ ಕಡೆಗೆ ಹೋಗು ಅಂದ್ಕೊಂಡು. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಬ್ರೇವ್ ಟಿ ಶರ್ಟ್ ಕರ್ಕೊಳಗೆ ಹೋಗುವಂಥ ಭವಿಷ್ಯ ಅದು. ಹೋಗೇ ನೋಡೋರು KA11 F362 ಗಾಡಿ ಅದು. ಅದೇ ನಮ್ಗಿತ್ತವ ಇವೆಲ್ಲ ಇಟ್ಟಿಗೆ ದಂಡ ಭೂಮಿಗೆ ಬರೋರು. ದೇಶದಲ್ಲಿ 140 ಕೋಟಿ ಪಾಪ್ಯುಲೇಷನ್ 60 ಜನ ಇಂಥವ್ರೆ ಅವರ 60%. ಮಾಡೋಕ್ಕೆ ಕೆಲಸ ಎಲ್ಲ ಬದತ್ತವೆ, ಸುಮ್ಮನೆ ನಿಂತಿರ್ತವೆ. ಇವರಪ್ಪ ಹೋದರಿಗೆ ಮಾಡೋಕ್ಕೇನು ಕೆಲಸ ಇರಲಿಲ್ವಲ್ಲ ಗುರು. ಈ ಪ್ರೋಗ್ರೆಸ್ ಮುಂಚೆನೇ ಮಾಡಬೇಕಿತ್ತು. ಮೈಸೂರು ಮೆಡಿಕಲ್ಸ್ ಕಾಲೇಜು, ಕ್ರೀಡಾ ಮೈದಾನ, JK ಗ್ರೌಂಡು. ಸೊ ಇಲ್ಲಿ ಗೇಟ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಕುತ್ಕೊಬಿಟ್ಟಾರೆ ಗುರು. ಒಳಗೆ ಯಾರೋ ಒಬ್ಬ ಆ್ಯಕ್ಚುಲಿ ನಿನ್ನೆ ಟಾಯ್ಲೆಟ್ಗೆ ಹೋಗಿದೆ ಒಳಗಡೆ, ಅದಕ್ಕೆ ಕ್ಲೋಸ್ ಮಾಡ್ಕೊಂಡಿರೋದು ಇದು. ಗ್ಲಾಮರ್ ಎಲ್ಲ ಪೂರ್ತಿ ಎಲ್ಲ ಕಡೆ ಕ್ಲೋಸ್ ಮಾಡಿದ್ದಾರೆ, ಅದೊಂದು ಎಂಟ್ರೆನ್ಸ್ ಬಿಟ್ಟು. ಆ್ಯಕ್ಚುಲಿ ದೇವರ ಮಕ್ಕಳಿದಾರಲ್ಲ, ಅಲ್ಲಿ ತಿನ್ಬಿಟ್ಟು ಬಂದಿಲ್ಲಿ ಬಿದ್ದು ಒದ್ದಾಡ್ತಾ ಇದ್ರು ಗುರು. ಒಳಗಡೆ ಹೋಗೋಕ್ಕೆ ನನಗೇನೆ ಬೇಜಾರಾಗ್ತಾಯಿತ್ತು, ಒಳಗಡೆಗೆ ಹೋಗ್ತಿರಲಿಲ್ಲ. ಇಲ್ಲಿ ಅರ್ಜೆಂಟ್ ಇತ್ತಲ್ಲ ಅಂತ ಯೂರಿನ್ ಪಾಸ್ ಮಾಡಿದೆ ಹೋಗಿ ಅಲ್ಲಿ. ಆಗಲೇ ಬಡ್ಡಿ ಮಕ್ಕಳು ಎಲ್ಲ ಕ್ಲೋಸ್ ಮಾಡ್ಕೊಂಡವ್ರೆ. ಈ ಕೆಲಸ ಮುಂಚೆನೇ ಮಾಡ್ಬೋದಿತ್ತಲ್ವಾ. ಇಷ್ಟು ದಿವಸ ಯಾರು ತುಣ್ಣೆ ಉಣ್ತಾಯಿದ್ರು ಗೊತ್ತಿಲ್ಲ. ಬಿದ್ದು ಒದ್ದಾಡ್ತಾಯಿದ್ರು ದೇವರ ಮಕ್ಕಳೆಲ್ಲ. ಅಲ್ಲೇ ಕೊಳಕ್ಕೆ ಮುಂಡೆವು, ಕುತ್ಕೊಳ್ಳೋಕ್ಕೆ ಜಾಗ ಇರ್ತಿರಲಿಲ್ಲ, ಎಲ್ಲ ಬಿದ್ದು ಒದ್ದಾಡವು. ನನಗೆ ಹೆವಿ ಬೇಜಾರಾಗ್ತಿತ್ತು. ಅಪ್ಲೋಡ್ ಕೂಡ ಮಾಡಿದ್ದೀನಿ ಅದನ್ನು, ಎಷ್ಟೊಂದು ಸರಿ ಅಪ್ಲೋಡ್ ಮಾಡಿದ್ದೀನಿ ನಾನು. ರಾಜೇಶ್ ಬಾಲಂಗುಚಿ ಬರ್ತಿದ್ದಂಗೆ ಸಿಕ್ತು. ಡಿಸ್ಕವರ್ ಮತ್ತು ರಾಜೇಶ್ ಬಾಲಂಗುಚಿ. ನಾವು ಮೀಸೆ ತಿರುಗೋ ಗೊತ್ತಾಗೋದು ಯಾಕೋ ಕಾಣ. ರಾಜಶೇಖರ ಬಾಲಂಗುಚಿ ಅದೇ ಪುಟ್ಸ್ವಾಮಿ ಬಾಲಂಗುಚಿ ಬಹುಶಃ. ಮೀಸೆ ಅಂದರೆ ನಾನು ಹೇಳಿದ್ದು ಅಂತೇನೆ ಮೀಸೆ ತಿರುಗ್ತಾರೆ. ಯಾರು ಹೇಳ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ಅದು ಏನಾಗೋದು. ಕ್ಲೋಸ್. ಇಲ್ಲಿ ಊಟ ಇಲ್ಲ ಅಂತ ED 3347. ಇಲ್ಲಿ ಊಟ ಇಲ್ಲ, ಫ್ರೀಡಮ್ ಕ್ಲೋಸ್ ಅಂತ. ಏನಾದ್ರು ಹಾಳು ಬಿದ್ದೋಗಿ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು. ನನ್ನ ಕೆಲಸ ಎಲ್ಲ ಮಾಡ್ತೀನಿ. ಈ ಆಟಿಟ್ಯೂಡ್ ಇದೆಲ್ಲ ಗುರು, ಅಯ್ಯೋ ಅಪ್ಪ ಗುರು ತಡ್ಕೊಳಕ್ಕಾಗಲ್ಲ ಗುರು. ಅಪ್ಪ ನಿಜ ಹೇಳ್ತೀನಿ, ಆಟಿಟ್ಯೂಡ್ ಫಾರ್ಮುಲಾ ಇದೆಯಲ್ಲ ಇಂಪಾಸಿಬಲ್, ತಡಿಯೋಕ್ಕಾಗೋದೇ ಇಲ್ಲ. ಆ ಪುಣ್ಯಾತ್ಮ ಹುಚ್ಚ ವೆಂಕಟ ಅದು ಹೆಂಗೆ ತಡ್ಕೊಂಡಿದ್ದಾನೋ ಆ ದೇವ್ರಿಗೆ ಗೊತ್ತು. ಬಹುಶಃ ವ್ಯಕ್ತಿಗೆ ಅಷ್ಟೊಂದೇನು ನಾಲೆಡ್ಜ್ ಇಲ್ಲ ಅದ್ರ ಬಗ್ಗೆ. ಅವ್ನ ಸುತ್ತ ನಡೀತಿರೋದೆಲ್ಲ ಯಾಕೆ ನನಗೋಸ್ಕರ ನಡೀತಾ ಇದೆ, ಆಳು ಮೂಳು ಅದ್ರ ಬಗ್ಗೆ ಸರಿಯಾದ ನಾಲೆಡ್ಜ್ ಇಲ್ಲ. ಕ್ಲೀನಾಗಿನಾರು ಗೊತ್ತಾಗೋದ್ರೆ ಅವನು DK ರವಿ ಥರದ ಸುಸೈಡ್ ಮಾಡ್ಕೊಳ್ಳೋದು ಗ್ಯಾರಂಟಿ. ಆ್ಯಕ್ಟಿವೇಟ್ ಫಾರ್ಮುಲಾ ಇದೆಯಲ್ಲ ಹೆವಿ ಡೇಂಜರಸ್ಸು. ಇದು ನೋಡಿ ನಮ್ಮ ಮುತ್ತಿಲ್ಲ ಉಗಿದ್ಬಿಟ್ಟೋಗಿದ್ದ HK 2594 ಗಾಡಿ.
ಆ್ಯಕ್ಚುಲಿ ಇಲ್ಲಿ ಊಟ ಬರೋದಿಲ್ಲ ಅಂತ ಆ್ಯಕ್ಚುಲಿ ಅವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಗಿದ್ದು ರಾಜೇಶ್ ಬಾಲಂಗುಚ್ಚಿ ಅವನು. ಅದಕ್ಕೆ ಬಂದ ತಕ್ಷಣ ರಾಜೇಶ್ ಸ್ಕೂಟ್ರ್ ಹೋಗಿದ್ದು, ಹಾರನ್ ಬೇರೆ ಮಾಡೋದು ಬೇಕಂತ ಹೊಡೆತವು. ಇದು ರಾಜಶೇಖರದ ಬಾಲಂಗುಚ್ಚಿ. ಇದರಲ್ಲೇ ಕವರ್ ಮಾಡಬೇಕಿತ್ತು ಇವರು. ಅದು ಬ್ಯಾಗ್ ಹಿಡ್ಕೊಂಡು ಹೋಗ್ತಿದ್ದಲ್ಲ, ಅದು ರಾಯಲ್ ಲುಕ್ ಅಂತ ಬ್ಯಾಗ್. ಅದು ಹತ್ತಿರದಲ್ಲೇ ಕವರ್ ಮಾಡಬೇಕಿತ್ತು, ಅದು ಮುಖ ಸೇರಿಸಿ. ಆ್ಯಕ್ಚುಲಿ ಬೆಂಗಳೂರಿಗೆ ಕೆಲಸ ಹುಡ್ಕೊಂಡು ಹೋಗ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದೆ, ಅದಕ್ಕೆ ತೋರಿಸ್ತಾ ಇರೋದು. ಬೆಂಗಳೂರಿಗೆ ಹೋದರೆ ಈ ಥರ ಇರುತ್ತೆ ನಿಮ್ಮ ಪರಿಸ್ಥಿತಿ, ಅದು ನಿನ್ನ ಲುಕ್ ಸರಿ ಇಲ್ಲ, ಹೀಗಾಗಿ ಯಾರು ನೀನು ಕೆಲಸ ಕೊಡೋಲ್ಲ ಅಂತ ಆ್ಯಕ್ಚುಲಿ ಹೇಳ್ತಾರೆ. ರೈಲ್ವೆ ಸ್ಟೇಷನ್ ಷಣ್ಮುಗಂ ಬಾಲಂಗುಚ್ಚ. ಹತ್ತಿರಿಸ್ಕೊಂಡು ಹೋಗೋದು, ಅಲ್ಲೇ ಬೊಗಳ್ಕೊಂಡು ಬೇರೆ ಬರ್ತಾಳೊಂದು ಆಯ್ತಕ್ಕ. ಹೀರೋ ನೋಡ್ಬೇಕು ನೀವು, ಕೇವಲ ಹೀರೋ. ಅವರಷ್ಟಕ್ಕೆ ಅವ್ರು ಅದೇ ಅನ್ಕೊಬಿಟ್ಟಾರ ಗೊತ್ತಿಲ್ಲ ಅವರು. ಡಿಸ್ಪ್ಯಾಚ್ ಆಗೋದು ಜಾಗದಿಂದ ನೋಡಿದ್ರ ಅಷ್ಟಕ್ಕೆ ಮಾತ್ರ ನಿಂತಿದ್ದು. ಅದೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದೇನು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ಅವ್ನ ಕಡೆ ನೋಡಲೇ ಇಲ್ಲ, ಮೊಬೈಲ್ ಹಿಡನ್ ಕ್ಯಾಮ್ರಾದಲ್ಲಿ ಕವರ್ ಮಾಡಿದ್ದಲ್ವ, ನಾವು ನೋಡಲಿಲ್ಲ. ಅವರಷ್ಟಕ್ಕೆ ಅವ್ರು ಅದೇನು ಅಂದ್ಕೊಂಡಿರ್ತಾರೋ, ಅದೇನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೋ, ಅದು ದೇವ್ರಿಗೆ ಪ್ರೀತಿ ಆಗಬೇಕು. ಹೋಗಲಿ, ಅದೇನು ಕಾರ್ಯ ಸಾಧನೆ ಮಾಡಿರ್ತಾರೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಓಹೋ, ಸೂರ್ಯೋದಯದ ಗುರು ಎತ್ತವಾ. ಇಲ್ಲಿ ಸೂರ್ಯಕ್ಕೆ ಸ್ಟಾರ್ಟ್ ಆಯಿತು, ಅಲ್ಲೂ ಸುರಿತಾ ಇದೆ. ಕೆಳಗಡೆ ತೋರಿಸ್ತೀವಿ, ಬೇಗಡೆ ಬಿಸಿಲು, ಬ್ಯಾಕ್ ಲೈಟ್ ಇರುತ್ತೆ. ಈ ಮೊಬೈಲ್ ಬೇರೆ ಸರಿಯಾಗಿ ಫೇಡ್ ಆಗೋಲ್ಲ. ಇಲ್ಲಿ ಉದ್ದಕ್ಕೂ ನೀರು ಚೆಲ್ಲೋದು ಶುರು ಆಯ್ತಲ್ಲ, ಸುಸ್ಸು ಬಡ ಶುರು ಮಾಡ್ಕೊಂಡ. ಇಲ್ಲೂ ದಿದಿ ಸುರಿತಾ ಇತ್ತು ನೀರು. ಇಲ್ಲೂ ದಿದಿ ಏನಿಸ್ತಾರೊಬ್ಬರು. ನಾವು ಸುಸ್ಸು ಮಾಡಬೇಕು. ಹೇಳಕ್ಕಂತಿಲ್ಲ ಬಾಲಂಗುಚ್ಚಿ ಯಾವುದೋ ಇದಕ್ಕೆ ಕಸಕ್ಕೆ. ಅದು ಮಾತಾಡ್ತಿರೋದು ಕೂಡ ಸುರೇಶ್ ಮಾವ ಆಯ್ತಲ್ಲ, ನಮ್ಮ ಮಾವ ನಿಮ್ಮ ತಾಯಿಯವ್ರ ತಮ್ಮ, ಅವ್ರದ್ದೇ ಟೆಂಪೋದಲ್ಲಿ ಮಾತಾಡ್ತಿರೋದು. ಟೆಂಪೋ ಅಂದರೆ ಸ್ಟೈಲ್, ಅವ್ರದ್ದೇ ಸ್ಟೈಲೆಲ್ಲ ಮಾತಾಡ್ತಾ ಇರೋದು. ಅವ್ರು ಹೆಂಗೆ ನಮ್ಮನ್ನು ಮಾತಾಡಿಸ್ತಾರೆ, ಅವ್ರು ಹೆಂಗೆ ನಮ್ಮನ್ನು ಕರೀತಾರೆ ಅದೇ ಥರ ಕರೀತಾ ಇರೋದು. ಜೊತೆಗೆ ಇಲ್ಲಿ ಕಾಲೇ ಯಾವುದೋ ಮುಂದೆ ಯಾವುದಾದ್ರು ಕುಬುದಾಳಕ್ಕಂದಲ್ಲ ಬಾಲಂಗುಚ್ಚಿ. ನಾನು ಅವನಿಗೆ ಮಾವ ಆಗಬೇಕು. ಅವನೀಶ್ ಹೇಳಿಲ್ವ ಕುಬುದಾಳಕ್ಕಂದಲ್ಲ ಬಾಲಂಗುಚ್ಚಿ ಅಂತ, US ಅವನೀಶ್ ಗಾಡಿ. ಅದೇನಕ್ಕೆ ಇದು ಸ್ಟೋರಿ ತೆಗೆದಿದ್ದು ಅಂದರೆ, ನಾವೀಗ ಆ್ಯಕ್ಚುಲಿ ಸೋಮವಾರ ಇವತ್ತು ಬಂದ್ರಿಗೆ ಹೋಗಿಲ್ಲ ಅಂದರೆ, ಬ್ಯಾಕ್ ಟು ಬಂದೂರು ಹೋಗಿಲ್ಲ ಅಂದರೆ ಬೆಂಗಳೂರಿಗೆ ಕೆಲಸ ಕೇಳ್ಕೊಂಡು ಹೋಗ್ತೀನಿ. ಕೆಲ್ಸಕ್ಕೆ ಹೋದ್ಮೇಲೆ ಅಲ್ಲಿ ಹೆಂಗೆ ಫುಟ್ಪಾತ್ ಲಾಕ್ ಮಾಡೋರು ನೋಡಿ ಇವರು. ಅಡ್ವೈಸ್ ಗ್ರ್ಯಾಂಡ್. ಆ್ಯಕ್ಚುಲಿ ಇಲ್ಲ, ಸರಿಯಾಗಿ ನಿಲ್ಲಿಸಿದ್ದಾರೆ. ಎಲೆಕ್ಟ್ರಿಕ್ ಪೋಲ್ ತಡೆಯುತ್ತೆ. ಓಕೆ, ಆ ಕಡೆ ಇರಲಿ. ಏನು ಹೇಳ್ತಾ ಇದ್ದೆ? ಬೆಂಗಳೂರು ನ್ಯೂಸ್ ಚಾನಲ್ಗಳು ಯಾವ ನ್ಯೂಸ್ ಚಾನಲ್ಗಳಲ್ಲಿ ಕೆಲಸ ಕೊಡೋಲ್ಲ. ಅವರು ಬಯೋಡಾಟಾ ಹಿಡ್ಕೊಂಡು ನನ್ನ ಮುಂದೆ ಬರಲಿ, ಆಮೇಲೆ ಸರಿಯಾಗಿ ಹೇಳ್ತೀನಿ. ಮೈಕು ಕ್ಯಾಮ್ರಾ ಹಿಡ್ಕೊಂಡು ನನ್ನ ಮುಂದೆ ಬರಲಿ, ಅವಾಗ ಸರಿಯಾಗಿ ಹೇಳ್ತೀನಿ ಕೂಡ. ಯೋಗ ನರಸಿಂಹ ಸ್ವಾಮಿ ಕೃಪೆ. ರಾಜೇಶ್ ಬಾಲಂಗುಚ್ಚಿ JL 9953 ಅಗೇನ್ ಕುಮುದಾಳಕ್ಕಂದಲ ಬಾಲಂಗುಚ್ಚಿ. ಸೊ ಶೋಲ್ಡರ್. ಸೊ ಅದನ್ನೇ ನಾನು ಹೇಳಿದ್ದು, ಏನು ಯಾರು ಕೆಲಸಕ್ಕೆ ಬಯೋಡಾಟಾ ಹಿಡ್ಕೊಂಡು ಬರಲಿ, ಮೈಕು ಲೋಗೋ ಮೈಕ್ ಹಿಡ್ಕೊಂಡು ಬರಲಿ, ಅವಾಗ ಸರಿಯಾಗಿ ಹೇಳ್ತೀನಿ ಅವ್ರಿಗೆ ಅಂದೆ. ಅದಕ್ಕೆ ಅವನಿಷ್ಟು ತೋರಿಸ್ತಾ ಇರೋದು 50-50 ಅಲ್ಲಿ. ಏನಾದರೂ ಕತೆ ಅಂದರೆ, ಮೀಡಿಯಾಗಳು ನನ್ನ ವಿರುದ್ಧ ಕೆಲಸ ಮಾಡ್ತಾರೆ 50% ಮೀಡಿಯಾಗಳು ಅಂತ ಅವ್ರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿರೋದು. 50% ಯಾಕೆ ನನ್ನ ವಿರುದ್ಧಕ್ಕೆ ಹೆಂಗೆ ಕೆಲಸ ಮಾಡ್ತಾರೆ ಅಂದರೆ, ಇದು ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡಿರೋದು ಸುರೇಶ್ ಎಲ್ಲ ಬಾಲಂಗುಚ್ಚಿಗಳು. ಆ್ಯಕ್ಚುಲಿ
ಅದೇ ಜೊತೆಯಲ್ಲಿ ಬರೋದು ಹೇಳಿಲ್ವಾ ಜೊತೆಯಲ್ಲಿ ಬರ್ತೀನಿ ಅಂತ, ಒಬ್ಬರ ಬರ್ತೀವಿ ಅಂತ. ಸೊ 50% ಯಾಕೆ ಕ್ಲೈಮ್ ಮಾಡೋದು, ಅದು ಮುಂದೆ ಹೋಗ್ತಿರೋದು ಲಕ್ಷ್ಮಮ್ಮನ ಬಾಲಗೋಚಿ ಅದು. ಅಂದರೆ 50% ಮೀಡಿಯಾನ ನಾವು ತೊಗೊಳ್ತೀವಿ, ಅವಮಾನ ಮಾಡ್ತೀವಿ ಅಂತ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು ಇವ್ರುಗಳು. ಲೆಟ್ ಇಟ್ ಬಿ, ಅದೇನಾಗುತ್ತೆ ಆಗಲಿ. ಅದಕ್ಕೋಸ್ಕರ ವಿದೇಶಿ ಗಾಡಿ ಅಳುಗಳೆಲ್ಲ ತೋರಿಸಿದ್ದು. ಫಾರ್ಮಲ್ಸ್ ಎಲ್ಲ ರಾಜಶೇಖರದು, ಕುಬದಳ ಕನ್ನಡ ಬಾಲಗೋಚಿ. ಯಾಕೆ ಇವತ್ತು ಹುಡುಗರೆಲ್ಲ ಎಷ್ಟೊಂದು ಜನ ಕಾಣಿಸ್ಕೊಳ್ತಾರೆ ಗೊತ್ತಿಲ್ಲ, ಸ್ಕೂಲ್ ರಜಾ ಗೀಜ ಇದೆಯಾ ಹೋಗೆ. 10-7017 KA-10-7017 ಗಾಡಿ ಇದು ಆರ್ಗನೈಸ್ಡ್. ಬೇಕಾಗತ್ತೆ ನಿಲ್ಲಿಸ್ಕೊಂಡಿದ್ದು ಹೋಗ್ತಾ ಇದ್ದಾವ, ಇವಂದು ಆರ್ಗನೈಸ್ಡ್ ಬೇಕಾಗತ್ತೆ ಬರ್ತಾ ಇದ್ದೀವ. ರಾಯರಿದಾರಂತ ಏನು ಬೇಡಿ ಏನೋ ಬರ್ದಾನೆ ಗುರು, ಬೇಡಿ ತಿಂದರೆ ನೀಡಿದಷ್ಟು ದುಡಿದು ಅದೇನೋ ಬರ್ದಾನೆ ಗುರು. ಓದಬೇಕಾಗಿತ್ತು, ಸರಿಯಾಗಿ ಕಾಣಲಿಲ್ಲ ಅದು. ಇಲ್ಲೂ ರಾಯರದು K9D7454 ಗಾಡಿ ಅದು, ರಾಜೇಶ್ ಬಲಂಗೋಚಿ ಇದು. JK2336 ಇಬ್ಬರು ವಿರೋಧ ಕ್ರಮ ಜರುಗಿಸ್ಬೇಕು ಗುರು. ಓದಲ್ಲ ಅವನು, ಒನ್ ವೇನ ಸರಿಯಾಗಿ ಓದ್ನಲ್ಲ ಅವನು. ಸರಿಯಾಗಿ ಹೋದ, ಇವಾಗ ಸರಿಯಾಗಿ ತಿಳ್ಕೊಂಡಿಲ್ಲ ಅನಿಸುತ್ತೆ. ಅಲ್ಲಿ ಬ್ಯಾರಿಕೇಡ್ ಹಾಕಿರೋದು, ಆ ಕಡೆಯಿಂದ ಬರ್ಬೋದು, ಈ ಕಡೆಯಿಂದ ಹೋಗಂಗಿಲ್ಲ ಅಂತ ಅಂದ್ಕೊಳ್ತೀನಪ್ಪ. ಅವ್ರು ಹೇಳ್ತಿರೋದು ನೋಡ್ರೆ ನನಗೆ ಕನ್ಫ್ಯೂಸ್ ಆಗೋಯ್ತು, ಹೋಗಲ್ಲಿ ನೋಡ್ತೀನಿ ನಾಳೆಗೆ. EC 5017 ನೆನಪು, ನೀನು ಹೋಮ್ಲೆಸ್ ಜೀವನ ಆಗಿತ್ತು ಅಂತ ನೆನಪಿಸ್ತಾ ಇರೋದು. ಇವನು ನಾಳೆಗೆ ತೋರಿಸ್ತಾ ಇದ್ದ. ಹೀಗೆ ನ್ಯೂ ಟರ್ನು ಆರ್ಗನೈಸ್ಡ್ ಇರೋದಲ್ಲ. ಚಡ್ಡಿ ಹಾಕೊಂಡು ಹಿಂಗೆ ಓಡಾಡ್ತಿದ್ದೆ ನೀನು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅವರೆಲ್ಲ. ಕುಬದಳ ಕನ್ನಡ ಬಾಲಗೋಚಿ. ಇನ್ನೊಂದು ಮಹದೇಶ್ವರ ಕೃಪೆ 4789 KA09B 4789 ಗಾಡಿ ಇದು. ಸುರೇಶ್ವರ ಬಾಲಗೋಚಿ ಅದು, ಕುಬದಳ ಕನ್ನಡ ಬಾಲಗೋಚಿ. ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಹೇಳೋದಲ್ಲ, ಅದಕ್ಕೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿರೋದು. 50% ಅವನು ಮುಂದೆ ಇಟ್ಕೊಂಡು ತೊಗೊಳ್ತೀವಿ ಅಂತ. ಹೋಗಲ್ಲ ಅವಡ. ಕವರ್ ಮಾಡಬೇಕಿದ್ದು ಬೇಕಂತ ಟೆಸ್ಟ್ ಹೇಳ್ತಾರೆ ಗುರು. ಹೇಗಿರೋ ಅಂಡರ್ ಕನ್ಸ್ಟ್ರಕ್ಷನ್ ಇದೆಯಲ್ವಾ ರೋಡು, ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಧೂಳು ಇಳಿಸ್ತಾರೆ ಬಡಿ ಮಕ್ಕಳು. ಆ್ಯಕ್ಚುಲಿ ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡು ₹100 ಅವನ ಜೇಬಲ್ಲಿ. ಹೋಗ್ಯಾ ಶ್ರೀ ವಿಷ್ಣು KA09A 2839 ಹೋಗ್ಯಾ ಎಷ್ಟು ಹೋಗ್ತಾ ಇದ್ದ ಗಾಡಿಯಿಂದ. ಯಾಕೆ ಹುಡುಗರಿಗೆ ಎಕ್ಸಾಮ್ ಏನಾದ್ರು ಇರ್ಬೋದಾ ಏನಂತ ಗೊತ್ತಿಲ್ಲ, ಇರ್ಬೋದು ಬಹುಶಃ, ಏನೋ ಗೊತ್ತಿಲ್ಲ. ಹುಡುಗರೆಲ್ಲ ಈಚೆ ಇದ್ದಾಗ ಇವತ್ತು ಎಕ್ಸಾಮ್ ಇರ್ಬೋದು ಅವರ. ಹೌದು, ಎಕ್ಸಾಮ್ ಇರುತ್ತೆ ಖಂಡಿತ. ವಿಚಾರಕ್ಕೆ ಬಂದರೆ ಬುಟ್ಟನ ಹೇಳು ಅಂತಾರದವ. ರೆಡ್ ಕಲರ್ ಶರ್ಟು.
अपना टाइम आएगा ಅಪ್ಲಾ ಟೈಮ್ ಈಗ ಸುರೇಶ್ ಕುಬ್ದಾಳ ಕನ್ನಡ ಬಾಲಂಗೋಚಿ ಮತ್ತು ರಾಜಶೇಖರ. ಆದರೆ ಕುಬ್ದಾಳ ಕನ್ನಡ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಿರೋದೇನೆಂದರೆ ಅವ್ರ ಪರವಾಗಿ D2737 KA09 D2737 ಗಾಡಿ ಅದು. ಆದರೆ ನಮ್ಮ ಟೈಮು ಬರ್ತದೆ ಅಂತ, ನಮ್ಮ ಟೈಮೇ ಬರ್ತಿದೆ ಅವಾಗ ನೋಡ್ಕೊತೀವಿ ಅಂತ ಕುಬ್ದಾಳ ಕನ್ನಡ ಬಾಲಂಗೋಚಿ ಮಾತಾಡ್ತಿರೋದು. ಅಂದರೆ ಬಾಲಂಗೋಚಿ ಹೇಳ್ತಾ ಇರೋದು. ಅದೇ ಮಾತಾಡ್ತಿರೋದು ಹೇಳ್ತಿರೋದು ಎರಡು ಒಂದೇ. A1350 ಹೋಗಿ ಯಾವ ರೇಂಜಲ್ಲಿ ಹೋಗಿ ಬಿಡ್ತಾ ಇರೋದು ಅವರು. JY2189 ಅದು ಆರ್ಗನೈಸ್ಡ್, ಇವ್ರದ್ದು ಆರ್ಗನೈಸ್ಡ್. AK551 9D7454 A1211 KA09 A1211 ಹೋಗೆ ರಾಜಶೇಖರದ ಬಾಲಂಗೋಚಿ. ನಾಲ್ಗೆ JF239 ಗಾಡಿ. ಆ ಹುಡುಗ EV2941 ಗಾಡಿ ಅದು. EVK09 EV2941. ಆ ಹುಡುಗ ಅಂದಲ್ಲ, ಆ ಹುಡುಗ ಒಬ್ಬ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಹೋದ. EV ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್. ಆ ಹುಡುಗ EV ಹೋದನು ರಾಜಶೇಖರದ ಹತ್ರ ಕೆಲಸ ಮಾಡ್ತಾಯಿಲ್ಲ, ಮೆಡಿಕಲ್ ರೆಪ್ ಅವನು. ಈ ಮುಂದೆ ನಿಂತ್ಕೊಂಡಿರೋದು ಅವೆಂಜರ್, ಬಜಾಜ್ ಅವೆಂಜರ್. ಅವ್ವ ಯಕ್ಷೋಬ ಕ್ರೈಮ್ ಮಾಡ್ಕೊಂಡಿದ್ದಾರೆ ಅವರು. ರೆಂಟೆಡ್ ಗಾಡಿ ಅದು, ಮೋಟ ಕವರ್ ಆಗಿದೆ. JF359 ನ್ಯೂಟರ್ನಲ್ಲಿಂದ ಬಂದು ಅಲ್ಲಿ ಇನ್ನೂ ರೆಡ್ ಇದೆ, ನ್ಯೂಟರ್ದು ಹಾಕೊಂಡು ಹೋಗಿದ್ದು ಹೊಡ್ಕೊಂಡು. ಮುಂಚೆ ಮತ್ತು ಮುಂದೆ ಟೈಟಲ್ ಟೀಮ್ ಅದು. HP 5783 ಹೋಗ್ಯಾರೋಳು 40F1096. ಹೆಡ್ಲೈಟ್ ಆನ್ ಮಾಡ್ಕೊಂಡು ಕೂತಿದ್ದಾನೆ ಸೊಳೆ ಮಗ ಒಬ್ಬ, ಆರ್ಗನೈಸ್ಡ್ ಅವನು. ಹೆಡ್ಲೈಟ್ ಆನ್ ಮಾಡ್ಕೊಂಡಿರೋದು ನಂಬರ್ ತೊಗೋಬೇಕು, ಇಂಪಾರ್ಟೆಂಟ್ ಅದು. ಅಲ್ಲೊಬ್ಬ ಹೆಡ್ಲೈಟ್ ಆನ್ ಮಾಡ್ಕೊಬರ್ತಾವ್ರೆ. ಕುಬುದಾಳ ಕನ್ನಡ ಬಾಲಂಗೋಚಿ ಇದು. ಅಲ್ಲಿ ಆ್ಯಕ್ಚುಲಿ ರೋಡೇ ಕಾಣ್ತಾಯಿಲ್ಲ, ಅಷ್ಟು ಜೋರಾಗಿ ಐತೆ ಹೆಡ್ಲೈಟ್ ಇದು. HJ9827 ಗಾಡಿ ಇದು. ಇಲ್ಲಿ ಒಂದು ಹೆಡ್ಲೈಟು. ಕುಬುದಾಳ ಕನ್ನಡ ಬಾಲಂಗೋಚಿಗಳು. ಕ್ಲೋಸಪ್ ಅಲ್ಲೋದ, ಹೆವಿ ಕ್ಲೋಸಪ್. ಕುಬುದಾಳ ಕನ್ನಡ ಬಾಲಂಗೋಚಿ. KA09 D579. ಮುಂದೆ ಹೋಗಿದೆ ಆ್ಯಕ್ಚುಲಿ ಅದು. HS914. ಅವೆಂಜರ್ ಮತ್ತೆ ಕಾಣಿಸ್ಕೊಳ್ತಾ ಇದ್ವು. ಅವೆಂಜರ್ ಅಲ್ಲೊಂದು ಇಲ್ಲೊಂದು ಅವೆಂಜರು. ನೌಕಾರ್ ಪೇಪರ್ ಏಜೆನ್ಸಿ, ಅವೆಂಜರ್, ಪ್ರಿಂಟಿಂಗ್ ಪ್ರೆಸ್ ರಿಲೇಟೆಡ್. HF100 ಅರ್ಧಂಬರ್ಧ ನಾವು ತೊಗೊಳ್ತೀವಿ ಅಂತ. ಈಗ ಬುಕ್ ಪ್ರಿಂಟಿಂಗ್ ಇದೆಯಲ್ಲ ಒಂದೊಂದು, ಸೊ 50% ನಾವು ತೊಗೊಳ್ತೀವಿ ಅಂತ. ಸೊ ಮೀಡಿಯಾದು 50% ಅವ್ರು ತೊಗೊಳ್ತಾರೆ. ಸೊ ಈಗ ಪ್ರಿಂಟಿಂಗ್ ಇದ್ದು ಕೂಡ ನಾವು 50% ತೊಗೊಳ್ತೀವಿ ಅಂತ. ಅದು ಹೆಂಗೆ ತೊಗೊಳ್ತಾರೋ ನಾನು ನೋಡೇ ಕೊಡ್ತೀನಿ.
ಆರ್ಗನೈಸ್ಡ್ ಅವ. ಹಿಂದೆ ಮುಂದೆ ಎರಡು ಕಡೆ ಗಾಡಿ ನಂಬರ್ ಇಲ್ಲ. ಹೊಟ್ಟೆ ತೋರಿಸ್ಕೊಬರ್ತಾರೆ, ಹೊಟ್ಟೆ ಸಾವ್ಕೊಬಂದು ಆ್ಯಕ್ಚುಲಿ ಅವರು ಸೆಕ್ಯೂರಿಟಿ. ಇಬ್ಬರು ಕಟ್ಕೊಳ್ಳೋ ರಮೇಶ್ ಬಾಲಂಗುಚ್ಚಿ ಮತ್ತು ಸುರೇಶ ಇಬ್ಬರು ಬಾಲಂಗುಚ್ಚಿ ಅವನು. ಪ್ರಕಾಶ್ ಬಾಲಂಗುಚ್ಚಿ ಇವ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಬೊಟ್ಲ ಇವರು ಜೊತೆಯಲ್ಲಿ ಬರ್ತೀನಿ ಅಂತ ಪ್ರಕಾಶ್ ಟೈಟಲ್ ತಿಬೋದು. ಮೊಳಸಂದಿ ತಗಿಸೋದು JJ 9362 ಅವ್ನು ಮೊಳಸಂದಿ ಕೈ ಅಡ್ಲ ಮಾಡ್ದಂತ ರೈಟ್ ಸೈಡ್ ಹೋಗಿ ಹೊಡ್ಕೊಂಡು ಹೋಗ್ತಾ ಇದ್ದ ಅವನು. ಫೆಮಿನಿಶ್ ಸ್ಕೂಟರ್ JM 3988 ಇರಬೇಕು, ನಾಟ್ ಶ್ಯೂರ್. ರಾಜೇಶ್ ಬಾಲಂಗುಚ್ಚಿ, ದಾರಿ ಹೋಗೋ ಪೂಜಾರಿ ಕೃಷ್ಣನ ಬಾಲಂಗುಚ್ಚಿ, ಇವ ದೇವರ ಮಗ. ಅವರು ಸೆಲ್ಫ್ ಡಿಕ್ಲೇರ್ ದೇವರ ಮಗ, ಹೋಮ್ಲೆಸ್. ಈ ಬಡ್ಡೆಕ್ಳು ನೋಡಿ ಸಾಕಾಗೋಗೋದು ಇವರು ಸಿಟಿಯಲ್ಲಿ. ಅಯ್ಯೋ ಹೇಳೋರು ಕೇಳೋರು ಯಾರಿಲ್ಲ, ಆರ್ಗನೈಸ್ ಇವರು ಡೋರ್ ಓಪನ್ ಮಾಡ್ಕೊಂಡು ನಿಂತಿರೋರು. ಏನು ಕೊಳಕ್ಕೆ ಮುಂಡೆವಪ್ಪ ಅದು. ನಂಜನಗೂಡು ಒಳಗೆ ಹೋದರೆ ಅಲ್ಲಿ ಆರಾಮ್ಸೆಗೆ ಅವ್ರದ್ದು ಇದು ಸಮಸ್ಯೆ ಏನು ಗೊತ್ತಾ ಅವ್ರದ್ದು, ಅವ್ರ ಹತ್ರ ಡ್ರೆಸ್ ಕೊಡೋದು, ಹೋಮ್ಲೆಸ್ ಡ್ರೆಸ್ ಕೊಡೋದು ಅವ್ರಿಗೆ. ಅವ್ರು ಹಂಗೆ ಕೊಳಕಾಗಿ ಓಡಾಡ್ತಿದ್ರೆ ಜನ ಅವರು ಅಯ್ಯೋ ಪಪ್ಪ ಆಡ್ಕೊಂಡವ್ರು ದುಡ್ಡು ಕೊಡ್ತಾರೆ. ಅದಕ್ಕೆ ಅವರು ದರಿದ್ರವಾಗಿ ಬಟ್ಟೆ ಹಾಕ್ಕೊಂಡು ಕೊಳಕ್ಕೆ ಬಟ್ಟೆ ಹಾಕಿ ಓಡಾಡೋದು. ಪಂಚೆ ಜುಡಿಯೋ ಒಳಗೆ ಹೋಗ್ತಾ ಇರೋದು. ಮುಂದೆ ಮತ್ತು ಮುಂಚೆ ಟೈಟಲ್ ತಿಬೋದು. ನಗು C1573 ನಗು. ಏನಕ್ಕೆ ನಗು ತೋರಿಸ್ತಾ ಇರೋದು ಅಂದರೆ, ಹೋದ ವರ್ಷ ಜುಡಿಯೋದಲ್ಲಿ ಬಟ್ಟೆ ತೊಗೊಂಡು ಬೆಂಗಳೂರಿಗೆ ಹೋಗಿದೆ. ಒಂದು 3000 ಇನ್ವೆಸ್ಟ್ ಮಾಡಿದ್ದೆ. ಲೌಡ್ ಹಾಕಿ ಬಟ್ಟೆ ಕೆಲಸನೇ ಸಿಕ್ಕಿಲ್ಲ. 3000 ಇನ್ವೆಸ್ಟ್ ಮಾಡಿದ್ದು ಬಟ್ಟೆಗೆ. ಪ್ರಕಾಶ್ ಬಾಲಂಗುಚ್ಚಿ ಜಿಟ್ಟು. ಎರಡು ಹೆಡ್ಲೈಟ್ಗಳು, 3 ಫಿನಿಶ್. JN 3988 ಅದೇ ಗಾಡಿ, ಕೆನರಾ ಬ್ಯಾಂಕ್. ರವಿ ಮತ್ತು ಕುಮಾರ್. ಹೆಡ್ಲೈಟ್ HL 8948. ಅವ್ರು ಯಾಕೆ ಹೆಡ್ಲೈಟ್ ಹಾಕೊಬಾರ್ದು ಈ ಜಾಗಗಳಲ್ಲಿ ಅಂದರೆ, ಗೋಡೌನ್ ಫಾರ್ಮುಲ ಒಂದು JU 7507 ಹೆಡ್ಲೈಟ್ ಕೂಡ ಹಾಕಿದ. ಅವ್ರು ಯಾಕೆ ಹೆಡ್ಲೈಟ್ ಹಾಕೊಬಾರ್ದು ಅಂದರೆ, ಆಬ್ವಿಯಸ್ಲಿ ತಿರುಗಿ ನೋಡ್ಬೇಕಾಗಿ ಬರ್ತಾ ಇದ್ದಾರೆ. ಇವ್ದು ಹೆಡ್ಲೈಟ್ ಅಡ್ಡಾದಿಡ್ಡಿ ಹೋಗೋದು, ಆ ಕಡೆ ಈ ಕಡೆ ಎಲ್ಲ. ಅದೇನಕ್ಕೆ ಅಲ್ಲಿ ಇನ್ನೊಬ್ಬ ಹೆಡ್ಲೈಟು ರಾಜಶೇಖರ್ ಬಾಲಂಗುಚ್ಚಿ, ಅದು ಇಲ್ಲಿ LS100 ಹೆಡ್ಲೈಟ್. ಅದು ಯಾಕೆ ಅವ್ರು ಹೆಡ್ಲೈಟ್ ಹಾಕೊಬರೋದು ಅಂದರೆ, ಕಣ್ಣಿಗೆ ಲೈಟ್ ಬಿಟ್ಟಾಗ ಆಬ್ವಿಯಸ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಇಲ್ಲಿ ಒಬ್ಬ ಹೆಡ್ಲೈಟ್ ಇಲ್ಲಿವೆ. ಕಣ್ಣಿಗೆ ತೊಂದರೆ ಆಗುತ್ತೆ. ಇನ್ನೊಂದು ಏನಂದರೆ, ಅದು ಆ್ಯಟಿಟ್ಯೂಡ್ ಕೂಡ ಆಗುತ್ತೆ. ಅಂದರೆ ಹೆಡ್ ಆಫ್ ದಿ ನೆಟ್ವರ್ಕ್ ಇರ್ತಾರಲ್ಲ, ಅವ್ರಿಗೆ ಡೆಪ್ಯೂಟಿ ಪೊಸಿಷನ್ ವ್ಯಕ್ತಿಯನ್ನು ತೋರಿಸೋದು. ಅಂದರೆ ಹೆಡ್ಲೈಟ್ ಬಿಟ್ಟು ತೋರಿಸೋದೇನೆಂದರೆ, ಹೆಡ್ ಆಫ್ ದಿ ನೆಟ್ವರ್ಕ್ಗೆ ಡೆಪ್ಯೂಟಿ ಪೊಸಿಷನ್. ಫಾರ್ ಎಕ್ಸಾಂಪಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರು ಕರ್ನಾಟಕಕ್ಕೆ ಹೆಡ್. ಸೊ ಅವ್ರಿಗೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದರೆ, ಸೊ ಅವನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತ. ಅದೇ ಹೆಡ್ಲೈಟ್. ಹೈವಿ 12Q5296 ಗಾಡಿ. ಅದು ರಾಂಗ್ ವೇಲ್ ಬಂದಿದ್ದು ಅಲ್ಲದೆ ಒತ್ತಿಸ್ಕೊಡೋದ ಪೂಜಾರಿಗಳು.
ಅಲ್ಲಿ ಓಲಾ ಹೋಗ್ತಿರೋದು ಯಾವ ಥರ ನೋಡ್ಬೇಕಿತ್ತು ಗುರು, ಕವರ್ ಆಗಿದೆ ಏನೂ ಐಡಿಯಾ ಇಲ್ಲ. ಓಲಾ ಗಾಡೀಲಿ ಹೋದಲ್ಲ ಅದು ಎಷ್ಟು ಚೆನ್ನಾಗಿ ಪದ ತೋರಿಸ್ತಾ ಇದ್ದ ಅನ್ನೋದು. ಆ್ಯಕ್ಚುಲಿ ಅಲ್ಲಿ ಕೂತಿದ್ದಲ್ಲ ಅದು ನಾಲ್ಗೆ EH9905 ಇಲ್ಲಿ ಕೂತವನಲ್ಲ ಇವ. ಅಲ್ಲಿ ಮುಂದಕ್ಕೆ ಪಾಸ್ ಅಷ್ಟೇ ಇಲ್ಲ ತುಪ್ಪಕ್ಕಂತ ಹೋಗಿದ್ದ ನಾನು. ಅದೇ ಅದು ಕಾಲ ಹತ್ರ ಬಂದು ಬೀಳ್ತು ಅವ್ರು ಹೋಗಿದ್ದು. ಇದು ಆ್ಯಕ್ಚುಲಿ ಮುಂಚೆನೇ ಕವರ್ ಮಾಡಿದ್ದೆ ಚಿಕನ್ ಅವನ ಹತ್ರ. ಅವ್ರೇನು ಮಾಡ್ದೆ ಗೊತ್ತಾ, ಚಿಕನ್ ಪೀಸ್ಗಳಿರ್ತಾವಲ್ಲ, ಆದರೆ ಬೋಟಿ ಗೀಟಿ ಆ ಥರದ್ದು ಚಿಕನ್ ವೇಸ್ಟ್ ಅಂತ ಹೇಳ್ಬೋದು. ಚಿಕನ್ ವೇಸ್ಟ್ ಇರುತ್ತಲ್ಲ ಅದನ್ನು ಕಾಗೆಗಳಿಗೆ ಸಿಗ್ತಾನೆ. ಅದು ನನ್ನ ಮುಂದೆ ಅದುವೇ ನನ್ನ ಮುಂದೆ ತೆಗೆದು ಬಿಸಾಕೋದು. ಒಪ್ಪೋ ಬಾಕ್ಸ್ ಬಡಿಗಿರೋದು. MB6670 K09 MB6670 ಗಾಡಿ ಔಡಿ. ಆ್ಯಕ್ಚುಲಿ ಇಲ್ಲಿ ಅದ್ರ ಮುಂದೆ ಒಂದು ಗಾಡಿ ಇಲ್ಲೂ ಒಂದು ಪಾಸ್ ಆಯಿತು. ಆ್ಯಕ್ಚುಲಿ ಇಬ್ಬರು ಮಾಡಿದ್ದು ಒಂದೇ ಕೆಲಸ. ಅವನು ಆ್ಯಕ್ಚುಲಿ ಔಡಿ ಈ ಲೈನಿಗೆ ಬರಬೇಕಿತ್ತು, ಈ ಕಡೆ ಲೆಫ್ಟ್ ಸೈಡಿಗೆ ಬರಬೇಕಿತ್ತು, ಈ ಕಡೆಯಿಂದ ಬಂದು ಹೋಗಬೇಕಿತ್ತು. ಆ ಕಡೆ ಫುಲ್ ಕಾರ್ನರ್ ಬಂದಿದ್ದ. ಅಂದರೆ ಎಷ್ಟು ಮಟ್ಟ ಕಾರ್ನರ್ ಬಂದಿದ್ದ ಅದನ್ನ ನೋಡಿಲ್ಲ ಅವನು. ಆ ವೈಟ್ ಲೈನಿಂದ ಈಚೆ ಬಂದವನೇ. ರೈಟ್ ಸೈಡಿಂದ ವೈಟ್ ಲೈನು, ಲೆಫ್ಟ್ ಸೈಡು ಅಲ್ಲ, ರೈಟ್ ಸೈಡ್ ವೈಟ್ ಲೈನ್. ಅಂದರೆ ಆ ಕಡೆ ಬರ್ತಾ ಇರೋ ಸ್ಕೂಟರ್ಗಳು ಇಲ್ಲಿಗೆ ಬಂದಂಗೆ ಅವ್ನು ಬಂದಿರೋದು ಕಾರ್ನರು. ಅದು ಆ್ಯಕ್ಚುಲಿ ಪ್ರಕಾಶ್ ಐಡೆಂಟಿಟಿ ಅದು ಅವ್ನು ಬಂದಿರೋದು. ಪ್ರಕಾಶ್ ಬಲಾಗಿ ಗೊತ್ತಿದೆ ಅವನು ಯೂನಿಫಾರ್ಮ್ ಅಲ್ಲಿ ಗೋಡೌನ್ ಫಾರ್ಮಲ್ ಅದು 6924 K09J ಇದೆ. ಮತ್ತು ಇನ್ನೂ ಒಂದು ಲೆಟ್ರ್ ಇದೆ, ಯಾವುದೋ ಕಾಣ್ತಾ ಇಲ್ಲ ಅದು. ಆ ಓಲಾ ಕಂಪ್ನಿಯವ್ರದ್ದು ಸರಿ ಇಲ್ಲ ಸುರುಗುರು ಗಾಡಿಗಳು. ಓಲಾ ಕಂಪ್ನಿಯವ್ರದ್ದು ಮ್ಯಾನುಫ್ಯಾಕ್ಚರಿಂಗೇ ಸರಿ ಇಲ್ಲ. ಹೆವನಿಶ್ ಗಾಡಿ ಅಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂದರೆ ಲೌಡ್ ಸ್ಪೀಕರ್ ಕೊಡ್ತಾರೆ, ಮತ್ತು ನಂಬರ್ ಪ್ಲೇಟು ಕರ್ವ್ ಇದೆ, ಅದೇ ಬಕ್ಕೊಂಡಿದೆ ಅದು. ಸೊ ನಂಬರ್ ಪ್ಲೇಟ್ಗಿಂತ ವಿಸಿಬಲ್. ಹೆಡ್ಲೈಟು ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಲೋಬಿ ಇದು ಅದು. DRL ಕೂಡ ದೊಡ್ಡದಾಗಿದೆ, ಸೊ ಕಣ್ಣು ಹೊಡೆಯುತ್ತೆ. ಆ ಗಾಡಿದು ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ಡಿಸ್ಅಡ್ವಾಂಟೇಜಸ್ ಇದೆ. ಅಂದರೆ ಕಳ್ಳರ ಕಾಕರಿಗೆ ಹೇಳಿ ಮಾಡಿಸ್ಕೊಟ್ಟಿದ್ದು ಈ ಗಾಡಿ ಮಂಜುನಾಥ್ ಬಾಲಕ್ ಬಚ್ಚಿದ್ದು. ನೋಡಿ 2 ಹೆಡ್ಲೈಟ್ ಹಾಕೊಂಡ್ಬರ್ತಾ ಇರೋದು ಅಲ್ಲಿ. ಅವನು ಮತ್ತು ಇಲ್ಲಕ್ಕೆ 2 ಸಾಮಾನು ತರಿಸ್ಕೋಕೂತು ಎಳ್ಳಿರ್ಬಾರವ. ಅಕ್ಕಿ ಬಿಟ್ಟು ಬೇರೆ ತೋರಿಸ್ತಾ ಇರೋದು. ನಾಚಿಕೆ ಬಾಡ ಬರೆಯೋದೇನದು ಇಲ್ವಾ ಬಡ್ಡೆಗಳಿಗೆ ಅಂತ ನನ್ನದು. One 2 4 3 ಸ್ಟೋರಿ ಏನಾದರೆ ಹೊಡ್ಕೊಂಡು ಹೋಗೋ ಪ್ರಯತ್ನ. ಇಲ್ಲಿ ಆ್ಯಕ್ಚುಲಿ ದೊಡ್ಡ ನಾಟಕನೇ ನಡೆದೋಯ್ತು. 9N9162 ಅಲ್ಲಿ ಬರ್ತಾರ ತಮಿಳ್ನಾಡು 52B7857 ಗಾಡಿ ರೈಡಿಯೋನ್ ಪ್ರೆಸ್ ಇದೆಲ್ಲ ಅದೇ ತಮಿಳ್ನಾಡವ್ರು ತೊಗೊಂಡಿದ್ದಾರೆ ಅಂತ. ಅಂದರೆ ಇವರು ಉಮಾಪತಿ ರಾಮಯ್ಯ ಕುಬ್ದಾಳ ಕದಲ ಬಲಗೋಚಿ EG6318. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಅಲ್ಲಿ ಇನ್ನೊಂದು ವೀಡಿಯೋ ಕವರ್ ಮಾಡಬೇಕಿತ್ತು. ಅಲ್ಲಿ ಪ್ರಿಂಟೋ ಬರ್ತಾಯಿದ್ದಲ್ಲ, ಫಿಯಟ್ ಪ್ರಿಂಟೋ, ಅಲ್ಲಿ ಅದಷ್ಟು 3 ಜನ ಹುಡುಗರು ಕೂತ್ಕೊಂಡಿದ್ದಾರೆ, 3-4 ಜನ ಹುಡುಗರು. ಸೊ ಅವ್ರು ಮಾತಾಡೋದೇನು ಅಂದರೆ ಅದೇ ನಾಗೇಶ್ ಬಗ್ಗೆ ಮಾತಾಡ್ತಾರೆ. ಡೈರೆಕ್ಟಾಗಿ ನಾಗೇಶ್ ಅಂತ ಹೆಸರುಳ್ಳೋದಿಲ್ಲ. ಅದೇ ಮೊಮೆಂಟೋಗಳೆಲ್ಲ ಮಾರಾಟ ಮಾಡ್ತಾರಲ್ಲ ಹಾಗೆ ಹಿಂಗೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೇನು ಅಂದರೆ ಈ ನ್ಯೂಸ್ ಚಾನಲ್ಗಳಿಗೆ ಹೋಗಬೇಡ, ಅಲ್ಲಿಗೆ ಹೋಗುವಂಥ ನಾಗೇಶ್ ಹತ್ರ ಹೋಗುವಂಥ ಇದೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಹಾಳು ಬಿದ್ದಾಗಲೇ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ಆ್ಯಕ್ಚುಲಿ ಈಗ ಜಸ್ಟ್ ಅದಕ್ಕಿಂತ ಮುಂಚೆ ಅದೇ ಯೋಚನೆ ಬರ್ತಾಯಿದ್ದೆ. ಮತ್ತು ಬದೂರಿಗೆ ಹೋಗಿದ್ದಿದ್ರೆ ರೋಡಲ್ಲಿ ಯಾರು ಫೋನ್ ತೊಗೊಳ್ತಾಯಿದ್ರು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಅವ್ರದ್ದೆಲ್ಲ ನಂಬ್ಕೊಂಡು ಬಂದರು ವಾಕ್ ಹೋಯ್ತಿಲ್ಲ ನಾನು ಕರ್ಮ. ಇದು ಆ್ಯಕ್ಚುಲಿ ಟೈಮ್ ಕಿಲ್ ಮಾಡೋಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದೀನಿ ಸ್ಲೋ ಮೋಷನಲ್ಲಿ. ಸಾಕ್ಷಿ ಆಧಾರಗಳು ಕಲೆ ಹಾಕಬೇಕು ಅಂದರೆ ಹುಟ್ಟು ಹಾಕಬೇಕು ಅಂದರೆ ಕೆಲಸ ಮಾಡಲೇಬೇಕು. ಈಗ ಚರಣ್ ಟೈಟಲ್ ಥೀಮ್ ನಾನು ಪ್ರೂವ್ ಮಾಡಬೇಕು ಅಂದರೆ ವಾಕ್ ಮಾಡಲೇಬೇಕಾಗಿ ಬರುತ್ತೆ. ನಾನು ವಾಕೇ ಮಾಡಿಲ್ಲ ಅಂದರೆ
ಚರಣ್ ಟೈಟಲ್ ಥಿಂಗ್ ಪ್ರೂವ್ ಮಾಡೋದು ಹೆಂಗೆ ಅಲ್ವಾ? ನ್ಯೂಸ್ ಚಾನಲ್ ಕೆಲಸ ಕೊಡೋಲ್ಲ ಅಂತ ಗೊತ್ತಿದ್ರು ಹೋಗಿ ನಾವು ಬಯೋಡೇಟ್ ಹಾಕಿ ಬರಲೇಬೇಕು. ಅಲ್ಲಿ ಪಾಠ ತೋರಿಸ್ತಾ ಇರೋದು AB7317. ಆ್ಯಕ್ಚುಲಿ ಇದೇ ಥರ ಅಲ್ಲೂ ಒಬ್ಬ ಹುಡುಗರು ಮಾತಾಡ್ತಿದ್ರು ಮೊಮೆಂಟೋ ಇಟ್ಕೊಂಡು ಅಂತ ಹೇಳಿಲ್ವಾ, ಅಲ್ಲೂ ಆ ಹುಡುಗರು ಅದೇ ಥರ ಮಾತಾಡ್ತಾಯಿದ್ರು. ಅಲ್ಲೊಬ್ಬ ಸಾಬ್ರು ಅದೇ ಥರ ಕಾಲು ಹಿಡ್ಕೊಂಡು ಇದು ಮಾಡಿದ, ಪಾದ ತೋರಿಸ್ಕೊಂಡು ನಿಂತಿದ್ದ. ಡಿಫೆಂಡರ್ ಗದ್ದೆಗಳ ಉರುಳೇಶ್ವರ ಭಕ್ತಿಧಾಮ ಯಾರನ್ನ ಗೊತ್ತಿಲ್ಲ ಡಿಫೆಂಡ್ ಮಾಡೋದು. ಇವತ್ತಿಲ್ಲಿ ಊಟ ಇದೆ, ಆದರೆ ಬಡಕ್ಕೆ ಸರಿಯಾಗಿ ಟ್ರೀಟ್ ಮಾಡಲ್ಲ ಇವರು. ಬೇಕು ಅಂತ ಆ್ಯಟಿಟ್ಯೂಡ್ ತೋರಿಸೋದು, ಹೆವಿ ಆ್ಯಟಿಟ್ಯೂಡ್, ಬರೀ ಆ್ಯಟಿಟ್ಯೂಡ್ ಅಲ್ಲ, ಹೆವಿ ಆ್ಯಟಿಟ್ಯೂಡ್. ML9294 KA09 ML9294 ಗಾಡಿ. ಈ ಪಾಯಿಂಟಲ್ಲಿ ಆ ಕಡೆಯಿಂದ ಬಂದವನು, ಆ್ಯಕ್ಚುಲಿ ಆ ಕಡೆಯಿಂದ ಬಂದವನು ಸುಮ್ಮನೆ ತಿರ್ಗಾ ಮುಚ್ಕೊಂಡು ಹೋಗ್ತಿರಲಿಲ್ಲ. ಸ್ಲೋ ಮೋಷನ್ ಆದಷ್ಟು ಸ್ಲೋ ಮಾಡ್ತಾಯಿದ್ದ, ಅಂದರೆ ಕರೆಕ್ಟಾಗಿ ಟೈಮಿಂಗ್ ಮೇಂಟೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದ. ಟೈಮಿಂಗ್ ಮೇಂಟೈನ್ ಮಾಡೋದು ಅಂದರೆ ಕರೆಕ್ಟಾಗಿ ನಾನು ಮುಂದೆನೇ ಹೋಗಬೇಕು ಆ ಥರ ಟೈಮಿಂಗ್ ಮೇಂಟೈನ್ ಮಾಡೋಕ್ಕೆ. ಆ್ಯಕ್ಚುಲಿ ಮುಂದಕ್ಕೆ ಪಾಸ್ ಆಗಲಿಲ್ಲ, ನಿಂತ್ಕೊಂಡೇ ಬಿಟ್ಟೆ ಅಲ್ಲೇ. ಆಮೇಲೆ ಮುಂದಕ್ಕೆ ಹೋಗಿದ್ದ. ಬಟ್ ಇವಾಗ ಇಂಟೆನ್ಷನ್ ಏನಿತ್ತು ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಗುದ್ಕೊಂಡು ಹೋಗೋ ಪ್ಲ್ಯಾನ್ ಇತ್ತು, ಚೋಕ್ ಕೊಡೋ ಪ್ಲ್ಯಾನ್ ಇತ್ತು ಗೊತ್ತಿಲ್ಲ. ಬರ್ತಿದ್ದವನು ಹಿಂದೆ ಮುಂದೆ ಸುತ್ತಮುತ್ತ ಯಾವುದೂ ವೆಹಿಕಲ್ ಇಲ್ಲ, ಹೇಗಿದ್ದರೂ ಕೂಡ ಗಾಡಿ ನಿಲ್ಲಿಸ್ಕೊಂಡಿದ್ದ. ಗಾಡಿ ನಿಲ್ಲಿಸ್ಕೊಂಡು ಲೈನ್ ಸರಿಯಾಗಿ ಚೆಕ್ ಮಾಡ್ಕೊಳ್ತಾ ಇದ್ದ. ಲೈನ್ ಚೆಕ್ ಮಾಡ್ಕೊಳ್ಳೋದು ಅಂದರೆ ಕರೆಕ್ಟಾಗಿ ಬರಬೇಕು ನನ್ನ ಮುಂದಕ್ಕೆ, ಆ ಥರ ಅಸೈನ್ ಮಾಡ್ಕೊಳ್ತಿದ್ದ. ಸ್ಪೀಡ್ ಮತ್ತು ಲೈನ್ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಳ್ತಾ ಇದ್ದ. ಹಾಗಾಗಲೇ ಡೌಟ್ ಬಂದು ನಾನೇ ನಿಂತ್ಕೊಬಿಟ್ಟೆ. ಆದರೂ ಕೂಡ ಆಲ್ಮೋಸ್ಟ್ ಕ್ಲೋಸ್ ಅಪ್ ಬಂದಿದ್ದ. ಎವನಿಶ್ ಗಾಡಿ ಚಿಕನ್ JU 6418 ಗಾಡಿ ಕ್ಲೋಸಪ್ಪಲ್ಲಿ ಹೋಗಿದ್ದದು. ES 6636 ಗಾಡಿ ಅದು. ಒಂದು ನಿಮಿಷ ತಡಿ ಅಂತ ಹೇಳ್ಬಿಟ್ಟು ಅವ್ರು. ರತ್ವಿಕ್ ಗಾಡಿ. ಅವಿನಿಶ್ ಗಾಡಿಗೆ ಅವಿನಿಶ್ಗೆ ಇಗ್ನಿಶ್ ಗಾಡಿ ಮ್ಯಾಚ್ ಮಾಡಿ. ಬಹುಶಃ ಅದು ಅವಿಶ್ ಇದರಲ್ಲ, ಕುಬುದಳ ಮಗ, ಕುಬುದಳ ಕಂದ, ಅವನಿಗೆ ಅದನ್ನೇ ಹಾಕೊಂಡಿದ್ದಾರೆ ಅಂತ ಅಂದ್ಕೊಳ್ತೀನಿ. DDC 01 ಗಾಡಿ ಬೈಕ್, ಸಾರಿ 2 ಕೋಟಿ ರೂಪಾಯಿ ನಂಬರ್ ಪ್ಲೇಟು. DDC 01 ರಿಲೇಟೆಡ್ ಯಾಪಲ್ಲಿ. ಅದಕ್ಕೆ ಹೆವಿ ಟೈರ್ಡ್ ಆಗ್ತಾಯಿದೆ. ಆದರೆ ಕೆಲಸ ಮಾಡಲೇಬೇಕಲ್ಲ. ಈ ಥರದ್ದೆಲ್ಲ ಆಗುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ಬಂದಿರೋಗಿಲ್ಲ. ಅದು ಇದು ಕುಮಾರ್ ಬಾಲಂಗೋಚಿ ಬಟ್ಟೆ ಹಾಕೊಂಡು ಹೋಗ್ತಾರದು 2 ಪಟ್ಟೆಗಳು. ಇಲ್ಲಿ ಕುಬಿದಳಕ್ಕಾದ ಇಲ್ಲ ಏನಾಕೆ 2 ರಾಂಗ್ ಬೆಲೆ ಹೋಯ್ತಿರೋದಲ್ಲದೆ ಹೊಡ್ಕೊಂಡೋದ ಸುಳವಾಗ. ಇಲ್ಲಿ ತೋರಿಸ್ತಿದ್ದೀರಪ್ಪ, ಇಲ್ಲೊಬ್ಬ ಟೀಗಾರ್ಕೋತಾಳೆ. ಇವಂದು ಅಷ್ಟೇ. ಯಾವ ಸ್ಕೂಲ್ಸ್ ಮಿಲ್ಟ್ರಿ ಮಕ್ಕಳ ಗೊತ್ತಿಲ್ಲ, ಯಾವಾಗ ಗೊತ್ತಿರೋ ಮಿಲ್ಟ್ರಿ ಮಕ್ಕಳ ಗೊತ್ತಿಲ್ಲ. ಕವರ್ ಮಾಡಬೇಕಿತ್ತು. ಇಲ್ಲೇ ಗಾಡಿ ಹಾಕ್ತವ್ರೆ. ಆ್ಯಕ್ಚುಲಿ ಅಲ್ಲಮ್ಮ ಬೊಗಳ್ತಾ ಕೂತಿದ್ದಾನೆ. ಡಾನ್ ಬಸ್ಕೋ. ಖಂಡಿತ ಮಿಲ್ಟ್ರಿ ಕೊಟ್ಟು ಮಕ್ಕಳ ಇವರು. LIC ಆ್ಯಕ್ಚುಲಿ ಅಲ್ಲೊಬ್ಬ ಏನು ಕತೆ ಸ್ಟೋರಿ ಕ್ರಿಯೇಟ್ ಮಾಡ್ತಿದ್ದಿವರು ಅಂದರೆ, ಅಲ್ಲೊಬ್ಬ ಪಂಚೆ ಪೂಜಾರಿ ಕೂತ್ಕೊಂಡು ಅರ್ಚಾಡ್ತಾನೆ ಜೋರಾಗಿ. ಸೊ AB 6443 ಗಾಡಿ ಅದು. AB 1243 AB 2. ಇಲ್ಲೊಬ್ಬ ಬಿಷಪ್ ಕೂತಿದ್ದಾನೆ, ಬಿಷಪ್ ಬಾಲಂಗೋಚಿ ಪೂಜಾರಿ. ಜೋರಾಗಿ ಅಲ್ಚಾಡ್ತಾವನು ಅವನು. ಅಲ್ಲಿ ಒಬ್ಬ ಕೂತ್ಕೊಂಡು ಜೋರಾಗಿ ಅರ್ಚಾಡ್ತಾವನು. ಆ್ಯಕ್ಚುಲಿ ಅವನು ಅವಿನಿಶ್ ಗಾಡಿ, ಅವೆಂಜರ್ ಗಾಡಿ ಅರ್ಚಾಡ್ತಾವನು. ಅವನು ಆ್ಯಕ್ಚುಲಿ ಕಿಯಾ ಸಾರೆಟ್ ಬಲೇಬದೇಶ್ವರ ಕೃಪೆ A8467 ಗಾಡಿ. ಅದು ಏನಾದರೂ ಆ್ಯಟಿಟ್ಯೂಡ್ ಹೋಗ್ಬಿಡಲಿ, ಒಟ್ಟೆಲ್ಲ ಅವ್ರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅದು ಎಲ್ಲ ದಬಾಯಿಸೋದ್ರ ಬಗ್ಗೆ, ಅಂದರೆ ಜೋರಾಗಿ ಸೌಂಡ್ ಮಾಡೋದು ಅಥವಾ ದಬಾಯಿಸೋದು ಅಂತೀವಲ್ಲ, ಅದು R55R8845. ಅಂದರೆ ನನಗೇನು ಊಟ ಕೊಟ್ಟಿಲ್ಲ ಅಂದರೆ ಜೋರಾಗಿ ಮಾತಾಡೋಕ್ಕೂ ಸ್ಟ್ರಕ್ಚರ್ ಇರಬಾರ್ದು,
ಆ ಥರ. ಅದಕ್ಕೋಸ್ಕರ ನೀನು ಊಟ ಕೊಟ್ಟಿಲ್ಲ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ಅಂದರೆ ಅವರು ಜೋರಾಗಿ ಅರ್ಚಾಡ್ತಿದ್ದಾನಲ್ವಾ ಬೀದಿ ಕೇಳಿಸೋ ಮಟ್ಟಿಗೆ, ಸೊ ನಾನು ಜೋರಾಗಿ ಮಾತಾಡದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಊಟ ಕೊಟ್ಟಿಲ್ಲ ಅಂತ. ಅಂದರೆ ಊಟ ಮಾತಾಡೋಕ್ಕೂ ಜನಕ್ಕೆ ಶಕ್ತಿ ಇರಬಾರ್ದು, ಆ ಥರ ಅವ್ರು ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾರೆ. ಲಕ್ಷ್ಮಮ್ಮನ ಬಲೆಗೆ ಹೊಚ್ಚಿದ್ದಿಲ್ಲ ಅವಡ, ಅಂದರೆ ನನಗೆ ಮಾತಾಡೋಕ್ಕೂ ಶಕ್ತಿ ಇರಬಾರ್ದು, ಆ ಥರ ಮಾಡ್ತೀವಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು ಅವರು. JH9556 ಗಾಡಿ ಅಭಿನೀಶ್ ಕಾಯ್ಕೊಂಡು ನಿಂತಿದ್ದ. ಆ್ಯಕ್ಚುಲಿ ಅವನು ನನಗೋಸ್ಕರ ಇಟ್ಕೊಂಡು ಆ್ಯಕ್ಚುಲಿ ಅದು ಕ್ಲೀನಾಗಿ ಕವರ್ ಮಾಡ್ಬೋದಿತ್ತಾಗಿತ್ತು. ನಾನು ಕ್ಯಾಮ್ರಾ ರನ್ನಿಂಗಲ್ಲಿ ಇದ್ದಿದ್ರೆ, ಲೈವಲ್ಲಿ ಇದ್ದಿದ್ರೆ ಕ್ಲೀನಾಗಿ ಒಳ್ಳೆ ಅದ್ಭುತವಾದ ವಿಷಯ ಅದು. ಯಾಕಂದರೆ ಕಾಯ್ಕೊಂಡು ನಿಂತ್ಕೊಂಡಿದ್ದವರು ಸಡನ್ನಾಗಿ ಮೂವ್ ಮಾಡೋದು ಕ್ಲೀನಾಗಿ ಕವರ್ ಆಗ್ತಿತ್ತು. ಮೈಸೂರು ಕ್ಲೀನೆಸ್ಟ್ ಸಿಟಿ ಇದು. ಆ್ಯಕ್ಚುಲಿ ಅದೇ ಇಲ್ಲಿ ಬಂದು ಕವರ್ ಮಾಡ್ತಿರೋದಲ್ಲ, ಇದು ಹೋಗೋ ರೋಡಲ್ಲಿ ಕವರ್ ಮಾಡ್ತಿರೋದು ಇದೆಲ್ಲ. ಬೇಕಾದ್ರೆ ಕವರ್ ಮಾಡಿದ್ದೆಲ್ಲ ಸುಮ್ಮನೆ ಸಿಕ್ಕಿದ್ದೇನೋ ನೋಡಿದ್ನಲ್ಲ ಗಬ್ಬು ಅಂತ ಹೊಡಿತಾರೆ, ಅದಕ್ಕೋಸ್ಕರ ಹೇಳ್ತಾ ಅಷ್ಟೇ. ಇದು ಸ್ವಚ್ಛ ಭಾರತ ಕ್ಲೀನೆಸ್ಟ್ ಸಿಟಿ ಆಫ್ ಇಂಡಿಯಾ, ನಂಬರ್ 1 ಕ್ಲೀನೆಸ್ಟ್ ಸಿಟಿ. ಆರ್ಡಿನರಿ ನಂಬರ್ ಕ್ಲೀನೆಸ್ಟ್ ಅಲ್ಲ, ನಂಬರ್ 1. ಹುಡುಗರು ನೋಡಿ ಬರ್ತಾರೆ ಅವರು, ಬೇಕಾಗತ್ತ ಧೂಳೆ ಇಳಿದಿರ್ಸೋದು. ಪ್ರತಿಭಾ ಪ್ರದರ್ಶನಕಾರರು ಹೊಂದಿದ್ದು ಬ್ರೋ, ಪ್ರತಿಭಾ ಪ್ರದರ್ಶನಕಾರರು ಹೊಂದಿದ್ದು ಅಂದರೆ ಪ್ರತಿಭಾ ಪ್ರದರ್ಶನಕಾರರು ಅಂತ ಹೇಳಿದ್ದು. ಹಾಗಂದರೆ ಪ್ರತಿಭೆಯನ್ನು ಹೊರಹಾಕೋರು ಅಂತ. ವಾಯ್ಸ್ ಕೇಳಿಸ್ಕೋಗ್ರು. ಹೊಸ ಆಟೋ ಇಲ್ಲಿ ಯಾರೋ ಧೂಳು ಎಳಿಸಿದ್ರು, ಇಲ್ಲ ಧೂಳು ಎಳಿಸ್ತಾಯಿದ್ರು. ಇದು ಆರ್ಗನೈಸ್ಡ್, ಇದಕ್ಕೆ ಹೋಗ್ತಿಲ್ಲ, ಅದಕ್ಕೆ ಬರ್ತಿಲ್ಲ, ಆರ್ಗನೈಸ್ಡ್. ಆ್ಯಕ್ಚುಲಿ ಅವ್ರಿಗೆ ಒಳ್ಳೊಳ್ಳೆ ಮಾತುಗಳನ್ನ ಆಟ ಇಲ್ಲದು ಅದ್ಭುತ. ಪ್ರತಿಭಾ ಪ್ರದರ್ಶನಕಾರರು ಅವ್ರಿಗೆ ದಿವ್ಯಾಲಿ ಕರ್ಕೊಂಡೋಗಾದ್ರೆ ಅವಾರ್ಡ್ ಕೊಡಿಸ್ಬೇಕು. ಬಾಯಿ ಬಿಟ್ಟರೆ ದರಿದ್ರ ಮಾತುಗಳೇ ಬರ್ತಾ ಇದ್ದಿದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾ ಅಪ್ಲೋಡಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ ಯಾರ ಜೊತೆ. ಏನಕ್ಕೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ಯಾ ಹಂಗೆ ಹಿಂಗೆ ಅಂದ್ಕೊಂಡು ಆವಾಜ್ ಆಗ್ತಾಯಿಲ್ಲ ಯಾರಿಗೂ. ಅಲ್ಲಿ ಚರಣ ಬಲೆ ಕೊಚ್ಚಿದ್ದು ಪಾದ ತೋರಿಸ್ತಾ ನಿಂತಿದ್ದ ಹುಡುಗ ಆಟೋ ಹತ್ರ ಇರೋನು ಲಾವಣ್ಯ. ಎಲ್ಲ ಹೇಳಿದ್ರೆ ಯಾಕೋ ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಿದ್ಯಾ ಹಂಗೆ ಹಿಂಗೆ ಅಂದ್ಕೊಂಡು ಬೈತಾ ಇದ್ಲು ಯಾರೋ ಹುಡುಗನಿಗೆ. ಆಮೇಲೆ ಏನೋ ಕೊಳ್ತಿದ್ದು ಸ್ವಲ್ಪ ಕವರ್ ಆಗಿದೆ, ಎಷ್ಟು ಕವರ್ ಆಗಿದೆ ಐಡಿಯಾ ಇಲ್ಲ ಅವರಲ್ಲಿ. ಯಾಕಂದರೆ ಅವರು ಸೇರಿಸಿ ಆರ್ಗನೈಸ್ಡಲ್ಲಿ ನಿಂತ್ಕೊಂಡಿದ್ದಾರಲ್ಲ, ಬರ್ತಾರೆ ಅವರು ಸೇರಿ. ಇದೇ ಒಮಿನಿಯಲ್ಲಿ ಹಿಂದೆ ಮುಂದೆ ರಿವರ್ಸು ಹಿಂದೆ ಮುಂದೆ ಓಡಾಡ್ತಿದ್ದವನು ಅಂದ್ಕೊಳ್ತೀನಿ. ಅಷ್ಟೇ ಕುಬದಳ ಕದನ ಬಲಂಗೊಚ್ಚಿ. ಇದು MD 3711. ಅಲ್ಲಿ ಹೋದಲ್ಲ 3 ಜನ ದಾಂಡಿಗರು, ಅವರು ಆರ್ಗನೈಸ್ಡ್. ಮೇನ್ ಫೀಲ್ಡರು, ಒಬ್ಬ ಬ್ಯಾಕಪ್ ಫೀಲ್ಡರ್. ಅಂದರೆ ಆರನ್ ಮಾಡಿದ್ಮೇಲೆ ಅವನು ಮೇನ್ ಫೀಲ್ಡರು, ಅವ್ರುಗಳು ಬ್ಯಾಕಪ್ ಫೀಲ್ಡರ್ಸು. ಆರನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ ಅಡ್ಡಾಡಿಗೆ ನಿಂತ್ಕೊಂಡು ಅವರು. ಅದರ ಪೂರ್ತಿ ಎಂಟೈರ್ ಸೀನ್ ಕ್ರಿಯೇಟೆಡ್. ME 6629 ಗಾಡಿ, ಯೆಲ್ಲೋ ಕಲರ್ ಬಟ್ಟೆ. ಇಲ್ಲಿ ಯೆಲ್ಲೋ ಕಲರ್ ಸಹ ಇನ್ನೂ ಒಂದು ಲಿಜಿಯಾನ್ ಯೆಲ್ಲೋ ಕಲರ್ ಬಟ್ಟೆ ಜೊತೆಗೆ ಡಬಲ್ ಪಟ್ಟೆಗಳಿತ್ತು ಅದರಲ್ಲಿ. ಬಿಷಪ್ ಏನು ಅಂತ ಗೊತ್ತಿಲ್ಲ. ಯಾಕಂದರೆ ಚಾವಡಿ ಬೆಟ್ಟದ ಅಕ್ಕಿ ಅಂಗಡಿ ಬಂದರಲ್ಲಿ ಸೆಪ್ಟೆಂಬರ್ 2022 ಮೇಲೆ ಅಲ್ಲೇ ನಡೆಸಿದಾರಲ್ಲ, ಅದರಿಂದ ಏನೋ ರಿವೈಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಪ್ರಕಾಶ್ದು ಬೈಕ್ ಇಲ್ಲ ಅಲ್ಲಿ, ಬಂದು ಎಲ್ಲ ಹೊರಗಡೆ ಹೋಗಿದ್ದಾರೆ ಅಥವಾ ಬಂದೇ ಇಲ್ಲ.
ನೋಡ್ರ ನಾನು ಬಂದು ಹೋಗಿದ್ದಾರೆ ಇವತ್ತು ಏನಾದ್ರು ಒಂದು ಕಥೆ ಆಗಿರ್ತಿತ್ತು, ಅಂದರೆ ಸಕ್ಸಸ್ಫುಲ್ ಆಗ್ತಿರಲಿಲ್ಲ. EQ739 ಅಥವಾ 8 ಇರಬೇಕು, ನಾಟ್ ಶ್ಯೂರ್. ಒಂದು ಮುಖ ಕವರ್ ಆಗಿರುತ್ತೆ. ಸೊ ಅಲ್ಲಿಂದ ನಡ್ಕೊಬೋದಿದ್ದೀನಿ ನಾನು. ಪ್ರಕಾಶ್ ಇಲ್ಲ, ಫೋನ್ ಮಾಡ್ತೀನಿ. AB 9406 ಮಲೆ ಮಹದೇಶ್ವರ ಕೃಪೆ. ಪ್ರಕಾಶ್ ಅಲ್ಲಿಗೆ ಹೋಗಿದ್ದಾರಂತೆ, ಎಲ್ಲಿಗೆ ರಿಂಗ್ ರೋಡ್ಗೆ ಹೋಗಿದ್ದೀನಿ ಅಂತ ಹೇಳ್ದ. ಬಹುಶಃ ಲಾರಿ ತೂಕ ಹಾಕ್ಸೋಕೆ ಹೋಗಿದ್ದೀನಿ ಅಂತ ಹೇಳ್ತೀನಿ, ಹೋಗಿರ್ಬೋದು ಅಂತ ಹೇಳ್ದ. ಬಂದಿಗೆ ಹೋಗಿಲ್ಲ ಅಂದರೆ ನೀವು ಹೋಗಿರಲ್ಲ ಅಂತ ನನಗೆ ಗೊತ್ತು ಬಿಡು ಅಂತ ಹೇಳ್ದ. ಆದರೆ ಅವಮಾನ ಮಾಡೋದು ಅಂತ ಅರ್ಥ. HF 4193 ಸ್ಪ್ಲೆಂಡರ್ ಗಾಡಿ. ಆ್ಯಕ್ಚುಲಿ ಅಲ್ಲಿ ಚಂದ್ರಬಾಳೇಶ್ವರ ದೇವಸ್ಥಾನದಲ್ಲಿ ಊಟ ಕೊಡ್ತಾರೆ ಅಂತ ನಾನು ಹೇಳಿಲ್ವಾ, ಸೊ ರಿಲೇಟೆಡ್. ನಾನು ಅಲ್ಲಿ ಊಟಕ್ಕೆ ಹೋಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವನು ಫೈಡ್ ಅಂತ ಇಲ್ಲಿವರೆಗೂ ಎಡ್ಜ್ವರೆಗೂ ಬಂದು ಹೋಗ್ತಾನೆ. ಅದು ಅಲ್ಲೇ ಒತ್ತರಿಸ್ಕೊಂಡು ಹೋಗ್ತಾರೆ ಫುಲ್ಲು. ಆ್ಯಕ್ಚುಲಿ ಇಲ್ಲಿ ಒಂದು ಹುಡುಗನ ತೋರಿಸ್ತೀನಿ, ಸೆಕ್ಯೂರಿಟಿ ಗಾರ್ಡು ಹುಡುಗ. ಯಾವುದಿದು? ಶ್ರೀ ಸೌಹಾರ್ದ ಸಹಕಾರಿ ಸಂಘ ನೇಮಿತ. ಹುಡುಗ ಕೈ ಕೊನೆಗಿದು ಏನೋ ಹೇಳ್ತಾರೆ ಬಿಡು. ಕೊನೆಗೆ ಅವು ಯಾರು ಬೈಕಲ್ಲಿ ಪಾಸ್ ಆದವರು ಕೊನೆಗೆ ಇದೇ ಆಗೋದು, ಇವನೇ ಬರೋದು ಅಂದರೆ ಏನೋ ಹೇಳ್ತಾರೆ. ಕೊನೆಗೆ ಅನ್ನೋದು ಅಷ್ಟೇ ಕೇಳಿಸೋದು. ಅವಾಗ ಹುಡುಗ ನನ್ನ ಕಡೆಗೆ ನೋಡ್ತಾ ಇದೆ. ಆ್ಯಕ್ಚುಲಿ GSI 226 ಗಾಡಿ ಅದು, K09 ಒಳ್ಳೆ ಆ್ಯಕ್ಟಿವ. ಆ ಹುಡುಗ ನನ್ನ ಕಡೆಗೆ ನೋಡ್ತಾ ಇದ್ದ, ಗುರಾಯಿಸ್ಕೊಂಡೇ ನೋಡ್ತಾ ಇದ್ದ. ಯಾರು ತಲೆಕಿಲೆ ಕೆಡೋಗೈತೆ ಅವನಿಗೆ ಅಂದ್ಕೊಂಡು ಸೊ ಮೊಬೈಲ್ ತೆಗೆಯೋದು ಈಚೆಗೆ ಅಂತ ಅಂದ್ಕೊಳ್ತಾ ಇದ್ದೆ. ಅಷ್ಟೊಳಗೆ ಫಾಸ್ಟಾಗಿ ನಡ್ಕೊಳ್ತಿಲ್ಲ, ಊಟ ಮಿಸ್ಸಾಗೋಗುತ್ತೆ ಅಂತ ಫಾಸ್ಟಾಗಿ ನಡ್ಕೊಂಡು ಹೋಗ್ತಾ ಇದ್ದೆ. ಸೊ ಹಾಗೆ ಮುಂದಕ್ಕೆ ಬಂದುಬಿಟ್ಟೆ. ಆದರೂ ಅವ್ನ ಆ್ಯಟಿಟ್ಯೂಡ್ ನೋಡಿ ಸುಂದಿರೋಕ್ಕಾಗಿಲ್ಲ. ಹೋಗಿ ಅವ್ನ ಮುಖ ಕವರ್ ಮಾಡೋದು, ಅವಾಗ ವಾಪಸ್ ಹಿಂದಕ್ಕೆ ಹೋಗಿ ಕವರ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಅದನ್ನ ನಾನು ಸೆಕೆಂಡ್ ಟೈಮ್ ಹೋದಾಗಲೂ ಬಡ್ಡಿ ಮಗ ಚಪ್ಪಾಳೆ ಹೊಡೆದು ತೋರಿಸ್ತಾವನೆ. ಅಗ್ನಿಶ್ ಗಾಡಿ JT 4099. ಆ್ಯಕ್ಚುಲಿ ಜುಪಿಟರ್ ಗಾಡಿ ಹೋಗ್ತಾ ಇದೆ ಅಲ್ಲಿ. HK 5591 ಗಾಡಿ, ಜುಪಿಟರ್ ಗಾಡಿಯಲ್ಲಿ ಹೋಗ್ತಾ ಇದೆಯಲ್ಲ ಅವನು. ಈ ಕಡೆಯಿಂದ ಬಂದವನು ಇಲ್ಲಿವರೆಗೂ ಬಂದಿದ್ದ, ಈ ಪಾಯಿಂಟ್ವರೆಗೂ ಬಂದಿದ್ದ. ನಾನು ಹಿಂದಕ್ಕೆ ಹೋಗಿಲ್ಲ ಅಂದರೆ ಹೊಡ್ಕೊಂಡು ಹೋಗ್ತಾ ಇದೆ ಸುಮ್ಮನೆ ಸೀದಾ. ಅಲ್ಲಿ ಆ್ಯಕ್ಚುಲಿ ಹೊಗೆ ಬಿಟ್ಕೊ ಹೋಗ್ತಾ ಇದೆ ಒಂದು ಆಟೋ. ಅದು ಗೊತ್ತಿಲ್ಲ, ನಂಬರ್ ಪ್ಲೇಟ್ ಗೊತ್ತಿಲ್ಲ ಅದು. ಆ್ಯಕ್ಚುಲಿ ಆ ಸೈಕಲನ್ನು ಒತ್ತರಿಸ್ಕೊಂಡು ಹೋದ, ಅಲ್ಲಪ್ಪ ಯೂರಿನ್ ಪಾಸ್ ಮಾಡೋದ. ಆ್ಯಕ್ಚುಲಿ ಅವರಿಬ್ಬರಿಗೋಸ್ಕರ ಕವರ್ ಮಾಡ್ತಿಲ್ಲ ಈ ವಿಡಿಯೋ. ಇದ್ದರೆ ನೆಮ್ಮದಿ ಆಗಿರಬೇಕಂತ ಒಂದು ಆಟೋ ಮೇಲೆ ವರ್ಡಿಂಗ್ ಇತ್ತು. ದ ಚಾಲೆಂಜಸ್ ದರ್ಶನ್ದು ಒಂದು ಸಾಂಗ್ ಇದೆ, ಇದ್ದರೆ ನೆಮ್ಮದಿ ಆಗಿರಬೇಕಂತ. ಡೆವಿಲ್ ಫಿಲಮ್ದು ಇರಬೇಕು ಬಹುಶಃ ಅದು. ಸೊ ಆಟೋ ಪಾಸ್ ಆಯಿತು, ಅದಕ್ಕೆ ಹೊಡ್ಕೊಂಡೋಗಿದ್ದು. ಸೆಂಟ್ ಟೇಬಲ್ ಒಬ್ಬ ಯೂರಿನ್ ಮಾಡ್ತಾಯಿದ್ದೆ, ಅಲ್ಲಿ ಇದ್ಕೊಂಡು ಇಲ್ಲೊಬ್ಬ ಸೈಕಲಲ್ಲಿ ಒತ್ತರಿಸ್ಕೊಂಡೋದ. ಈ ಕಾರ್ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ, ಡಸ್ಟರ್. ಹೌದು ಆ್ಯಟಿಟ್ಯೂಡ್ ನೋಡಪ್ಪ. ರಾಜೇಶ್ವರ ಬಲಾಗುಚ್ಚಿ. Y671 ಆ್ಯಕ್ಚುಲಿ ಒಂದು ಕೈನೆಟಿಕ್ ಗಾಡಿ ಹೋಯ್ತು. ಕೈನೆಟಿಕ್ ಈ ಕಡೆ ಹೋಯ್ತು, ಕೈನೆಟಿಕ್ ಹೋಯ್ತು. ಖುಷಿ ತಿರುಗಿದು ವೇಸ್ಟ್ ಅಂತೂ ಆಗಲಿಲ್ಲ. K09D 1652 ಖುಷಿ ಅಂತ ಬರ್ದಿತ್ತು ಮುಂದೆ. ಅದು ಕುಬದಾಳಕ್ಕಂತಲ್ಲ ಬಲಾಗುಚ್ಚಿ ಇದಲ್ಲ, ಅವನು ಕೈನೆಟಿಕ್ ಗಾಡಿ ಓಡಿಸ್ಕೊಡೋದ. ಹೆವಿ ಅಂದರೆ ಹೆವಿ ಸ್ಮೋಕ್ ಇತ್ತು. ಈ ಮೊಬೈಲ್ ಆನ್ ಆಗಲಿಲ್ಲ ಬೇಗ, ಬಡ್ಡಿ ಬಗ್ಗದ್ದು. ಇಂಟರ್ನೆಟ್ ಬೇರೆ ಇತ್ತಲ್ಲ, ಅಡ್ವರ್ಟೈಸ್ಮೆಂಟ್ ಎಲ್ಲ ಪ್ಲೇ ಮಾಡ್ಕೊಂಡು ನಿಂತಿದ್ದು. ಸೊ ಹೀಗಾಗಿ ಕವರ್ ಮಾಡೋಕ್ಕಾಗಿಲ್ಲ, ಮಾಡಿಲ್ಲ. ಆದರೂ ಪರವಾಗಿಲ್ಲ, ಒಂದು ಖುಷಿನೋ ಏನೋ ಇತ್ತಲ್ಲ ಗಾಡಿ, ಆಟೋ ಅದು ಸಿಗಾಕೊಳ್ತು. ಅಲ್ಲಿ ಸೇಮ್ ಸ್ಟೋರಿ. 9200 ER ಇರಬೇಕು, ನಾಟ್ ಶ್ಯೂರ್. ಅದೆಲ್ಲ ಕಪ್ಪಗಾಗಿ ಹೋಗಿದೆ. ಇದೇ ಥರ ಹೊಗೆ ಬಿಟ್ಕೊಂಡು ಹೋಗಿದೆ. ಅಂದರೆ ಸುಸ್ತಾಗುತ್ತೆ ಅಂತ ಅರ್ಥ. ಇವ್ರು ಹೇಳ್ತಾ ಇರೋದು ಅಂದರೆ ಅಲ್ಲಿ ಊಟ ಮಾಡ್ತೀನಲ್ಲ, ಊಟ ಮಾಡಿದ ತಕ್ಷಣ ಟಯರ್ಡ್ ಆಗುತ್ತೆ ಅಂತ. ಆ್ಯಕ್ಚುಲಿ ಮೊನ್ನೆ ಇತ್ತೀಚೆಗೆ ರೀಸೆಂಟ್ ಡೇಸಲ್ಲಿ ಪಾಸ್ಟ್ 3 ಡೇಸಿಂದ ಹೆಂಗಾಗ್ತಾಯಿದೆ ಅಂದರೆ, ಅಲ್ಲಿ ಊಟ ಮಾಡ್ಬಿಟ್ಟು ಅಲ್ಲೇ ಕುತ್ಕೊಬಿಡ್ತೀವಿ. ಎದ್ದು ಬರೋದೇ ಇಲ್ಲ ಈ ಕಡೆಗೆ. ನಾನು ಅಲ್ಲೇ ಕುತ್ಕೊಬಿಡ್ತೀನಿ, 15 ಮಿನಿಟ್ಸ್ ಕೂತು ರೆಸ್ಟ್ ಮಾಡ್ಕೊಂಡು ಆಮೇಲೆ ಬರ್ತೀವಿ. ಆ ಮಟ್ಟಕ್ಕೆ ಟಯರ್ಡ್ ಆಗುತ್ತೆ ನನಗೆ. ಆ್ಯಕ್ಚುಲಿ ಇದು ತಿಂದು ಅಭ್ಯಾಸ ಆಗೋಗಿದೆ ನನಗೆ. ಕೆಮಿಕಲ್ಸ್ ಎಲ್ಲ ಸ್ಟಿಲ್ ಅವ್ರು ಹಾಕಿರೋದು ಎಷ್ಟು ಕ್ವಾಂಟಿಟಿ, ಎಷ್ಟು ಪ್ರಮಾಣದಲ್ಲಿ ಅವರು ಡ್ರಗ್ಸ್ ಹಾಕಿರ್ತಾರೆ ಅಥವಾ ಕೆಮಿಕಲ್ಸ್ ಹಾಕಿರ್ತಾರೆ ಅಂತ ಯೋಚನೆ ಮಾಡಿ.
ಈಗ ನಿಂತ್ಕೊಳ್ಳೋಕ್ಕಾಗದೆ, ತಟ್ಟೆ ತೊಳೆಯೋಕ್ಕಾಗದೆ, ತಟ್ಟೆ ಸಮೇತ ಅಲ್ಲೇ ಕುತ್ಕೊಬಿಟ್ಟಿದ್ದೀನಿ ರೋಡ್ ಸೈಡಲ್ಲಿ ಅಲ್ಲೇ ಊಟ ಮಾಡ್ತಾ ಅಷ್ಟೊಂದು ಟಯರ್ಡ್ ಆಗಿತ್ತು. ಅದು ಊಟ ಮಾಡದೇ ಅಲ್ಲ, ಹೋಗುವಾಗ ಚೆನ್ನಾಗಿದ್ದೀನಿ, ಕೆಟ್ಬಿಟ್ಟಾಗಿದ್ದೀನಿ, ಊಟ ಮಾಡಿದ್ಮೇಲೆ ಆ ಥರ ಆಗಿದ್ದು. ಅದಕ್ಕೆ ಅವರು ಹೊಗೆ ತೋರಿಸ್ತಾ ಇರೋದು, ಹೊಗೆ ಅಂದರೆ ಸುಸ್ತಾಗುತ್ತೆ ಅಂತ, ಹೊಗೆ. ಅದು ಬಹುಶಃ ಯಾರೋ ಅಲ್ಲೇ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ದಸರಾ ಧೂಳು ಹೊರಡಿದಾರೆ ಎಲ್ಲ ಇವ. ಆ ಕಾರ್ ಪೆಟ್ರೋಲ್ ಹಾಕ್ಸೋ ಯೋಗ್ಯತೆ ಐತೆ ಅಲ್ಪ ಬಡ್ಡೆ ಇದನಿಗೆ ಕಾರ್ ತೆಗಿತಾವೆ. ಯಾವಾಗ 20,000-30,000 ಮಾಡಿರ್ತಾರೆ, ತೊಗೊಬಿಟ್ಟು ಎಲ್ಲ ತೋರಿಸ್ತಾರೆ. ಸುಮ್ಮನೆ ಕೇಳಿಸ್ಕೋಗುರು. ಇಷ್ಟಕ್ಕೆ ನೀರು ಬಿಡಿ, ಇಸ್ಕೊಳ್ಳಿ, ಅವಾಗ ಕಣ ನಾವು ಬರೋದು ಕೊಟ್ಬಿಟ್ಟು ನಾನು ಊಟ ಆದಮೇಲೆ ಕುತ್ಕೊಳ್ಳೋ ಜಾಗ ಆ್ಯಕ್ಚುಲಿ ಫಸ್ಟ್ 2 ಡೇಸಿಂದ ಕುತ್ಕೊಳ್ತಾ ಇದೆ. ಇವತ್ತು ಬ್ಲಾಕ್ ಮಾಡ್ಕೊಬಿಟ್ರೆ ಇವರು. ಮುಂಚೆ ಕುತ್ಕೊಳ್ಳೋಕೆ ಟ್ರೈ ಮಾಡಿದೆ ಊಟ ಮಾಡೋಕ್ಕಿಂತ ಮುಂಚೆ. ಅವಾಗಿದೆ ಈಗ ಬೈತಾರಲ್ಲಿ ಹೇಳು ಅಂತ ಹೇಳಿಸ್ಬಿಟ್ಟ. ಊಟ ಆದಮೇಲೆ ಕುತ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ಜಾಗ ಕುತ್ಕೊಬಿಟ್ಟವ್ರು, ಫಿಲಪ್ ಮಾಡ್ಕೊಬಿಟ್ಟವ್ರೆ. ಆ್ಯಕ್ಚುಲಿ ಸ್ಟೋರಿ ಹೇಳೇ ಬಿಡ್ತೀನಿ, ಇಲ್ಲೇ ಬಿಡೋದು ಬೆಟರು. ಪುನಃ ಆಮೇಲೆ ಗೊತ್ತಾ ಇದು ಬೇರೆ ಅಡ್ಡಕ್ಕೈತೆ. ಸೊ ಇದು ಆ್ಯಕ್ಚುಲಿ ಇವತ್ತು ಸ್ಟೋರಿ ಏನು ಅಂದರೆ, 4 ರೌಂಡ್ ಊಟ ಮಾಡಿದೆ. ಕಡಿಮೆ ಕ್ವಾಂಟಿಟಿ ಹಾಕಿದ್ರು, 4 ರೌಂಡ್ ಊಟ ಮಾಡಿದೆ. ಜೊತೆಗೆ ಇನ್ನೊಂದು ಏನಂದರೆ, ಫಸ್ಟು 2 ರೌಂಡ್ ಹಾಕಿದ್ರಲ್ಲ, ಅವಾಗ ಅನ್ನ ಸಿಕ್ಕಾಪಟ್ಟೆ ಬೆಂದೋಗಿತ್ತು ಅಂದರೆ ಆಲ್ಮೋಸ್ಟ್ ಮುದ್ದೆ ಥರ ಇತ್ತು. ಸೊ ಅದನ್ನು ತಿನ್ನೋಷ್ಟೊಳಗೆ ಸಿಕ್ಕಾಪಟ್ಟೆ ಟೈಮ್ ಆಗೋಯ್ತು. ಅದಾದಮೇಲೆ ಎರಡನೇ ಸರಿ, ಮೂರನೇ ಸರಿ ಮತ್ತು 4ನೇ ಸರಿ ಹಾಕ್ಕೊಟ್ರಲ್ಲ, ಅದು ಮಾಮೂಲಿ ಅನ್ನ ಇತ್ತು. ಸೊ ಅದಕ್ಕೆ ಮಜ್ಜಿಗೆ ಹಾಕ್ಕೊಡೋಕ್ಕೆ ಮೂರನೇ ರೌಂಡ್ ಮಜ್ಜಿಗೆ ಹಾಕ್ಸ್ಕೊಳಕ್ಕೆ ಹೋದ್ನಲ್ಲ, ಆವಾಗ ಮಜ್ಜಿಗೆ ಡಬ್ಬನ ಎತ್ಕೊಂಡು ಒಳಗಡೆ ಬಿಟ್ಟೋದ್ರು. ಸೊ ಒಳಗಡೆ ಹೋಗಿ ನೀರು ಹಾಕ್ಕೊಂಡು ತೊಗೊಬಂದರು. ಸೊ ನಾನು 3ನೇ ರೌಂಡು ಕೂಡ ಮಜ್ಜಿಗೆಯನ್ನು ಊಟ ಮಾಡಿದೆ, ಅನ್ನ ಸಾಂಬಾರು ಊಟ ಮಾಡಿದೆ. 4ನೇ ರೌಂಡಿಗೆ ಮಜ್ಜಿಗೆ ಹಾಕ್ಸ್ಕೊಂಡೆ. ಸೊ ಮಜ್ಜಿಗೆ ಹೆವಿ ತೆಳ್ಳೆ ಆಯಿತು. ಸೊ ಈ ಥರದಲ್ಲಿ ಆ್ಯಟಿಟ್ಯೂಡ್ ಸಿಕ್ಕಾಬಿಟ್ಟಾಯಿತು. ಒಂದಲ್ಲ ಎರಡಲ್ಲ ಏನೇನೋ ಕತೆ ಕರ್ಮಗಳಿತ್ತು. ಇವೊಂದು ಅದು ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿಲ್ವಲ್ಲ, ಅದಕ್ಕೆ ರಿಲೇಟೆಡ್ ಸಿಕ್ಕಾಬಿಟ್ಟೆ ಏನೇನೋ ಕತೆಗಳೆಲ್ಲ ನಡೀತಾಯಿತ್ತು. ಸೊ ಇಲ್ಲಿ ಇವೊಮ್ಮನು ಅದನ್ನೇ ಕತೆ ಹೊಡಿತಾರದು ಏನಂದರೆ, ದೇವಸ್ಥಾನಕ್ಕೆ ₹500 ಎಷ್ಟೆಲ್ಲ ಕಷ್ಟಪಡಬೇಕು ನಾವು, ಹಂಗೆ ಹಿಂಗೆ ಕತೆ ಹೊಡಿತಾರೆ. ಸಾಲದ ಬಗ್ಗೆ ಮಾತಾಡ್ತಿರೋದು. ಅವರು ಅಷ್ಟೇ ಮಜ್ಜಿಗೆನ ಯಾರೋ ಅಲ್ಲಿ ಮಜ್ಜಿಗೆನ ಹಾಕ್ಸ್ಕೊಳಕ್ಕೆ ಹೋದಲ್ಲ 3ನೇ ರೌಂಡು. ಆವಾಗ ಮಜ್ಜಿಗೆನಲ್ಲಿ ಒಂದು ಇದು ಬಂತು, ಏನೋ ಒಬ್ಬ ಕಿರಿಕ್ ಮಾಡ್ದೆ, ಲೈನಲ್ಲಿ ಬರಲಿಲ್ಲ. ಹಾಕಿ ಹೋಗ್ಕೊಂಡು ಅಲ್ಲೇ ನಿಂತ್ಕೊಂಡು ಕಿರಿಕ್ ಮಾಡ್ತಾರೆ. ಲೈನಲ್ಲಿ ಬಾ ಅಂತ ಅವ್ರು ಹೇಳಿದ್ರೆ, ಲೈನಲ್ಲಿ ಬರ್ದಾನೆ ಅಲ್ಲೇ ನಿಂತ್ಕೊಂಡು ಕಿರಿಕ್ ಮಾಡ್ತಾಯಿದ್ದ. ಸೊ ಅದಕ್ಕೆ ಅವನಿಗೆ ಹಾಕ್ಬೇಡ ಕಣೆ ಹಂಗೆ ಹಿಂಗೆ ಅಂತ ಬೈಕೊಂಡು ಏನೋ ಕಿರಿಕ್ ಮಾಡ್ತಾಯಿದ್ರು. ಒಂದು ಕಿರಿಕ್ ಕೂಡ ಆಯಿತು ಅಲ್ಲಿ, ಅಂದರೆ ನಂದಲ್ಲ ಬೇರೆಯವ್ರದ್ದು, ನನ್ನ ಮುಂದೆ. ಆ ಸಮಯದಲ್ಲೇ ತೊಗೊಂಡೋಗಿದ್ದು ಮಜ್ಜಿಗೆ ಇದು ಒಳಗಡೆಗೆ. ಸೊ ಇವತ್ತೆಲ್ಲ ಫುಲ್ ಹೆವಿ ಕಿರಿಕೆ, ಬರೀ ಕಿರಿಕು. ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿಲ್ಲ ಅನ್ನೋ ಕಾರಣಕ್ಕೆ. ಬೇರೆ ಏನಾದ್ರು ದಾರಿ ಮಾಡಬೇಕು, ನಾನೇ ಮಾಡ್ತೀನಿ. ಮುಂಚೆನೇ ಪ್ಲ್ಯಾನ್ ಮಾಡಿದ್ದೆ, ಇವತ್ತು ಹಿಂಗೆ ಆಗುತ್ತೆ ಅಂತ ಗೊತ್ತಿತ್ತು ನನಗೆ. ಆದರೂ ಊಟ ಮಾಡೋದೇ ಇರೋಕ್ಕಾಗಲ್ವಲ್ಲ. ಸೊ ಬಂದೆ. ಇಲ್ಲಿ ಬಾಟ್ಲು ಚರಣ್ ಬಾಲ ಗುಚ್ಚಿ. ಪ್ರೈವೇಟ್ ಪ್ರಿಂಟು ಟಿ ಶರ್ಟ್ ಇದೆ ಗುರು. ಆ್ಯಕ್ಚುಲಿ ಅಲ್ಲಿ ಟಿ ಶರ್ಟ್ ಯಾರೋ ಅವನು ಗೊತ್ತಿಲ್ವೇ, ಯಾರೋ ಒಬ್ಬ ಟಿ ಶರ್ಟ್ ಹಾಕ್ಕೊಂಡಿದ್ದ. ಅಂಗಡಿ ಅವನು ಯಾರೋ ಪ್ರೈವೇಟ್ ಪ್ರಿಂಟ್ ಅಂತ ಅಂಗಡಿ ಬೋರ್ಡ್ ಹಾಕ್ಕೊಂಡಿದ್ದ ಗುರು, ಟಿ ಶರ್ಟ್ ಹಾಕ್ಕೊಂಡಿದ್ದ. ಏನು ಕೂತಿರೋದು ಚೆನ್ನಾಗಿ ಗುರು.
HP 4447 ಅದು. ಕುಮಾರ್ ಬಾಲಂಗುಚಿ ಟಿ ಶರ್ಟ್ ವೀಡಾ ಸ್ಕೂಟರ್ ಅದನ್ನು ಕುಮಾರ್ ಬಾಲಂಗುಚಿ ಅಲ್ಲಿ ಹೋಗ್ತಾನೆ. ಸಂದಿರೋದ ಮೊಬೈಲಲ್ಲಿ ಕವರ್ ಆಗಿರುತ್ತೆ, ಫ್ರೇಮಿಂಗ್ ಆಗಿರುತ್ತೆ ಏನೋ ಗೊತ್ತು, ಫ್ರೇಮಿಂಗ್ ಆಗಿದೆ ಸಾರಿ ಫೋಕಸ್ ಆಗಿರುತ್ತೆ ಏನೋ ಹಿಡಿಯಲ್ಲ. ಈಗ ಹೋಗ್ಬೇಕಾದ್ರೆ ಹೋಗಿದ್ಬಿಟ್ಟು ಹೋದ್ನಲ್ಲ ಅವನು ಎಕ್ಸಾಕ್ಟ್ಲಿ ಅದೇ ಥರ ಮೆಂಡ್ರಿಗೂಟ ಅಷ್ಟೊತ್ತಿ ನಿಂತ್ಕೊಂಡು ಇಲ್ಲಿ ಆಡ್ತಾವನೆ. ಏನೋ ಸ್ವೀಟ್ ತೊಗೊಂಡಿದ್ದಾನೆ. ಸೊ ಅದ್ರ ಬಿಲ್ ತೊಗೊಬಂದು ನಾನು ಮುಂದೆ ಎಸೆಯೋದು, ಜೇಬಿಂದ ದುಡ್ಡು ತೆಗೆದು ಕೆಳಗೆ ಬೀಳ್ಸೋದು, ಪುನಃ ಜೇಬಿಂದ ದುಡ್ಡು ಎತ್ತಿ ಜೇಬಿಗೆ ಹಾಕೊಳ್ಳೋದು. ಸೊ ಈ ಥರ ಬರೀ ಆ ಮೆಂಡ್ರಿಗೂಟ ಆಟಗಳು ಅಷ್ಟೊತ್ತಿಂದ ಮುಂದೆನೇ ಆಡ್ತಿದ್ದೆ. ಈಗಲೂ ಚಾಟ್ಸ್ ತಿನ್ನೋಕ್ಕೆ ಅಂತ ಒಳಗೆ ಹೋಗ್ತಾ ಇರೋದು, ಹೇಳ್ಬಿಟ್ಟು ಹೋಗ್ತಾ ಇರೋದು ಏನು ತಿನ್ನೋಕೆ ಹೋಗ್ತಾ ಇದ್ದೀವಿ ಅಂತ. ಕುಮಾರ್ ಬಾಲಂಗುಚಿ JZ 8743 ಈ ಕಡೆಯಿಂದನೂ ಹೋಗಿದ್ದ, ಮತ್ತು ಆ ಕಡೆಯಿಂದ ಬಂದ. ಅಲ್ಲಿ ಮತ್ತೆ ಕೈ ಕೈ ತೊಳೆದು ನೀರು ಎಸಿತಾ ಇರೋದು. ಅಲ್ಲಿ ನಿಂತ್ಕೊಂಡಿದ್ದೆಲ್ಲ ವಾಂಟೆಡ್ ಡ್ರೈವರ್ಸ್ ಇದ್ದಾರೆ. ಡ್ರೈವರ್ಸ್ ಬೋರ್ಡ್ ಹಾಕಿದ್ದಾರೆ ಮುಂದೆ. ಆ ಜೀಪ್ ನೀವು ಟ್ರಕ್ ನಿಂತ್ಕೊಂಡಿದ್ದಲ್ಲ, ಪಿಕಪ್ ಟ್ರಕ್ ನಿಂತ್ಕೊಂಡಿದ್ದೆಲ್ಲ ಅಲ್ಲಿ ಅಲ್ಲೂ ಬೋರ್ಡ್ ಇದೆ, ವಾಂಟೆಡ್ ಡ್ರೈವರ್ಸು. ಇಲ್ಲೂ ಅಷ್ಟು ದೊಡ್ಡದಾಗಿದೆ, ಕೆಲಸಕ್ಕೆ ಬೇಕಾಗಿದ್ದಾರೆ ಅಷ್ಟು ದೊಡ್ಡ ಹಾಕೊಂಡಿದ್ದಾರೆ ಬೋರ್ಡು. ಕೆಲಸಕ್ಕೆ ಬೇಕಾಗಿದ್ದಾರೆ. ಇಲ್ಲಿ ಜಾಬ್ ಇದೆ, ಬೋರ್ಡ್ ಎಷ್ಟು ದೊಡ್ಡದು. ಕೆಲಸ ದೊರೆಯುತ್ತದೆ, ಜಾಬ್ ಅವೈಲಬಲ್. ರೆಸ್ಯೂಮ್ ಹಾಕಿದ್ರೆ ಕೆಲಸ ಕೊಡೋಲ್ಲ, ಅದೇನೋ ಕತೆ ಹೊಡಿತಾರೆ. ಆದರೆ ಪ್ರಿಂಟಿಂಗ್ದು ಇದು ಕೊಡಬೇಕು ಅವ್ರಿಗೆ, ಟೆಂಡರ್ ಕೊಡಬೇಕು. ನನ್ನ ಏಲಿಯನ್ ಇಂಜಿನಿಯರ್ಸ್ ಪುಸ್ತಕ ಬರೀತಾ ಇದೆಯಲ್ಲ, ಅದರದ್ದು ಪ್ರಿಂಟಿಂಗ್ ಟೆಂಡರ್ ಕೊಟ್ಟರೆ ಕೆಲಸ ಕೊಡ್ತಾರೆ. ಇಂಜಿನಿಯರಿಂಗ್ ಟೀಮ್ ಅಂತೆ. ಏನಕ್ಕೆ ಇಂಜಿನಿಯರಿಂಗ್ ಟೀಮ್ ಗೊತ್ತಿಲ್ಲ. ಮನೆ ಕಟ್ಟೋ ವಿಷಯಕ್ಕೆ ಇರಬೇಕಲ್ಲ, ಒಬ್ಬಮ್ಮ ಕೂತ್ಕೊಂಡು ಮನೆ ಕಟ್ಟೋ ವಿಷಯ ಮಾತಾಡ್ತಿಲ್ಲಲ್ಲ, ಅದ್ರ ಕತೆ ಇರಬೇಕು. ಅಪ್ಪ ದೂರ ಆಡ್ತಾಯಿದ್ದೀನಿ ಗುರು. ಊಟ ಮಾಡೋಕ್ಕಿಂತ ಮುಂಚೆ ಖಾಲಿ ಹೋಟೆಲೇ ಜಬರ್ದಸ್ತಾಗಿ ನಡ್ಕೊಳ್ತಿದ್ದೆ, ಇವಾಗ ದೂರ ಆಡ್ತಾಯಿದ್ದೀನಿ. ಅದಕ್ಕೆ ಕುತ್ಕೊಂಡು ರೆಸ್ಟ್ ಮಾಡಿದ್ದು ಸ್ವಲ್ಪ ಹೊತ್ತು, ಅರ್ಧ ಗಂಟೆ ಕುತ್ಕೊಂಡು ರೆಸ್ಟ್ ಮಾಡಿದ್ದೀನಿ. ಸ್ಟಿಲ್ ದೂರ ಆಡ್ತಾಯಿದ್ದೀನಿ. ಸದ್ಯ ನನ್ನ ದೇಶಕ್ಕೆ ಇದು ಕಡಿಮೆ ಇದೆ, ಮಹದೇಶ್ವರ ಕೃಪೆ ಏನೋ ನೋಡೋಕೆ ಕಡಿಮೆ ಇದೆ. ಆರ್ಗನೈಸ್ ಇಬ್ಬರು 9MB 4840 ಇವ್ರದ್ದು ಅಷ್ಟೇ. ರಾಂಗ್ ವೇಲ್ ಬಂದಿದ್ದು JZ 5561 ರಾಜಶೇಖರದ ಬಾಲಂಗುಚಿ, ರಾಜೇಶ್ ಬಾಲಂಗುಚಿ, ರಾಜಶೇಖರದ. ಹೊಗೆ ಬಿಡ್ತಾ ಇರೋದಲ್ಲಿ ಆ್ಯಕ್ಚುಲಿ ರಾಜೇಶ್ ಬಾಲಂಗುಚಿ ಇದು. ಆ್ಯಕ್ಚುಲಿ ಇದು ಆರ್ಗನೈಸ್ಡ್ ಅಲ್ಲ ಅಂದ್ಕೊಳ್ತಿದೆ, ಹಾಳ್ಬಿದ್ದೋಗಲಿ. ಇದ್ರೂ ಪರವಾಗಿಲ್ಲ, ಅವ್ರಲ್ಲಿ ಇದ್ರೂ ಇರ್ಬೋದು. ಅಲ್ಲಿ RS ಪಲ್ಸರ್ RS ಗಾಡಿ ನಿಂತ್ಕೊಂಡಿದೆ, ಪಲ್ಸರ್ RS ಗಾಡಿ. ಇದೆಲ್ಲ ಆರ್ಗನೈಸ್ಡ್ ನನ್ನ ಪ್ರಕಾರ ಅಂದ್ಕೊಳ್ತಿದೆ. ಇಲ್ಲಿ ಮೇಲ್ಗಡೆ ರೋಡಲ್ಲಿ ಇದಾಯಿತು, ಯಾವುದೋ ಅದ್ರ ಹೆಸರನ್ನು ಕಾಲೇಜ್ ಸ್ಪೆಸಿಫಿಕ್ಸ್ ಗಾಡಿ ಹೋಯ್ತು. ರೇಸಿಂಗ್ ಸ್ಪೋರ್ಟ್ಸ್ ಏನದು ಇವರು ಆ್ಯಟಿಟ್ಯೂಡ್ ಕೇಳ್ಕೊಂಡು ಟ್ರೈ ಮಾಡ್ತಾ ಇರೋದು ಅಂದರೆ ರೇಸಿಗೆ ಬರ್ತೀವಿ ನಾವು ಅಂತ. ಅಂದರೆ ನನಗೆ ಆ್ಯಕ್ಚುಲಿ ಪುಸ್ತಕ ಬರೆಯೋದಕ್ಕೆ ಇದು ಕೊಡಲಿಲ್ವಲ್ಲ, ಏನು ಹೇಳೋದು,
ಟೆಂಡರ್ ಕೊಡಲಿಲ್ವಲ್ಲ ಅವ್ರಿಗೆ ಮಾಫಿಯಾ ಮ್ಯಾಚ್ ಏಲಿಯನ್ ಇಂಜಿನಿಯರ್ ಪುಸ್ತಕ ಪಬ್ಲಿಷ್ ಮಾಡೋದಕ್ಕೆ ಟೆಂಡರ್ ಕೊಡಲಿಲ್ವಲ್ಲ. ಸೊ ಅದಕ್ಕೆ ನೀನು ಕೆಲಸ ಮಾಡಿದ್ರೆ ನನ್ನ ಜೊತೆ ರೇಸಿಗೆ ಬೀಳ್ತಾರೆ ಅವರು. ಏನಾದರೂ ಆಗಿರ್ಬೋದು, ಅಂದರೆ ನಾನು ಪಬ್ಲಿಷ್ ಮಾಡದೆ ಇರೋ ಹಾಗೆ ನೋಡ್ಕೊಳ್ಳೋದಾದರೂ ಆಗಿರ್ಬೋದು, ಅಥವಾ ನನ್ನ ಜೊತೆ ಅವರು ಬೇರೆ ಪಬ್ಲಿಷ್ ಮಾಡೋದಾಗಿರ್ಬೋದು, ಬೇರೆ ಏನಾದರೂ ಆಗಿರ್ಬೋದು. ಒಟ್ಟಲ್ಲಿ ರೇಸಿಗೆ ಬೀಳ್ತಾರೆ, ಆ ಥರ ರೇಸಿಂಗ್ ಸ್ಪೋರ್ಟ್ಸ್. ಆ್ಯಕ್ಚುಲಿ ಲಿಂಕ್ ಕೊಟ್ಟಿದ್ದು ರೆಡ್ ಕಲರ್, ಅಲ್ಲಿ ಅದೇ ಕವರ್ ಮಾಡಿದರೆ ಒಳ್ಳೆ ಚೆನ್ನಾಗಿ ಬರ್ತಾ ಇತ್ತು. ಮಹಾಲಕ್ಷ್ಮಿ ಅಲ್ಲಿ ನಿಂಜಾ 300 ನಿಂತ್ಕೊಂಡಿದೆ. JL 4294 ಗಾಡಿ ಇದೆಯಲ್ಲ, ಮೆಕ್ಯಾನಿಕ್ ಅಂಗಡಿ ಹೆಸರು ಮಹಾಲಕ್ಷ್ಮಿ ಬೈಕ್ ಸರ್ವಿಸು ಏನೋ ಇದೆ. ಹೇಳಿಲ್ವಾ RS ಗಾಡಿಯಲ್ಲಿ ಪಲ್ಸರ್ RS ಗಾಡಿ ನಿಂತ್ಕೊಂಡಿತ್ತು ಏನೋ ರೇಸಿಂಗ್ ಸ್ಪೋರ್ಟ್ಸ್ ಕತೆ ಅಂತ. ಸೊ ಇದಕ್ಕೂ ಏನೋ ಸಂಬಂಧ ಇದೆ. ಅದು ಏನು ಹೇಳೋಕೆ ಹೊರಟಿದಾರೋ ಗೊತ್ತಿಲ್ಲ. ಅದೇನು ಗಾಡಿ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೋ ಅಥವಾ ನಾವು ರೇಸಿಗೆ ಬರ್ತೀವಿ ನಿಮ್ಮ ಜೊತೆ ಅಂತ ಹೇಳ್ತಾ ಇದ್ದಾರೋ, ಏನು ಹೇಳ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಅವ್ರು ಏನಾದ್ರು ಹೇಳ್ಕೊಳ್ಳಿ. ನನ್ನ ಪ್ರಕಾರ ನೆಗೆಟಿವ್ ಆಗೇ ಇರುತ್ತೆ. ಅಂದರೆ ಇವತ್ತು ಸರಿಯಾಗಿ ಊಟ ಹಾಕ್ಲಿಲ್ವಲ್ಲ, ಎಲ್ಲ ತಪ್ಪಾಗೋಗಿತ್ತಲ್ಲ ಅಡುಗೆ. ಸೊ ಬಹುಶಃ ಅದೇ ಇರ್ಬೋದು, ರೇಸಿಗೆ ಬೀಳ್ತೀವಿ ನಾವು, ರೇಸಿಗೆ ಬರ್ತೀವಿ ಜೊತೆಯಲ್ಲಿ ಕಾಂಪೀಟ್ ಮಾಡ್ತೀವಿ ಅಂತೇಳಿ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೋ ಹೋಗಿದೆ. ಏನಾದರೂ ಮಾಡ್ಕೊಳ್ಳಿ ಬಿಡಿ. ನಾನು ಕವರ್ ಮಾಡಿದ್ದು ಏನಕ್ಕೆ ಅಂದರೆ, ನನ್ನ ಸುತ್ತ ಅವ್ರ ರಿಲೇಟೆಡ್ ಒಂದು ಆ್ಯಟಿಟ್ಯೂಡ್ ನಡೀತಾ ಇದೆ, ಒಂದು ಸ್ಟೋರಿ ನಡೀತಾ ಇದೆ ಅನ್ನೋದನ್ನು ತೋರ್ಸೋದಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಅಲ್ಲಿ ಪಲ್ಸರ್ RS ಕವರ್ ಮಾಡಿದರೆ ಅದ್ಭುತವಾಗಿ ಬರ್ತಾಯಿತ್ತು. ಆ್ಯಕ್ಚುಲಿ ಹಿಂದೆನೇ ಈ ವಿಷಯ ಹೇಳಿದ್ದೀನಿ ನಾನು. ಸೊ ಹೀಗಾಗಿ ಲಿಂಕ್ ಅಪ್ ಆಗುತ್ತೆ, ಅದಕ್ಕೂ ಇದಕ್ಕೆಲ್ಲ ಲಿಂಕ್ ಆಗುತ್ತೆ. JM 2108 ಸುಜುಕಿ XL ಸೂಪರ್ ಹೋಗ್ತಾ ಇದ್ದಾರೆ ಪಂಚೆ. ಅವ್ರು ನಮ್ಮನ್ನು ಹಾಕಿ ಸುಳಮಾಗ ಸಾಮಾನು ತೋರಿಸ್ಕೊಗ್ತಾನೆ. ಈ ಬಡ್ಡೆ ಕೂತ್ರು ಅಷ್ಟೇ ಇಲ್ಲ. ಬಸವರಾಜು ಹತ್ತು ದಿನಗಳ ಕುಡಿತ ಬಿಡಿಸುವ ಚಟ ಅಂತ 10 ದಿನದಲ್ಲಿ ಕುಡಿತ ಬಿಡಿಸ್ಬಿಡ್ತಾರಂತ ಇವರು. ಬೇರೆ ಗೊತ್ತಿಲ್ಲ, ಅದಾದರೂ ಆ ವೈನ್ನ ನೋಡೇ ಇರಲಿಲ್ಲ ಅವರು. ಈ ರೀಸೆಂಟಾಗಿ ನಾನು ಮೈಸೂರಿಗೆ ಇದಕ್ಕೆ ಬಂದಲ್ಲ, ಏನು ವನವಾಸ ಸಮಯ ಅಂದರೆ ಹೋಮ್ಲೆಸ್ ಜೀವನ ಸ್ಟಾರ್ಟ್ ಇತ್ತಲ್ಲ, ಅಲ್ಲಿವರೆಗೂ ವೈನ್ ಹೆಸರೇ ಕೇಳಿರಲಿಲ್ಲ ನಾನು. ಮೈಸೂರಲ್ಲಿ ನ್ಯೂಸ್ ಚಾನಲ್ ಕೆಲಸ ಮಾಡ್ತಿದ್ದೆ ನಾನು, ಆ ವೈನ್ ಹೆಸರೇ ಕೇಳಿರಲಿಲ್ಲ. ಇದ್ದಕ್ಕಿದ್ದಾಗ ಇಡೀ ಮೈಸೂರಲ್ಲೆಲ್ಲ ರಾರಾಜಿಸ್ತಾ ಇರ್ತಾರೆ, ಕುಡಿತ ಬಿಡಿಸುವ ಚಟ ಇಂಡಿಯನ್ TV, ಕುಡಿತ ಬಿಡಿಸುವ ಚಟ ಇಂಡಿಯನ್ TV ಅಂದ್ಕೊಂಡು ಎಲ್ಲ ಕಡೆ ಪೋಸ್ಟ್ಗಳು, ಎಲ್ಲೆಲ್ಲೂ ಕಟೌಟ್ಗಳು. ಇದ್ದಕ್ಕಿದ್ದಾಗೆ ಕುಬೇರ ಸಿಟಿ ಒಳಗೆ ಎಲ್ಲೆಲ್ಲ ದಂಡಿನಂತ ಪ್ರದರ್ಶನ ಆಗ್ಬಿಡೈತೆ. ಆ್ಯಕ್ಚುಲಿ ಅಲ್ಲಿ ಬೇರೆ ಹಲ್ಲೆ ನಡೆಸಿರೋದು ಅವ್ರ ರಿಲೇಟೆಡ್ ಪೀಪಲ್ಗಳೇ. ನನ್ನ ಪ್ರಕಾರ ನೋಡೋದು ತನಿಖೆ ಮಾಡೋದೇ ಗೊತ್ತಾಗುತ್ತೆ. 100% ಅವ್ರುಗಳೇ. ಯಾಕೆಂದರೆ ಅವರು ಒಡೆಯರ್ ನೆಟ್ವರ್ಕಲ್ಲಿ ಕೆಲಸ ಮಾಡ್ತಾರೆ, ರೇಸ್ ಕೋರ್ಸಲ್ಲೂ ಕಾಣಿಸ್ಕೊಂಡಿದ್ರು, ಜೊತೆಗೆ ಅಮ್ಮ ಮೈಸೂರು ಮಹೇಶನ್ ಕೆಲ್ಸಕ್ಕೆ ಇಟ್ಕೊಂಡಿದ್ರು. ಸೊ ಇದೆಲ್ಲ ಒಂದೇ ರಿಲೇಟೆಡ್. ಬ್ಯಾಕ್ ಕಲ್ಟರ ಮಾಡಿರೋದು ಅವರೇ ಎದುರು ಇರ್ಬೋದು, ನೋಡಬೇಕು, ವರ್ಕೌಟ್ ಮಾಡಿದ್ರೆ ಗೊತ್ತಾಗುತ್ತೆ. Q6996 ಗಾಡಿ ಅದು. ಟ್ರಾಫಿಕ್ ಇದೆ, ಆರ್ಗನೈಸ್ ಟ್ರಾಫಿಕ್ ಇದು. ಮೈಸೂರಲ್ಲಿ ಈ ರೇಂಜ್ ಟ್ರಾಫಿಕ್ಕಾ? ಹೌದು, ಆರ್ಗನೈಸ್ ಟ್ರಾಫಿಕ್ ಇದು. ಬೇಕಂತ ಆರ್ಗನೈಸ್ ಮಾಡಿರೋದು. ನೆಡ್ಲಿಲ್ವಾ ಪಲ್ಸ, ಅದೇ RS ರೇಸಿಂಗ್ ಸ್ಪೋರ್ಟ್ಸ್. ಇಲ್ಲಿ ಒಂದು AC 330 ಅದು
ನಾನು ಹೇಳಿಲ್ವಾ ರೇಸಿಂಗ್ ಸ್ಪೋರ್ಟ್ಸ್ ಅದೇ ಬೈಕು ನಿಂಜಾ ಬೈಕ್ ಮತ್ತು R300 ಗಾಡಿಗಳ ಪಕ್ಕ ಅವೆಂಜರ್ ಗಾಡಿಯಲ್ಲಿ ಗಾಡಿ ಹೇಳಿಲ್ಲ ಸ್ಟೋರಿ ಹೇಳಿ ತೋರಿಸ್ತಿಲ್ವಾ ನಾನು ಸೇಮ್ ಅದೇ ಕಂಟಿನ್ಯೂಟಿ. ಅದೇ ನೀನು ಸೂಪರ್ ಬೈಕ್ ತೊಗೊಬಂದರೆ ನಾವು ಹೆಂಗೆ ಟ್ರಾಫಿಕ್ ರೇಟ್ ಹೆಂಗೆ ತೊಂದರೆ ಕೊಡ್ತೀವಿ ರೋಡಲ್ಲೆಲ್ಲ ಅಂತ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇರೋದು. ಅಲ್ಲಿ ಮುಂದೆ ಟ್ರಾಫಿಕ್ ಎಲ್ಲ ಗುರು, ಇಲ್ಲಿ ಮಾತ್ರ ಸುತ್ತಮುತ್ತ ಟ್ರಾಫಿಕ್ ಇರೋದು. ಆ್ಯಕ್ಚುಲಿ ನಾನು ಇದೆ ಹೊಸದೇನಲ್ಲ, ನಾನು ಟಾಟಾ ಬೋಲ್ಟ್ ಕಾರ್ ತೊಗೊಂಡಲ್ಲ ಅವಾಗ ಹಬ್ಬ ಯಾವ ರೇಂಜಲ್ಲಿ ಹಿಂಸೆ ಕೊಟ್ಟಿದ್ದಾರೆ ಅಂದರೆ ಯಾಕಾದ್ರೂ ಕಾರ್ ತೊಗೊಂಡು ಅನ್ನಿಸ್ಬಿಟ್ಟು ನನಗೆ ಯಾವ ರೇಂಜಲ್ಲಿ ಹಿಂಸೆ ಕೊಟ್ಬಿಟ್ರು ಇವರು. ನನ್ನ ಜೀವನದಲ್ಲಿ ಅಂಥದ್ದು ಕತೆ ಕೇಳೂ ಇರಲಿಲ್ಲ, ನೋಡೂ ಇರಲಿಲ್ಲ. ಸುತ್ತಮುತ್ತ ಟ್ರಾಫಿಕ್, ಸುತ್ತಮುತ್ತ ಹೆವಿ ಟ್ರಾಫಿಕ್ ಅಂದರೆ ಹೆವಿ ಟ್ರಾಫಿಕ್. ಕಾರ್ ಓಡ್ಸೋಕ್ಕಾದ್ರೆ ಸೈಡಲ್ಲಿ ನಿಲ್ಲಿಸ್ಬಿಟ್ಟಿದ್ರಿ, ಒಂದಲ್ಲ ಎರಡಲ್ಲ ಎಷ್ಟೊಂದು ಸರಿ ಆ ರೇಂಜಲ್ಲಿ ಟ್ರಾಫಿಕ್ ಇರ್ತಾಯಿತ್ತು. ಹೌದು ಸ್ವಲ್ಪ ಶಿವ ತಡ್ಕೊಳಕ್ಕಾಗ್ತಿರಲಿಲ್ಲ, ಅಷ್ಟೊಂದು ಟಾರ್ಚರು. ನೀವು ನಂಬಿ ಬಿಡಿ, ಗಾಡಿ 24 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಗುರು. ಆ ಗಾಡಿ ಅದು ಟಾಟಾ ಬೋಲ್ಟ್ ಕಾರು ಎಕಾನಮಿ ಮೋಡಲ್ ಓಡಿಸಿದ್ರೆ 24 ಕಿಲೋಮೀಟ್ರ್ ಮೈಲೇಜ್ ಬರ್ತಿದೆ. ಅಂಥ ಗಾಡಿ ಕೇವಲ 8 ಕಿಲೋಮೀಟ್ರು 9 ಕಿಲೋಮೀಟ್ರ್ ಮೈಲೇಜ್ ಕೊಡ್ತಾಯಿತ್ತು ಅಂದರೆ ಯೋಚನೆ ಮಾಡಿ ಆ ಗಾಡಿ ಯಾವ ಮಟ್ಟಕ್ಕೆ ಸುತ್ತ ಟ್ರಾಫಿಕ್ ಕ್ರಿಯೇಟ್ ಮಾಡಿದ್ರು ಅಂತ. ಬೇಸಿಕಲಿ ಹೇಳ್ಬೇಕಾದ್ರೆ ನನಗೆ ಈ ಇತ್ತೀಚಿನ ರೀಸೆಂಟ್ ಡೇಸ್ ರಿವ್ಯೂ ನೋಡಿರೋ ಪ್ರಕಾರ ಟಾಟಾ ಕಂಪ್ನಿಯು 8ಕ್ಕಿಂತ ಕಡಿಮೆ ಮೈಲೇಜ್ ತೋರಿಸೋದೇ ಇಲ್ಲ. ಅಂದರೆ 6 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಮೈಲೇಜ್ ಕೊಟ್ಟರು ಕೂಡ ಅದನ್ನು ತೋರಿಸೋದಿಲ್ಲ. ಅವು ಮಿನಿಮಮ್ 8 ಕಿಲೋಮೀಟರ್ಸ್ ಬಂದೇ ಬರುತ್ತೆ ಅನ್ನೋ ಥರ ತೋರಿಸ್ತಾವೆ ಅವು. ಸೊ ಅಂದರೆ ನನಗೆ ಬರ್ತಿದ್ದಿದ್ದು 8.2 8.3 9 ಕಿಲೋಮೀಟರ್ಸ್ ಮೈಲೇಜ್ ಬರ್ತಾಯಿದ್ದು ಗಾಡಿ. ಅದರ ಲೆಕ್ಕ ಹಾಕಿ ಎಷ್ಟು ಪೆಟ್ರೋಲ್ ಕುಡಿದಿರಬೇಕು ಕಾರ್ ಇರೋದು. ನಮ್ಗೆ ಓಡಿಸಿರೋ ಕಾರು ಮೈಲೇಜ್ ಬರೋದು 20+ ಮೈಲೇಜ್ ಬರ್ತದೆ ಅದು ಗಾಡಿ. 20+ ಮೈಲೇಜ್ ಬರೋ ಗಾಡಿ 9 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಅಂದರೆ ನನ್ನ ಸುತ್ತ ಯಾವ ರೇಂಜಲ್ಲಿ ಟ್ರಾಫಿಕ್ ಇರಬೇಡ. ನೀವು ನಂಬಿ ಬಿಡಿ, ಬಂದೂರಿಂದ ಮೈಸೂರಿಗೆ ನಾನು ಟಾಪ್ ಗೇರ್ ಹಾಕೊಂಡು ಹೋಗೋಕೆ ಆಗ್ತಿರಲಿಲ್ಲ. ಕೇವಲ HG 1496 ಕೇವಲ ಬರೀ 3 ಗೇರ್, 4th ಗೇರ್ಗೆ ಹಾಕೋಕ್ಕಾಗ್ತಿರ್ಲಿಲ್ಲ. 2nd ಗೇರು 3rd ಗೇರು ಮ್ಯಾಕ್ಸಿಮಮ್ 4th 5th ಗೇರ್ ಮಾತಾಡೋ ಹಾಗೆ ಇಲ್ಲ. ಆ ರೇಂಜಲ್ಲಿ ಟ್ರಾಫಿಕ್ ಇರ್ತಿತ್ತು. ಆರ್ಗನೈಸ್ ಅದು ಡಬ್ಬ ಸೌಂಡ್ ಮಾಡೋದು, ತಿರುಗಿ ದೌಡ್ಲಿ ಅಂತಾರೆ ಸೌಂಡ್ ಮಾಡಿದ್ದೇವೆ. HG 420 ಇರಬೇಕಿತ್ತು. ವಿಜುವಲ್ ಈ ಥರ ಕಟ್ ಮಾಡಿದಾಗ ಇದು ಅಲ್ಲಿಬ್ಬರು ಹುಡುಗರು ಗಾಡೀಲಿ ಹೋದ್ರಲ್ಲ ಸ್ಪೀಡಲ್ಲಿ, ಹೆವಿ ಸ್ಪೀಡು. ಅಲ್ಲಿ ಪಕ್ಕ ಬಂದು ಅಂತ ಜೋರಾಗಿ ಹರ್ಚ್ಕೊಂಡು ಓಡೋದ್ರು. ಎಂಥ ವಿಜುವಲ್ ಮಿಸ್ ಆಗೋಯ್ತು ಗೊತ್ತಾ. ಈಗ ಆ್ಯಕ್ಚುಲಿ ಕ್ಯಾಮ್ರಾ ಕಟ್ ಮಾಡಿದ ತಕ್ಷಣಲೇ ಆಗಿದೆ. ಲೈವಲ್ಲೇ ಇದ್ದಿದ್ರೆ ಮಾತ್ರ ಒಳ್ಳೆ ವಿಷುವಲ್, ಅದು ಅದ್ಭುತವಾದ ವಿಷುವಲ್. ನಂಬರ್ ಪ್ಲೇಟು ಮತ್ತು ಅವ್ರ ಮಿಂಡಿಗೂ ಟಾಟಾ ಎರಡೂ ಕ್ಲೀನಾಗಿ ಕವರ್ ಆಗಿರ್ತಾಯಿತ್ತು. ಇಸ್ಕಾನ್ ಹತ್ರ ನಡೆದಿದ್ದು. ಕೃಷ್ಣ ದಾರಿ ಹೋಗೋ ಕೃಷ್ಣ, ಚಾಮುಂಡಿ ಬೆಟ್ಟದ ಕಲ್ಪೂಜಾರಿ ರಾಜಗುರುಗಳು ಬಡ್ಡೈಕ್ಳು, ಅದಕ್ಕೋಸ್ಕರ ಇದು ಮಾಡಿದ್ದು. ಅದರ ಮಗ ಅದೆಷ್ಟೇನು ಕೂಟವನ್ನ ಗೊತ್ತಿಲ್ಲ ಗುರು. ಆ ಕೃಷ್ಣ ಚಾಮುಂಡಿ ಬೆಟ್ಟದ ಕಲ್ಪೂಜಾರಿ ಅನ್ನಲ್ಲ, ರಾಜಗುರುಗಳು ಒಂದು ಎಷ್ಟೇನು ಕೂಟವನ್ನ ಗೊತ್ತಿಲ್ಲ. ಅವನ ಹೆಸರಲ್ಲಿ ಹೆವಿ ಕಾಟ ಕೊಡ್ತಾರೆ, ಹೆವಿ ಕಾಟ. ದಸರಾ ರೋಡು ಅವನಷ್ಟಕ್ಕೆ ಅವನೇ ಗಣಪತಿ ಅಂದ್ಕೊಬಿಟ್ಟವನೇ. ಗಣಪತಿ ಮರ್ಯಾದೆ ಯಾಕೆ ಕಳೀತಾರ ಬೋಳಿ ಮಕ್ಕಳು ನನಗಂತೂ ಗೊತ್ತಿಲ್ಲ. ಗಣಪತಿ ಪಾಪ ಒಳ್ಳೆ ಹೆಸರಾಂತ ದೇವರು, ಅಗ್ರ ಪೂಜೆ ತಗೊಂಡವನೇ. ವಿನಾಯಕ ಮಕ್ಕಳುಗಳಿಗೆ ಇಷ್ಟವಾದಂಥ ದೇವರು, ಬುದ್ಧಿವಂತಿಕೆ ವಿದ್ಯೆಗೆಲ್ಲ ಬಿಸುವಾದಂಥ ದೇವರು, ಶಿವ ಗಣಗಳಿಗೆಲ್ಲ ಗಣಪತಿ ಅನ್ನಿಸ್ಕೊಂಡ ದೇವರು. ಅವನ ಹೆಸರನ್ನ ಈ ಸೂಳೆ ಮಕ್ಕಳು ಹಾಳು ಮಾಡ್ತಾವ್ರೆ. ಆದಿ ಬೀದಿ ದಸರಾ ದಾರಿ ಹಿಡ್ಕೊಂಡು ಮಿಂಟ್ರಗುಡ್ ಬಡ್ಡ ಇಟ್ಕೊಳ್ಳ ಅನ್ಬೇಕು. ಗಣಪತಿ ಶಿವನ ರೋಡಲ್ಲಿ ತಡೆದು ಗಲಾಟೆ ಯುದ್ಧ ಮಾಡೋದಲ್ವ, ಅದಕ್ಕೆ ಬಡ್ಡೆ ಇಟ್ಲು ದಸರಾ ದಾರಿ ಇಟ್ಕೊಂಡು ಅವ್ರು ಗಣಪತಿ ಬೇರೆ ಗಣಪತಿ ದೇವ್ರು ಬೇರೆ ಗಂಟೆ ಎಲ್ಲ ಆಡ್ಸೋಕೆ ಕೂತಿರ್ತಾರಲ್ಲ ಚಾಮುಂಡಿ ಬೆಟ್ಟದಲ್ಲಿ. ಸೊ ಅದಕ್ಕೆಲ್ಲ ಮ್ಯಾಚ್ ಮಾಡ್ಕೊಂಡು ಬಡ್ಡೆ ಇಟ್ಲು ಹೆವಿ ಮಿಂಡ್ರಿಗೂಟ ಆಟ ಆಡ್ತಾರೆ. ಉದಾಹರಣೆ ರೆಕಾರ್ಡ್ ಆಗಿರುತ್ತೆ ಅಂದ್ಕೊಳ್ತೀರಪ್ಪ. ಹೌದು ಇವುದು ಯಾರೋ ಪ್ರಕಾಶ್, ಅದೇನು ಗೊತ್ತು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು, ಹೊಡೆದ್ಬಿಡ್ತೀವಿ ಅಂತ, ಅಲ್ಲೇ ಮಾಡಿಬಿಡ್ತೀವಿ ಅಂತ ಕೈ ಕಡ. ಆದರೆ ಇವಾಗ ಆ್ಯಕ್ಚುಲಿ ಅದೇನು ಗೊತ್ತಾ, ಪ್ರಕಾಶ್ ಬಂದಿರ್ಗೆ ಹೋಗೋಕ್ಕಾಗಿಲ್ಲ ಅಂತ ಗೊತ್ತು, ಹೋಗಿಲ್ಲ ಅಂತ ಹೇಳ್ದ. ಅಂದರೆ ಬ್ರೇಕ್ ಬೇಕಾದ ತೊಗೊಬರಬಾರ್ದ, ನಾನು ಬ್ರೇಕಪ್ ತಗೊಳಕ್ಕೆ ತಯಾರಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಈ ಪಾಮ್ಟೆಕ್ಗೆ ಹೋಗ್ತಾ ಇರೋದು. ಸೊ ಅಲ್ಲಿ ಕಿರಿಕ್ ಮಾಡದೇ ಇರಲಿ ಅಂತ ಮುನ್ನೆಚ್ಚರಿಕೆ ಕೊಡ್ತಾ ಇರೋದು ಇಲ್ಲಿ. ಅಂದರೆ ಕಿರಿಕ್ ಮಾಡಿದ್ರೆ ಹೊಡೆದೇ ಬಿಡ್ತೀವಿ ಅಂತ ಹೊಡೆಸ್ಕೊಳ್ತೀವಿ, ಎರಡಲ್ಲೊಂದು.
EP5290 KA09 ರಾಂಗ್ ವೇಲ್ ಹೋಗ್ತಿರೋದು ಗೊತ್ತಾಗೋಗುತ್ತೆ. ಈ ಕಡೆ ಇದೆ ಸ್ಟ್ರೈಟಿಂದ ಬಂದವನು ಹೊಡ್ಕೊಂಡೋದ ಅಂದರೆ ನಾನು ಹಿಂದಿಗೆ ಬಂದೆ, ಹಿಂದಿಗೆ ಬರಲಿಲ್ಲ ಅಂದರೆ ಟಚ್ ಆಯ್ತಿದ್ದು, ಟಚ್ ಆಗಲಿಲ್ಲ. ಹಿಂದಿಗೆ ಬಂದಿದ್ರೆ ಬರದೇ ಹೋಗಿದ್ದು ಟಚ್ ಆಗ್ತಾಯಿತ್ತು. ಅವಿನೀಶ್ ಗಾಡಿ ಇವಾಗ ಡೇಟ್ ಎಷ್ಟು ಅಂದರೆ ಡೌಟ್ ಆಗ್ಬಿಟ್ಟೈತೆ ಗುರು. 16 ಕಾಲು ಕೂತಿದ್ರೆ ಚಂದ ಹುಡುಗರು ಅವನು ಕಾಲು ಮೇಲೆ ಹಾಕ್ಕೊಂಡು. ಇವಾಗ ಡೇಟ್ ಎಷ್ಟು ಇರೋದೇ ಕನ್ಫ್ಯೂಸ್ ಆಗ್ಬಿಟ್ಟೈತೆ ನನಗೆ. 15ನೇ ತಾರೀಕು ಕಾಣಿಸ್ಬೇಕಾಗಿತ್ತು, ಆದರೆ 16ನೇ ತಾರೀಕು ಕಾಣಿಸ್ಕೊಳ್ತಾ ಇದೆ. ಯಾಕಂದ್ರೆ ನನ್ನ ತಾಯಿಯವರ ತಾಯಿ ಇಲ್ವೇ, ಅದಕ್ಕೋಸ್ಕರ ಕಾಣಿಸ್ಕೊಳ್ತಾ ಇರಬೇಕು. ಸಾರ್ವಜನಿಕ ಶೌಚಾಲಯ ಮೈಸೂರು ಗುರು. ಇದು ನನಗೆ ಆಶ್ಚರ್ಯ ಆಗ್ತಾಯಿದೆ ನೋಡೋಕ್ಕೆ. ಗಾಂಧಿ ಸ್ಕ್ವೇರ್ ಹತ್ರ ಒಂದು ಪಿಂಕ್ ಕಲರ್ದಿದೆ, ಅದೊಂದು ನೋಡೋಕ್ಕೆ ಹೊರಗಡೆಯಿಂದ ಸುಮಾರಾಗಿದೆ. ಇದು ಒಳಗಡೆಯಿಂದನೂ ಚೆನ್ನಾಗಿ ಕಾಣ್ತಾ ಇದೆ. ಈಚೆ ಕಡೆಯಿಂದ ನೋಡಿದೆ, ಆ ಕಡೆ ತಿರುಗಿದೆ, ಚೆನ್ನಾಗಿ ಕಾಣ್ತಾ ಇದೆ. ನಾನು ನೋಡಿದ ಪ್ರಕಾರ ಮೈಸೂರಲ್ಲಿ ಅದ್ಭುತಗಳಿವು. ಇದೊಂದು ಮತ್ತು ಅದೊಂದು. ಅದು ಒಳಗಡೆ ಹೋಗಿ ನೋಡಿಲ್ಲ, ಈಚೆ ಕಡೆಯಿಂದ ಸೂಪರಾಗಿದೆ. ಪಿಂಕ್ ಕಲರ್ ಇದೆ, ಲೇಡೀಸ್ಗೆ ಅಂತ ಕಟ್ಟಿರೋದು. ಅದು ಜೆಂಟ್ಸ್ಗೂ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಇದು ಎಲ್ರಿಗೂ ಕಟ್ಟಿರೋ ಶೌಚಾಲಯ ಚೆನ್ನಾಗಿದೆ, ಸೂಪರಾಗಿದೆ ನೋಡೋದಕ್ಕೆ, ಕ್ಲೀನಾಗಿದೆ. ಅಯ್ಯೋ ಕರ್ಮವೇ, ಮೈಸೂರಲ್ಲಿ ಯಾವ ಮಟ್ಟಕ್ಕೆ ಇದ್ದಾವೆ ಟಾಯ್ಲೆಟ್ಗಳು, ಪಬ್ಲಿಕ್ ಟಾಯ್ಲೆಟ್ಗಳು ಅಂದರೆ ಆ ಟಾಯ್ಲೆಟ್ ಒಳಗೆ ಹೋಗೋದಿರಲಿ, ಅಕ್ಕಪಕ್ಕ ಹೋಗಿ ನಿಂತ್ಕೊಬಿಟ್ರೆ ವಾಂತಿ ಬಂದ್ಬಿಡ್ತದೆ. ಅಷ್ಟು ಆ ಮಟ್ಟಕ್ಕೆ ಐತೆ ಟಾಯ್ಲೆಟ್ಗಳು. ಎಲ್ಲೂ ಬೇಡ, ರೈಲ್ವೆ ಸ್ಟೇಷನ್ ಮುಂದೆನೇ ತಗೊಳಪ್ಪ, ಸಬರ್ ಬಸ್ ಸ್ಟ್ಯಾಂಡ್ ಮುಂದೆನೇ ತಗೊಳಪ್ಪ. ರೈಲ್ವೆ ಸ್ಟೇಷನ್ ಸಬರ್ ಬಸ್ ಸ್ಟ್ಯಾಂಡ್ ಮುಂದಕ್ಕೆ ಹೋಗಿದ್ರೆ ತುಂಬ ವರ್ಷಗಳೇ ಆಗೋಯ್ತು. ರೈಲ್ವೆ ಸ್ಟೇಷನ್ ಹತ್ರ ಈಗ ಹಳೇದಿನ ಹೊಡೆದಾಕ್ಬಿಟ್ಟು ಹೊಸದು ಕಟ್ಟಿದ್ದಾರೆ, ಆದರೆ ಇನ್ನೂ ಉದ್ಘಾಟನೆ ಆಗಿಲ್ಲ. ಜೊತೆಗೆ ಸುತ್ತಮುತ್ತ ಎನ್ವಿರಾನ್ಮೆಂಟೆಲ್ಲ ಅಷ್ಟೇ ದರಿದ್ರವಾಗಿದೆ. ಖಳನಾಯಕ್ K05D5673 ಇಲ್ಲಿ ಯೂಟರ್ನ್ ಹಾಕ್ಕೊಂಡು ಹೋಗಿದ್ದು, ಅಲ್ಲದೆ ಮುಂದ್ಗಡೆ ಹೋಗ್ತಾನೆ ಹೆವಿ ಮುಂದೆ ಹೋಗೋದು ಅಂದರೆ ಆಲ್ಮೋಸ್ಟ್ ಹಿಂದಿನ ಟಯರ್ ನನ್ನ ಕಾಲ ಮೇಲೆ ಹೋಗ್ಬೇಕು ಆ ಥರ. ಅಲ್ಲಿಗೆ ಪಾಟೋಲ್ ಇದೆಯಲ್ಲ, ಅಲ್ಲಿ ಪಾಟೋಲ್ ಕಾಣ್ತಾ ಇದೆಯಲ್ಲ, ಚರಂಡಿ ಡ್ರೈನೇಜ್ದು ಪಾಟೋಲ್, ಅಲ್ಲಿವರೆಗೂ ಬಂದಿದ್ದ. ಅದರಿಂದ ಈಚೆ ಕಡೆಗೆ ಬಂದಿದ್ದ. ಸೊದಾಲಿಕಾ ಜುಪಿಟರ್ ಗಾಡಿ ಹೋಗ್ತಾ ಇದೆಯಲ್ಲ, ಸ್ಕೈ ಬ್ಲೂ ಗಾಡಿ, ಕಾಲು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಸಾಗರ್ ಅಂತ ಅವನು ಇಂಡಿಯನ್ ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ತೊಗೊಂಡ್ಬಂದಿದ್ದ. ಇಂಡಿಯನ್ ಟಿ ವಿಗೆ ಅಂದರೆ ಇಂಡಿಯನ್ ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ಮಾರ್ಕೆಟಿಂಗ್ ಕೆಲಸ ಮಾಡ್ತಿದ್ದ ಆ ವ್ಯಕ್ತಿ ಅವನು. ಅದು ಇಂಡಿಯಾ ಕಾರ್ಟ್ ಇಂಡಿಯಾ ಇನ್ಸ್ಟಾ ಕಾರ್ಟ್ ಮಹಾಲಕ್ಷ್ಮಿ ಸ್ವೀಟ್ಸು ಗುರು. ಅದಕ್ಕೆ ಅವ್ನು ಸೌಂಡ್ ಮಾಡ್ತಿರೋದು JB8170. ಆಯಿತು ಇಲ್ಲ, ನಿಮ್ಗೆ ಟೈಮ್ ಬಂದ್ಬಿಟ್ಟೈತೆ ಅದಕ್ಕೆ ಅಷ್ಟು. ಸಂಸಾರ ಅಂತ ಬ್ಯಾಗ್ ಏನೋ ಹೇಳ್ತಾ ಇದೆ ಬರ್ತಾ ಇದ್ದಂಗೆ. ಸಾಗರ್ ಹುಡುಗ, ಸಾಗರ್ ಇಂಡಿಯನ್ ಟಿ ವಿ ಪಂಚೆ ಹುಡುಗರು. ಪರವಾಗಿಲ್ಲ, ಸುಮಾರಾಗಿ ಹೋಗ್ತಾಯಿದ್ದೆ ಬಟ್ಟೆ. ಮಂಜುನಾಥ್ ಬಾಲಾಗೊಚ್ಚಿ MB2959 ಮಂಜುನಾಥ್, ಇಂಡಿಯನ್ ಟಿ ವಿ ಮಂಜುನಾಥ್. ಆ್ಯಕ್ಚುಲಿ ಇಲ್ಲಿ ಯಾಕಲ್ಲಿ ಇಂಡಿಯನ್ ಟಿ ವಿ ಅವರೆಲ್ಲ ಕಾಣಿಸ್ಕೊಳ್ತಾ ಇರೋದು, ನ್ಯೂಸ್ ಚಾನಲ್ ಅವರೆಲ್ಲ, ಅಂದರೆ ಇಂಡಿಯನ್ ಟಿ ವಿ ವಿನಯ್ ಮನೆ ಆ ಕಡೆನೇ ಇರೋದು ಮುಂದುಗಡೆ, ಅದಕ್ಕೆ ಕಾಣಿಸ್ಕೊಳ್ತಿರೋದು. ಪ್ರಕಾಶ್ ಬೈಕ್ ಇವಾಗ ಬಂದು ನಿಂತ್ಕೊಂಡಿದೆ. ಇದು ಅವ್ರ ಆಫೀಸು. ಇದೆಲ್ಲ ಬೇಕಾಗತ್ತೆ ಇಟ್ಟಿರೋದು ಮುಂದೆ. ಇಲ್ಲಿ ಕೂತ್ಕೊಳ್ದಿರಲಿ ನಿಂತ್ಕೊಳ್ದಿರಲಿ ಅಂತ ಮಾಡೋದು ಚೆಂದ. ಇದೇ ಆಫೀಸ್, ಪತಂಜಲಿ ಆಫೀಸ್. ದಾರಿ ಇದ್ದಾಗ ತೊಗೊಂಡಿದ್ದು ಕಾರ್ ಅದು, ಬೊಲೆರೋ. ಇದಾಟಿ ಕಾರಲ್ಲಿ ನಾನು ಓಡಾಡಿದ್ದೀನಿ. ಅಂದರೆ ಕುತ್ಕೊಂಡು ಓಡಾಡಿದ್ದೀನಿ ಅಂತ. ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆ ಆಫೀಸ್ಗಳಿಗೆ ಹೋಗ್ತಿರಲ್ಲ, ಕುತ್ಕೊಂಡು ಹೋಗ್ತಾರೆ.
ಅಡೆಗೆ ವಿಭೂತಿ ಅಡ್ಡಡ್ಡಕ್ಕೆ ಹಾಕೋಬಿಟ್ಟಣ. ಸಿಮ್ ಬ್ಯಾಕ್ ಕಾಪಿ ಫೋನ್ ಮಾಡ್ತೀನಿ. ಅಪ್ಪ ಅಂತ ಬರ್ತಿದೆ ಗಾಡಿ ಮೇಲೆ 2658 MH K09 MH. ಈ ಗಾಡಿ ಬೆಳಿಗ್ಗೆ ನೋಡಿ ಸಾಕಾಗೋಗುತ್ತೆ ಆಗೋದು. H100 ಆ ಕಡೆ ಇರಲಿ. JQ3083 ಇದು ಆ್ಯಕ್ಚುಲಿ ಸ್ಟೋರಿ ಏನು ತೋರಿಸ್ತಾ ಇರೋದು ಅಂದರೆ ವ್ಯಾಗನೋರ್ ಸ್ಟೋರಿ ಏನು ಅವ್ರು ಹೇಳಕ್ಕೆ ಹೊರಟಿರೋದು ಅಂದರೆ ರಾಕಿಂಗ್ ಸ್ಟಾರ್ ಎಷ್ಟು ಆ್ಯಕ್ಚುಲಿ ಇಲ್ಲೆಲ್ಲ ಆಟೋ ನಿಂತ್ಕೊಂಡಿತ್ತು ಅಲ್ಲಿ ಆ ಕಡೆ ಆಟೋ ನಿಂತಿದೆಯಲ್ಲ ಅದ್ರ ಮುಂದ್ಗಡೆ ಇದೆ ರಾಕಿಂಗ್ ಸ್ಟಾರ್ ಎಷ್ಟು ಬೋರ್ಡ್ ಇದೆ. ಸೊ ಅಲ್ಲಿ ಏನು ಆ್ಯಕ್ಚುಲಿ ಇವ್ರು ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾ ಇರೋದು ಅಂದರೆ ಇದು ನಾನು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ತೀನಲ್ಲ, ಮನೆ ಕನ್ಸ್ಟ್ರಕ್ಷನು ಅಥವಾ ಯಾವ್ದಾದ್ರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಿದ್ದಲ್ಲ, ಅವಾಗ ಫೈನಾನ್ಷಿಯಲ್ ಪ್ರಾಬ್ಲಮ್ ತಂದಿಟ್ಟು ಕೆಲಸ ನಿಲ್ಲಿಸ್ಬಿಡ್ತೀನಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅವರು. ಅರ್ಥ ಆಯ್ತಾ? ಅಂದರೆ ದುಡ್ಡು ಫೈನಾನ್ಷಿಯಲ್ ಶಾರ್ಟೇಜ್ ಆಗಿ ಕೆಲಸ ನಿಂತೋಗ್ಬೇಕು, ಆ ಥರ ಮಾಡಿ ಅವಮಾನ ಮಾಡ್ತೀನಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅವರು. ಸುಮಾರು ದಿವಸದಲ್ಲಿ ಇಲ್ಲಿ ಬರ್ತಾಯಿದ್ದೀನಿ, ಅಲ್ಲಿ ಬೊಗಳೋ ಸಾಧ್ಯತೆ ಇದೆ, ನೋಡೋಣ. ಪಾಯಸ ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನಾನು ಇಲ್ಲಿ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿ ಹಾಕಿರೋದು. ಪಾಯಸ ಇಷ್ಟ ಅಲ್ವಾ, ಅದಕ್ಕೆ ಹೊಗಳ್ಬೇಕಲ್ಲ, ಇದು ಸಿಗ್ಬೇಕು ಕೂತೈತೆ. ದೊಡ್ಡ ಬಾಗಿಲು ಕೂತಿದ್ದು ಈ ಪಾರ್ಕಿಗೆ ಬಂದಾಗಲೆಲ್ಲ ಬಡ್ಕೊಳ್ತಿತ್ತು. ಪಾರ್ಕಿಗೆ ಬಂದಾಗಲೇ ಇಲ್ಲಿಗೆ ಬಂದಾಗಲೂ ಇಷ್ಟು ಮನೇಲಿ ವಿನಯ್ ಮನೆ ಇದು. ಶಬ್ದ ನಿಮಿಷ ದಿನ ಯಾವ ಮನೆ ಗೊತ್ತಾ? ಅಪರ್ಣ ನಿಲಯನ. ಹೌದು, ಅಪರ್ಣ ನಿಲಯನ. ಇಲ್ಲ ಹೌದು, ಅಪರ್ಣ ನಿಲಯ ಅದೇ. ಓಹೋ, ಅಷ್ಟು ಬಿತ್ತು ತುಳುಕ್ತಾವ್ರೆ ಆಲ್ರೆಡಿ ಫೀಲ್ಡರ್ಗಳು. ಒಬ್ಬೊಬ್ಬೊಬ್ಬೊಬ್ಬ ಹೌದು, ಔಟ್ ಆಡೋದು. ಎಲ್ಲಿ ಗೊತ್ತಾ ಈ ಮನೆ? ಅಪರ್ಣ ನಿಲಯ ಇದೆಯಲ್ಲ, ಈ ಸ್ಟ್ರೈಟ್ ಕಾಣ್ತಾ ಇದ್ದಾರೆ, ಇದೇ ಮನೆ. ನಾನಿದ್ದೆ ಆ್ಯಕ್ಚುಲಿ ಅಲ್ಲಿ ಸುಮಾರು ಇಲ್ಲಿ ಒಂದು ತಿಂಗಳೇನೋ ಇದ್ದೆ ಅಷ್ಟೇ. ಬೇರೆ ಒಂದು ಗಂಗಾ ವಾಟ್ರ್ ಟ್ಯಾಂಕ್ ಕಾಣ್ತಿದೆಯಲ್ಲ, ಅಲ್ಲಿ ಆ್ಯಕ್ಚುಲಿ ಅವ್ರ ಹತ್ರ ಕೆಲಸ ಮಾಡ್ತಿದ್ನಲ್ಲ, ಶಬ್ದ ವಿಷಯದಲ್ಲಿ 3 ತಿಂಗಳಿಗೆ ಕೆಲಸ ಮಾಡಿದೆ. 3 ತಿಂಗಳಿಗೆ ಕೆಲಸ ಮಾಡೋದ್ರಲ್ಲಿ ಆಲ್ಮೋಸ್ಟ್ 1.5 ತಿಂಗಳು ಹಿಡಿದ್ದೆ. 1 ತಿಂಗಳು ಇದರಲ್ಲಿದ್ದೆ. ಇದರಲ್ಲಿ ನಿರಾಶ್ರಿತ ಪರಿಹಾರ ಕೇಂದ್ರದಲ್ಲಿದ್ದೆ 1 ತಿಂಗಳು ಅಪ್ರಾಕ್ಸಿಮೇಟು. ಅದಾದಮೇಲೆ ಹೊಸದಿದು ಈ ಕಟ್ತಾ ಇರೋದು. ಮುಂಚೆ ಒಂದು ಇಲ್ಲೇ ಟ್ಯಾಂಕ್ ಇತ್ತು. ಸೊ ಅದಾದ ನಂತರ ಕೆಲಸ ಡ್ರಾಮಾ ಎಲ್ಲ ಕ್ರಿಯೇಟ್ ಮಾಡಿ ಕೆಲಸದಿಂದ ಓಡಿಸಿ ನಿರಾಶ್ರಿತ ಪರಿಹಾರ ಕೇಂದ್ರದಿಂದ ಓಡಿಸಿ ಇಲ್ಲಿ ಕರ್ಕೊಬಂದು ಇಟ್ಟಿದ್ರು. ಸೊ ಇಲ್ಲಿ ಏನೇನೋ ನಾಟಕಗಳು ನಡೆದು ಇಲ್ಲಿ ಡ್ರಾಪ್ಔಟ್ ಎಲ್ಲ ಕತೆ ಕಂಪ್ಲೇಂಟ್ ಲೆಟ್ರಲ್ಲಿ ಇದೆ, ನೋಡಿ ಗೊತ್ತಾಗುತ್ತೆ. ಫೆಬ್ರವರಿ 2022 ಬಂದಿರೋದು ಕಂಪ್ಲೇಂಟ್ ಲೆಟ್ರ್. A238 ಆಟೋ ಇದು ಆ್ಯಕ್ಚುಲಿ ಸಿಗಾವಡ ಫಾಸ್ಟ್ ಆಗೋದ. ಸಿಕ್ ಅಂತ ಪಾಸಾದ ಮುಂದೆ ಅಲ್ಲ, ಹಿಂದೆ ಪಾಸಾದ. ಮುಂದೆ ಪಾಸಾಗಬೇಕಿತ್ತು, ನಾನು ಕೈ ಹೊಡ್ಕೊಂಡು ಮುಂದೆ ಬಂದುಬಿಟ್ಟೆ. ಸ್ಟೀಲ್ ಆನ್ ಬಂದು ಮುಂದಕ್ಕೆ ಬಂದು ಬೆನ್ನ ಹಿಂದೆ ಹೋದ. ಇದೇ ಸ್ಪಾಟಿಗೆ ಆ ಕಡೆಯಿಂದ ಬಂದು ಈ ಕಡೆಗೆ ಹೋಗಿದ್ದು. ಮಳೆನೇ ಆಗ್ತಾಯಿದೆ. ಭವಿಷ್ಯತ್ ಮಲ್ಗೋದೇ ಬಿಡೋದಿಲ್ಲ. ಬ್ಯಾಟ್ರಿ ಸ್ಟಾರ್ಟ್ ಮಾಡ್ಕೋತೀನಿ. ಕಂಪ್ಲೇಂಟ್ ಲೆಟ್ರ್ ಕಂಪ್ಲೀಟ್ ಮಾಡಿ ಬಿಸಾಕ್ತೀನಿ ಅಷ್ಟೇ. HD 2635 ಆ್ಯಕ್ಚುಲಿ ನಿರಾಶ್ರಿತ ಪರಿಹಾರ ಕೇಂದ್ರದಲ್ಲಿ ಫ್ರೀ ಬೆಡ್ ತೊಗೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಬುಲೆಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿಡಿ ಆ ದಂಡಿಗ ಲೋಡಕ್ಕೆ ಬಲ್ಲ ಅವ್ನು ಅಮ್ಮನ ಕೇಳು
ಅವನು ರವಿ ಪರವಾಗಿ ಕೆಲಸ ಮಾಡ್ತಾನೆ. ನಮ್ಮ ಕಸಿನ್ ಬ್ರದರ್ ರವಿ ಇದಾನಲ್ಲ, ದೊಡ್ಡಪ್ಪನ ಮಗ, ಅವನ ಪರವಾಗಿ. ಸೊ ಅದಕ್ಕೋಸ್ಕರ ಅವ್ರ ಅಮ್ಮನ ಕುಡಿಸ್ಕೊಂಡು ಹೋದ ಅಲ್ಲಿ. ಆ್ಯಕ್ಚುಲಿ ಇಂಡಿಯನ್ ಟಿ ವಿ ಬೋರ್ಡ್ ನೋಡಬೇಕು, ಆ್ಯಕ್ಚುಲಿ ಅಲ್ಲೇ ಕವರ್ ಮಾಡಬೇಕಿತ್ತು. ಜಾಗ ಖಾಲಿ ಇದೆ, ಬಹುಶಃ ಇವ್ರು ಖಾಲಿ ಮಾಡಿದ್ದಾರೆ, ಆಧಾರ್ ಕಾರ್ಡ್ ಅವರು. ಇಂಡಿಯನ್ ಟಿ ವಿ ಸೇಲ್ಗೆ, ಇಂಡಿಯನ್ ಟಿ ವಿ ಆ್ಯಕ್ಚುಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಲ್ಲಿ. ಅದು ಯಾವ ಪುಣ್ಯಾತ್ಮ ತಲೆ ಕೆಟ್ಟು ಇನ್ವೆಸ್ಟ್ಮೆಂಟ್ ಮಾಡೋದು ನನಗಂತೂ ಗೊತ್ತಿಲ್ಲಪ್ಪ. ಅಷ್ಟೊಂದು ಬಾಲಂಗೋಚಿ ಚರಣನ್ ಪದ ತೋರಿಸ್ತಾ ಕೂತ್ಕೊಂಡು ಮಾತಾಡ್ತಿರೋ ಒಂದು ಡಿಯೋ ಮೇಲೆ. ಅದು ಯಾವೊಂದು ಇನ್ವೆಸ್ಟ್ಮೆಂಟ್ ಮಾಡೋದನ್ನೋ ಗೊತ್ತಿಲ್ಲ. ಅವರು ಅಷ್ಟೊಂದು ದುಡ್ಡು ಸಿಗಾಬಿಟ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದೆ. ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಮಾತಾಡ್ತಿರೋ ಪ್ರಕಾರ ಒಳಗಡೆ ಇದೆಲ್ಲ ಇದೆ, ಏನೋ ಹೈ ಎಂಡ್ ಕಂಪ್ಯೂಟರ್ಗಳೆಲ್ಲ ಇತ್ತು. ಆ್ಯಪಲ್ ಕಂಪ್ನಿದು ಹೈ ಎಂಡ್ ಕಂಪ್ಯೂಟರ್ಗಳೆಲ್ಲ ಇಟ್ಟಿದ್ದಾರೆ. ಸೊ ಅದೆಲ್ಲ ಇಟ್ಟಿದ್ರಂತೆ. ಅದೆಲ್ಲ ಸ್ಯಾಲ್ರಿ ಕೊಡ್ದೋದಾಗ ಒಂದಷ್ಟು ಜನ ಎತ್ಕೊಂಡು ಹೋಗಿದ್ದಾರೆ. ಎಲ್ಲ ಒಬ್ಬೊಬ್ಬರಿಗೆ ಎತ್ಕೊಂಡೋಗಿ ದುಡ್ಡು ಕೊಡದೆ ಹೋದಾಗ ಎಲ್ಲ ಖಾಲಿಯಾಗಿದೆ ಬಹುಶಃ ಅದು. ಆ್ಯಕ್ಚುಲಿ ಚೆನ್ನಾಗಿದೆ. ಅಲ್ಲಿ ಮಧ್ಯೆ ವಿಗ್ರಹ ಇದೆಯಲ್ಲ, ಅದ್ರ ಇನ್ಸ್ಪೈರು. ನಾನು ಆ್ಯಕ್ಚುಲಿ ನಡಟ್ಟಿ ಮನೆಯಲ್ಲಿ ಆ ಥರದ್ದು ವಿಗ್ರಹ ಇರ್ತೀನಿ ಮಧ್ಯ, ಶ್ರೀಕೃಷ್ಣಂದು. ಆ್ಯಕ್ಚುಲಿ ಇನ್ಸ್ಪೈರ್ಡ್ ಬೈ ಹಿಯರ್, ಅದು ಆ ಕಾನ್ಸೆಪ್ಟು. ಇನ್ನೊಂದೇನೋ ಹೇಳ್ತಾ ಇದ್ದೆ, ಏನು ಹೇಳೋದು, ಇಂಡಿಯನ್ ಟಿ ವಿ ಎಲ್ಲ ಎತ್ಕೊಂಡೋಗಿ ಆ ಸುಳ್ಳು ಈಗ ಬರೀ ಬ್ಯಾನರ್ ಉಳ್ಕೊಂಡಿದೆ. ಮತ್ತು ಕಾರ್ಡ್ಬೋರ್ಡ್ ಆಡು ಮೂಳೆ ಗ್ರೀನ್ ರೂಮ್ ಎಲ್ಲ ಬಿಲ್ಡ್ ಮಾಡಿರ್ತಾರಲ್ಲ, ಅದೊಂದಷ್ಟಿದೆ. ಲೈಟಿಂಗ್ ಗಿಟ್ಟಿಂಗೆಲ್ಲ ಅದೆಲ್ಲ ಬಿಚ್ಕೊಂಡೋದ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತಲ್ಲ. ಅದಕ್ಕೆ ಅದನ್ನು ಹಂಗೆ ಮಡಗಿದ್ದು ಸೇಲ್ ಮಾಡಿಬಿಡೋದ ಅಂತ ಟ್ರೈ ಮಾಡ್ತಿದ್ದಾರೆ. ಅದೆಲ್ಲ ತೊಗೊಳಕ್ಕೆ ಜನ ಬರ್ತಾರೆ. ಶಬ್ದ ನ್ಯೂಸ್ ಚಾನಲ್ದು ಹಂಗೆ ಬಿದ್ದಿದೆ, ಸುಮ್ಮನೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬಿಲ್ಡ್ ಮಾಡಿದ್ದಾರೆ, ಇಂಟೀರಿಯರ್ ಎಲ್ಲ. ಸೊ ಅದೆಲ್ಲ ಹಾಗೆ ಬಿದ್ದಿದೆ. ಆ್ಯಕ್ಚುಲಿ ನೀವು ನೋಟಿಸ್ ಮಾಡಿದ್ರೆ ಏನೋ ಸುಮಾರು ಜನ ಹುಡುಗಿರು ಮೂಗು ತಿರುಗಿಸ್ಕೊಂಡೋದು, ಕವರ್ ಮಾಡಿಲ್ಲ. ಇಲ್ಲಿ ಮುಂದೆ ಪಾಸಾದವ್ರು ಕವರ್ ಆಗಿರ್ತಾಳೆ ಅಂದ್ಕೊಳ್ತೀನಿ. ಅಲ್ಲಿ ಆ ಕಡೆನೇ ಒಂದು 2-3 ಜನ ಹುಡುಗಿರು ಹಾಗೆ ಮೂಗು ತಿರುಗಿಸ್ಕೊಂಡೋದ್ರು. ಮೂಗು ತಿರುಗಿಸ್ಕೊಳ್ಳೋದು, ಮುಖ ತಿರುಗಿಸ್ಕೊಳ್ಳೋದು ಆ ಕಡೆಗೆ, ಅದೆಲ್ಲ ಟ್ರೈ ಮಾಡಿದ್ರು. ಆ್ಯಕ್ಚುಲಿ ಅದೇನಕ್ಕೆ ಅಂದರೆ ಇದು ಬಾದೇಶ್ವರ ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಹೇಳಿದ್ಮೇಲೆ ಅದಕ್ಕೋಸ್ಕರ ಇದೆಲ್ಲ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ಅದೆಲ್ಲ ತಲೆ ಕೆಲ್ಸ್ಕೊಳ್ಳೋದು ಬೇಡ. ಅದೇ ಇಂಡಿಯನ್ ಟಿ ವಿ ಆ್ಯಕ್ಚುಲಿ ಏಲಿಯನ್ಸ್ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋ ಪ್ರಕಾರ ಅದು ನನಗೋಸ್ಕರ ಬಿಟ್ಟಿರೋಂಥದ್ದು. ಅಂದರೆ ನಾನು ಸಡನ್ನಾಗಿ ತೊಗೊಂಡು ಚಾನಲ್ ರನ್ ಮಾಡಲಿ ಅಂತ ಅವರು ಆ್ಯಕ್ಚುಲಿ ಹೇಳಿದ್ದಾರೆ. ನಾನು ತೊಗೊಂಡು ಇನ್ಕ್ಲೂಡಿಂಗ್ ಸ್ಟಾಫ್. ನಾನು ಇದ್ದ ಟೈಮಲ್ಲಿ ಸ್ಟಾಫ್ಗಳಿದ್ದಾರಲ್ಲ ಅವರೆಲ್ಲರನ್ನೂ ವಾಪಸ್ ಹಿಂದೆ ಕರೆಸ್ಕೊಂಡು ಚಾನಲ್ ರನ್ ಮಾಡೋಕ್ಕೆ ಹೇಳಿದ್ದಾರೆ. ಅದು ಇಲ್ಲ ಮಾಡಲ್ಲ, ಲೋಗೋನು ಬೇಡ ನನಗೆ, ಅವ್ರ ಇನ್ಫ್ರಾಸ್ಟ್ರಕ್ಚರು ಬೇಡ, ಎಲ್ಲ ಹೊಸದಾಗಿ ಮಾಡ್ಕೊಡ್ತೀನಿ. ಆ್ಯಕ್ಚುಲಿ ಅಲ್ಲಿ ನಾನು ಫ್ರೇಮ್ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದಾಗಲೇ ಮುಂದ್ಗಡೆ ಒಂದು ಟಾಟಾ ವಿಂಗರ್ ಹೋಯಿತು. ಅದು ಕವರ್ ಆಗಿದೆಯೋ ಏನೋ ಐಡಿಯಾ ಇಲ್ಲ. ನೀಂಜನ ಏಪ್ರಿಲ್ ಯಾವುದೋ ಗೊತ್ತಿಲ್ಲ. ನೀಂಜ ಇರಬೇಕು ಅಂದ್ಕೊಳ್ತೀನಪ್ಪ, ಸರಿಯಾಗಿ ಕಾಣಲಿಲ್ಲ ಮುಂದ್ಗಡೆಯಿಂದ. ಸೊ ಅದು ಮತ್ತೆ ಈ ರೋಡ್ ಆ್ಯಕ್ಚುಲಿ ನನ್ನದೇ ಫ್ಯಾಮಿಲಿ ನೆಟ್ವರ್ಕ್ ಬರೋದು. ಕಾಮಾಕ್ಷಿ ಹಾಸ್ಪಿಟ್ಲು, ಸರ್ಜಾ ಫ್ಯಾಮಿಲಿ, ಕುವೆಂಪು ನಗರ. ಸರ್ಜಾ ಫ್ಯಾಮಿಲಿ ಸರಸ್ವತಿಪುರಂ ಅಲ್ವಾ, ಸರ್ಜಾ ಫ್ಯಾಮಿಲಿ ಬರುತ್ತೆ. ಆ ಕಡೆ ಕುವೆಂಪು ನಗರ ಕುಂಬದ ನೆಟ್ವರ್ಕ್ ಬರುತ್ತೆ. ವಿಶ್ವಮಾನವ ಜೋಡಿ ರಸ್ತೆ ನಂದೇ, ಅದು ವಿಶ್ವಮಾನವ. ಎಲ್ಲ ಪುಟ್ಸ್ವಾಮಿಯವರು ಕೂಡ ಕುವೆಂಪು ಪುಟ್ಸ್ವಾಮಿ ತಂದೆ ನೆಟ್ವರ್ಕ್ ಬರೋದು. ಸೊ ಎವ್ರಿಥಿಂಗ್ ಇಸ್ ಇದು ರಿಲೇಟೆಡ್ ಟು ಮೈ ಫ್ಯಾಮಿಲಿ. ನನ್ನದೇ ಫ್ಯಾಮಿಲಿ ಮತ್ತು ನೆಟ್ವರ್ಕಿಗೆ ಕೆಲಸ ಸಂಬಂಧಪಟ್ಟಿರೋಂಥ ಆಫೀಸ್ಗಳು ಇಲ್ಲಿರೋದೆ, ರೋಡ್ಗಳೆಲ್ಲ ಇರೋದು. ಈವನ್ ಬಿಲ್ಡಿಂಗ್ಗಳು ಆಳು ಮೂಳೆಲ್ಲ ಅದೇ ಥರ. ಧೂಳು ಎಷ್ಟು ಹೇಳಿಸ್ಕೊಬೋತಾನೆ ಬಡ್ಡಿ ಮಗ. ಈವನ್ ಇದು ಅಷ್ಟೇ, ಶೋರೂಮ್ಗಳು ಕೂಡ ಎಲ್ಲ ನನ್ನದೇ ರಿಲೇಟೆಡ್ ಇದೆ. ಅದಕ್ಕೋಸ್ಕರ ಪ್ರೆಷರ್ ಬಿಲ್ಡ್ ಮಾಡ್ತಿದ್ದಾರೆ ಅವರು ಅಲ್ಲಿ ತೊಗೊಳಕ್ಕೆ. ಅದು ಇಂಡಿಯನ್ ಟಿ ವಿ ತೊಗೊಂಡು ಅಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥ. ನಾನು ಬೇಡ ಅಂತ ತೊಗೊಂಡಿಲ್ಲ, ಬೇಡ ಅಂತ ಹೇಳಿದ್ದೀನಿ. ನೋಡೋದ ಹೆಂಗೆ ಕಟ್ಟಾಗುತ್ತೆ. ಸದ್ಯಕ್ಕೆ ಹೀರೋ ತೊಗೊಂಡ್ರೆ ಇಲ್ಲಿ ತೊಗೋಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಇಲ್ಲಿ ಹೋಗ್ತಿದ್ದಾರಲ್ಲ, ಆ ಕೈಯಲ್ಲಿ ಮಗು ಇದೆಯಲ್ಲ, ಆ ಮಗು ಕಾಲಲ್ಲಿ ಇರೋ ಶೂಸ್ನ ನನಗೆ ಓಡಿಸ್ಬಿಟ್ಟು ಹೋಗ್ತಾನೆ ಇವ ಮುಸ್ಲಿಮ್. ಆ ಮಗು ಶೂಸ್ ಇದೆಯಲ್ಲ, ಆ ಶೂಸ್ನ ನನಗೆ ತಗಲಿಸ್ಬಿಟ್ಟು ಹೋಗ್ತಾನೆ. ಇಲ್ಲಿ ಯಾಕೆ ಅಂತ ಗೊತ್ತಿಲ್ಲ, ಬಹುಶಃ ಇದು ಮುಸ್ಲಿಮ್ ಅವ್ರದ್ದಿರ್ಬೋದು. ಈ ಜಾಗದಲ್ಲಿ ಸುಮಾರು ಸರಿ ಏನಾದರೂ ಇನ್ಸಿಡೆಂಟ್ಗಳು ನಡೀತಾ ಇರ್ತದೆ. ಬಹುಶಃ ಅದು ಮುಸ್ಲಿಮ್ ಅವ್ರದ್ದೇ ಇರ್ಬೋದು, ನೋಡುವಂಥ. ಇನ್ನು ಗಾಡಿಗಂತ ಕವರ್ ಮಾಡಬೇಕಾಗಿತ್ತು.
ನಾನು ಲೆಫ್ಟಿಗೆ ತಿರುಗ್ತೀನಿ ಅಂತ ಗೊತ್ತಲ್ವಾ. ME3908 ಗಾಡಿ ಇದು, ಶರಣ ಬಾಲಂಗುಷಿ. JZ5598 ಗಾಡಿ ಅದು, ಸ್ಪ್ಲೆಂಡರ್. ಮಿರರ್ ಟಚ್ ಮಾಡೋ ಅಟೆಂಪ್ಟ್ ಮಾಡೋದು ಅವನು. ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಕಿವಿ ಹತ್ರ ಬರ್ತಿದ್ದಂಗೆ ಹೆಂಗೆ ಗರ್ಸ್ಕೊತಾನವ. ನನಗೆ ಗೊತ್ತಿಂತದಲ್ಲ ಅಲ್ಕೋರ್ ಕೆಲಸಗಳು ನಡೀತವೆ ಅಂತ. ಈ ರೋಡಲ್ಲಿ ಹೆವಿ ಕಾಟ ಕೊಡ್ತಾರೆ ಅವರು. ಎಲ್ಲಿ ಇದು ರಾಶಕರ ಅಂಗಡಿ ಇದೆಯಲ್ಲ ಈ ಸಾಲಲ್ಲಿ, ಬಹುಶಃ ಇಲ್ಲೆಲ್ಲೋ ಚಿನ್ನಿ ರವಿ ಮನೆ ಬರೋದು, ಇಲ್ಲೇ ಕೂತ್ಕೊಳ್ಳೋದು. ಚಿನ್ನಿ ರವಿ ಇಲ್ಲೇ ಕೂತ್ಕೊಂಡು ಕಾಫಿ ಟೀ ಕುಡಿಯೋದು, ಇಲ್ಲೆಲ್ಲ ಸುತ್ತಮುತ್ತ ಬರುತ್ತೆ. ಎಲ್ಲಿ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ, ಬಹುಶಃ ಅದಕ್ಕೆ ಇರ್ಬೋದು ಅಂತ ಅಂದ್ಕೊಳ್ತೀನಿ. ರಾಶಕರ ಇಲ್ಲ, ಕಾರು ಇಲ್ಲ, ಬೈಕು ಇಲ್ಲ. ಬ್ಯಾಟ್ರಿಗೆ ಸ್ಕೂಟ್ರ್ ಚಾರ್ಜ್ ಮಾಡೋಕ್ಕೆ ಮೇಲಿಂದ ಕೊಟ್ಟಿದ್ದಾರೆ. ನನಗೇನು ಮಾಡ್ತಾರೆ ಚಾರ್ಜು ನೋಡಬೇಕು. ಧೂಳು ಎಲ್ಲಿಂದ ಬರ್ತಾಯಿದೆ ನನಗೆ ಗೊತ್ತಿಲ್ಲ, ಹೆವಿ ಧೂಳು ಬರ್ತಾಯಿದೆ. ಆ ಎಮ್ಮನಿಗೂ ತಡ್ಕೊಳಕ್ಕಾಗಲಿಲ್ಲ, ಕಣ್ಣೆಲ್ಲ ಉಚ್ಕೋತಾಳೆ. ಅಯ್ಯೋ, ಬಾಯಿ ಒಳಗೆಲ್ಲ ನುಗ್ಬಿಡ್ತು ಗುರು, ಬಾಯಿ ಒಳಗೆ. ಎಲ್ಲಿಂದ ಬರ್ತಿದ್ದು ಧೂಳು ಗೊತ್ತಿಲ್ಲ. ಚೆಕ್ ಮಾಡ್ತೀನಿ. ಹೆಂಗೆ ಸಾಧ್ಯ? ಗಾಳಿ ಬರ್ತಾ ಅಷ್ಟು ಜೋರಾಗಿ ಬೀಸುತ್ತಾ ಜಾಗದಲ್ಲಿ. ಹೆವಿ ಗಾಳಿ ಬರ್ತಾ ಗುರು ಇಲ್ಲಿ. ಗಾಳಿ ಬರ್ತಾ ಬೀಸ್ತಾರೆ ಅದು. ಬಾಯಿ ಒಳಗೆಲ್ಲ ನಿಂತ್ಬಿಡ್ತು, ಮಣ್ಣು ಹಾರ ಹಚ್ಚಿಗೆ ಗಾಳಿ ಬರ್ತಾ ಬೀಸ್ತಾರೆ. ಅದು ಆರ್ಗನೈಸ್ ಮಾಡ್ಬೋದು, ಎಕ್ಸ್ಪೀರಿಯೆನ್ಸ್ ಆಗಿದೆ. ಎದುರೋಗ್ಬಿಟ್ಟಿದ್ದು ನಾನು ಸರಿ ಸ್ನಾನ ಮಾಡ್ಬೇಕಾದ್ರೆ ಆ ರೇಂಜಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ನಂಜನಗೂಡಲ್ಲಿ ಹೊಳೆಯಲ್ಲಿ ಸ್ನಾನ ಮಾಡಿದೆ. ಸ್ನಾನ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಒಗೆದು ಮೇಲೆ ಹಾರಾಕ್ಬಿಟ್ಟು ಇದೇನೋ ಹತ್ತಬೇಕು ವಾಪಸ್ ಅನ್ನೋಷ್ಟೊತ್ತಿಗೆ ಜೋರಾಗಿ ಗಾಳಿ ಬರ್ತಾ ಬೀಸಿತು. ಸುಳಿ ಎಷ್ಟು ಜೋರಾಗಿ ಬೀಸ್ತು ಅಂದರೆ ಆ ನೀರು ಹಾರ್ಕೊಂಬಂದು ನನಗೆ ಬೀಳ್ತು. ಹೊಳೆಯಲ್ಲಿ ನೀರು ಹರಿತಾ ಇತ್ತಲ್ಲ, ಆ ನೀರು ಹಾರ್ಕೊಂಬಂದು ನನಗೆ ಬೀಳ್ತು. ಅಷ್ಟು ಜೋರಾಗಿ ಸುಳಿ ಬಂತು. ಅಷ್ಟು ಜೋರಾಗಿ ಗಾಳಿ ಬರ್ತಾ ಬೀಸ್ತು, ಅಷ್ಟು ಜೋರಾಗಿ ಸುಳಿ ಬಂತು. ಅಲ್ಲಿದ್ದು ಧೂಳೆಲ್ಲ ಇತ್ತಲ್ಲ, ಒಣಗೋಗಿರೋ ಹುಲ್ಲಿನ ಧೂಳು, ಮತ್ತು ಅಲ್ಲಿ ಬಾಳೆ ಎಲೆ ಮತ್ತು ಇದು ನಮ್ಮ ಬಾಳೆ ಕಾಯ್ದು ಒಣಗಿರೋದಕ್ಕೆಲ್ಲ ಬೆಂಕಿ ಹಾಕಿ ಬೂದಿ ಮಾಡಿದಾರಲ್ಲ, ಅದು ಎಲ್ಲ ತುಂಬಿಕೊಳ್ತು. ಅವತ್ತು ಒಂದು ದಿವಸ ವೀಡಿಯೋ ಕವರ್ ಮಾಡಿದ್ದೀನಿ ಅಂದ್ಕೊಳ್ತೀನಿ. ನಿಜ ಹೇಳ್ಬೇಕಂದ್ರೆ ಅವತ್ತು ನಾನು ಬೆಚ್ಚಿ ಹೋಗ್ಬಿಟ್ಟೆ ಯಪ್ಪ ಅಂತ. ಆ ರೇಂಜಲ್ಲಿ ಗೊತ್ತು ಅಂದರೆ ಹೆಂಗಿತ್ತು ಅಂದರೆ ನೀರೊಳಗಿಂದ ಏನೋ ಎದ್ದು ಬಂದು ಹಿಡ್ಕೊಂಡಂಗಿತ್ತು. ಆ ರೇಂಜಲ್ಲಿ ಇತ್ತಲ್ಲ ಆ್ಯಕ್ಚುಲಿ. ಅಂತ ಒಂದೇ ಸಮ ಜೋರ ಗಾಳಿ ಬರ್ತಾ ಬೀಸಿದ್ದು. ಅದು ಆರ್ಗನೈಸ್ಡ್ ಇದು.
ಚಿರ್ಕ ಪರ್ಕ ಅಂತ ಕಾಲು ಹೇಳ್ಕೊಂಡು ಹೋಗೋದು. ಅಲ್ಲಿಂದನೇ ಬಂದ. ನಾನು ಮುಂದಕ್ಕೆ ಹೋಗಲಿ ಅಂತ ಬಿಡಲಿಲ್ಲ, ಬಿಕಾಸ್ ಲೈಟಲ್ಲಿ ಅವನ ಪುರುಷೋತ್ತಮನ ಕವರ್ ಮಾಡೋಣ ಅಂತ ಬೆಳಕಲ್ಲಿ. ಇಲ್ಲಿಗೂ ಬಂದೆ. ಅಲ್ಲಿ ಸ್ಕಿಪ್ ಮಾಡಿಕೊಂಡೆ ಆ್ಯಕ್ಚುಲಿ. ಕಾರ್ ಗೇಟ್ವರೆಗೂ ಬರ್ತಾನೆ, ಚರ್ಕ ಪರ್ಕ ಅನಿಸ್ಕೊಂಡು. ಅಮ್ಮ ದೇವರು ದರ್ಶನ ಭಾಗ್ಯ ಕೊಡ್ತಾ ನಿಂತ್ಬಿಟ್ಟವಳೆ ಆಗಲೇ. ಪಾರ್ಕೊಳಗೆ ಬಂದಿಲ್ಲ, ಕರೆಕ್ಟಾಗಿ ನಾವು ಹೋಗೋ ದಾರಿಯಲ್ಲಿ ಅಡ್ಡ ನಿಂತ್ಬಿಡೋಳ ಅತ್ತಾಗ. ಸುತ್ತಮುತ್ತ ವಾಟರ್ ಬಾಟ್ಲ್ಗಳು ಅಲ್ಲಿ ಇಲ್ಲಿ ಎಲ್ಲ ಉದ್ದಕ್ಕೂ. ಅಲ್ಲಿಂದ ವಾಟರ್ ಬಾಟ್ಲ್ ಬಿದ್ದೈತೆ, ಇಲ್ಲಿ ಒಂದು ವಾಟರ್ ಬಾಟ್ಲ್ ಬಿದ್ದೈತೆ. ಅವ್ರಿಗೆ ಆಗಬೇಕಾಗಿರೋದು ಏನಂದರೆ ಬಾಟ್ಲು ಅಲ್ಲೂ ಉದ್ದುದ್ದಕ್ಕೂ ಕಾಣ್ತೇವೆ. ಆ ಬಾಟ್ಲು ತೊಗೊಂಡೋಗಿ ಅಲ್ಲಿ ದೇವಸ್ಥಾನ ನೀರು ಹಿಡ್ಕೊಂಡು ಕುಡಿಬೇಕು. ಹಂಗೆ ಬಳಸೋ ಆಗಿಲ್ಲ. ಪುಕ್ಸಟ ಪ್ರಚಾರ ಮಾಡ್ತಿರೋದು ಯುವರಾಜಾಗ. ದೇವಸ್ಥಾನಕ್ಕೆ ಅವ್ರ ಲೆಕ್ಕಾಚಾರ ಏನಂದರೆ, ನಾನು ದೇವಸ್ಥಾನದಲ್ಲೇ ನೀರು ತೊಗೋಬೇಕು, ಆದರೆ ಅಲ್ಲಿ ನೆಲ್ಲಿ ಬಳಸೋಂಗಿಲ್ಲ. ಅಂದರೆ ನೆಲ್ಲಿಯಲ್ಲಿ ಡೈರೆಕ್ಟಾಗಿ ತೊಗೊಳಂಗಿಲ್ಲ ನೀರು. ಬಾಟ್ಲುಗಳು ಹಾಕ್ಕೊಂಡು ಹೋಗಿ ಅಲ್ಲಿ ನೀರು ಹಿಡ್ಕೊಂಬಂದು ಪಾರ್ಕಲ್ಲಿ ಕೈ ಕಾಲು ಮುಖ ತೊಳ್ಕೊಬೇಕು. ಆ ಥರ ಅವ್ರ ಸ್ಟ್ರಾಟಜಿ ಪ್ಲ್ಯಾನ್ ಮಾಡ್ಕೊಂಡು ಕೆಲಸ ಮಾಡಿದ್ರು. ಆದರೆ ನಾನು ನೀರು ಬೇಡ ಅಂದ್ಬಿಟ್ಟು ಹೋಗಿ ಗಣಪತಿ ದೇವಸ್ಥಾನದಲ್ಲಿ ಇಟ್ಕೊಬರ್ತೀನಿ. ಅದಕ್ಕೆ ತಿಗ ಹುರ್ಕೊಂಡು ಹಿಂಗೆಲ್ಲ ಆಡ್ತಾವೆ ಬಿಡುತ್ತೆ. ಅಮ್ಮಗೆ ಅದೇನು ಬಂದೈತೆ ಅದು ಯಾವತ್ತು ಎಟ್ಟು ತಿಂತಾಳ ಗೊತ್ತಿಲ್ಲ ನನ್ನ ಕೈಯಲ್ಲಿ. ಸದ್ಯಕ್ಕೆ ಯಾರಿಗೂ ಹೊಡಿಯೋಲ್ಲ, ಆ್ಯಂಟಿಸಿಪೇಟ್ರಿ ಬೇಲ್ ಬರಲಿ, ಆಮೇಲೆ ಅಟ್ಟಾಡ್ಸ್ಕೊಡಿದ್ದೀವಿ ಒಬ್ಬೊಬ್ರಿಗೂ.